ಬಾ ಇಲ್ಲಿ ಸ್ವಲ್ಪ ಕೈ ಕೊಡು. ಇಟ್ಕೋ. ಗಟ್ಟಿ ಗಟ್ಟಿ. ಏನು ತೂಕ ಇದೆಯೋ? ಅಯ್ಯೋ ತುಂಬಾ ಸುಡ್ತಾ ಇದೆಯಪ್ಪ. ಹೋಗೋಗಿ ಈ ಕಡೆ ಬಿರಿಯಾನಿ ತಿನ್ನೋ ಮನ್ಸು ಬರ್ತಾ ಇದೆಯಲ್ಲಪ್ಪ. ಕಾರ್ಯಕ್ರಮಕ್ಕೆ 20 ಜನ ಅಷ್ಟೇ ಕರಿಬೇಕು ಅಂತ ಗೊತ್ತಿಲ್ವಾ ಅಣ್ಣ? ಈ ನನ್ನ ಮಗನಿಗೆ ಮೊದಲೇ ಹೇಳಿದ್ದೆಮ್ಮ. ಈ ನನ್ನ ಮಗನಿಗೆ ಸೂಟು ಬೂಟು ಬೇರೆ. ಇನ್ಮೇಲೆ ಈ ಥರ ಆಗಲ್ಲಮ್ಮ. ನಾನು ನೋಡ್ಕೋತೀನಮ್ಮ. ಅರೆ ಏನಪ್ಪ ವಿಶೇಷ? ಅದಲ್ಲ ಸರ್, ನಂದು ಮದುವೆ ಇತ್ತಲ್ವಾ, 150 ಜನ ಇಲ್ದ ಇದ್ರೆ ಕೋಟು ಸೂಟು ಹಾಕೊಂಡು ಏನ್ ಮಾಡ್ಲಿ ಸರ್ ನಾನು? ಕೋಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಕೋಟ್ ಮೇಲೆ ಹೆಸರು ಬೇರೆ ಬರ್ದಿದ್ಯಾ? ಒಳ್ಳೆ ಮದ್ವೆ ಗಂಡು. ಯಾರದ? ಅಯ್ಯೋ ಸರ್, ನೀನು ಏನಪ್ಪ ಬೇಕು? ಸರ್ ನಾನು ಬಚ್ಚು ಬಂಡಲ್ ವರ್ಕ್ಸ್ ನ ಪ್ರೊಪ್ರೈಟರ್. ಮೊದಲು ಸರಿ ಇಲ್ಲೇ ಹಾಕಪ್ಪ ಬಂದೆ. ನಾನು ಬಿರಿಯಾನಿ ಪಾಟ್ ತಗೊಂಡೋಗಿ ಬಂದಿದ್ದೆ. ಓ ಬಿರಿಯಾನಿ ನಿಂದ ಸರ್? ಓ ಬಿರಿಯಾನಿ ತುಂಬಾ ಚೆನ್ನಾಗಿತ್ತಪ್ಪ. ಏನಂತ ಶೋಭನಾ? ಹೌದು ಸರ್, ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ. ನನಗೂ ಕೂಡ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನ್ ಮಾಡೋದು, ನಾನು ತಿನ್ನ ಕೇಸ್ ಸಿಗ್ಬೇಕಲ್ಲ. ಹಾಗೆಲ್ಲ ಹೇಳ್ಬಿಡಿ ಸರ್, ಕೊರೋನಾ ಆದ್ಮೇಲಿಂದ ಇದು ಫಸ್ಟ್ ಆರ್ಡರು. ಸರಿ ನೀನು ಹೋಗು, ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಈ ಕಡೆ ಬಾ ಇಲ್ಲಿ. ಸೋಷಿಯಲ್ ಡಿಸ್ಟೆನ್ಸ್. ನಿನಗೆ ಒಂದು 50 ವರ್ಷ ಆಗಿರುತ್ತಲ್ಲ, ಗೌರ್ಮೆಂಟ್ ಅಡ್ವಾಂಟೇಜ್ ಕೊಟ್ಟಾಗ ನೀನ್ ಯಾಕೆ ಉಪಯೋಗಿಸಲ್ಲ? ತಪ್ಪಾಯ್ತು ಸರ್. ಹೌದಾ? ಹೌದು ಸರ್. ನಮ್ ದೇಶ ನಾವ್ ತಾನೇ ಕಾಪಾಡ್ಬೇಕು. ಹೌದು ಸರ್, ಖಂಡಿತವಾಗಿ ಕಾಪಾಡಬೇಕು. ಓಹೋ, ನೀನ್ ದೊಡ್ಡ ಬುದ್ಧಿವಂತ ನೀನು. ಏನ್ ಹೆಸರು ನಿಂದು? ರಹಮಾನ್. ಶಾಬ್ನಾ, ಅವ್ನ ಅಡ್ರೆಸ್ ಎಲ್ಲ ಬರ್ಕೊಂಡು ಕಳ್ಸಮ್ಮ. ಅಡ್ರೆಸ್ ಎಲ್ಲ ನಿಂತ್ ಕೊಟ್ಟುಬಿಟ್ಟು ಹೋಗ್ ಮದ್ವೆ ಹೋಗು. ಥ್ಯಾಂಕ್ ಯು ಸರ್. ಸರ್ ಬಚ್ಚೋಣ, ನಿಮ್ ಕಂಪ್ನಿಯಲ್ಲಿ ಅಜಿ ಅಂತ ವರ್ಕ್ ಮಾಡ್ತಾನಲ್ಲ, ಅವನ್ ಹೆಂಡತಿ ಆಶಾ ಕಾರ್ಯಕರ್ತರಲ್ವಾ, ಅವಳೇ ಇವ್ರಿಗೆ ಹೇಳಿದ್ದು. ಬಿಡ ಸರ್. ಸರ್ ಬಿಟ್ಬಿಡು, ಡಿಸ್ಟೆನ್ಸ್ ಡೋಂಟ್ ಟಚ್. ಏನಾಯ್ತಾ? ನನ್ ಪಾಟು. ಓ ಅದು ಬೇರೆ ಇದೆಯಲ್ಲ. ಅವನಿಗೆ ಕೊರೋನಾ ಎಲ್ಲ ಮುಗ್ದೋಗ್ಲಿ, ಕೇಸ್ ಎಲ್ಲ ಮೇಲೆ ಸಿಗುತ್ತೆ. ಸೆಬಸ್ಟಿಯನ್ ಬಂದ್ ಗಾಡಿ ತೆಗಿಯ. ಮಾಸ್ಕ್ ಹಾಕಳ. ತಗೊಳ್ಳೆ ಬುಸಾರ, ಇದನ್ ತಗೊಂಡು ಹೋಗಿ ಒಳಗಡೆ ಇಡು. ಹೌದು ನಬಿಸಾ, ಎಲ್ಲಾರು ಹೊರಟ್ರಾ? ಹೇಗಾದ್ರೂ ಆದ್ರೆ ಸಾಕು. ಯಾಕೆಂದ್ರೆ ಅವ್ನ್ ಯಾವ್ದಕ್ಕೂ ಒಪ್ಪಲ್ವಲ್ಲ. ಹುಡುಗಿನ ಅವ್ನು ನೋಡಿದ್ನೋ ಇಲ್ವೋ? ನೋಡಕ್ ಮನ್ಸೆ ಮಾಡ್ಲಿಲ್ಲ. ಅವನ ಮಗನ್ ಕೆಲ್ಸದ ಬಗ್ಗೆ ಏನಾದ್ರು ಕೇಳಿದ್ರ? ಅದಕ್ಕೆ ಅವ್ನ್ ಗಲ್ಫ್ಗೆ ಹೋಗ್ತಾನಲ್ಲ, ನಾನ್ ಅದನ್ನ ಅವಳಿಗೆ ಹೇಳ್ದೆ. ಸಾಕ್ ನಿಲ್ಲಿಸ್ತೀರಾ? ಇದ್ರ ಬಗ್ಗೆ ಮಾತಾಡಿದ್ರೆ ಅವ್ನ್ ಕಿರ್ಚಾಡ್ತಾನೆ ಅಂತ ಗೊತ್ತಿಲ್ವಮ್ಮ? ಇದನ್ನೆಲ್ಲ ಅವನಿಗೆ ಹೇಳಕ್ ಹೋಗ್ಬೇಡಿ. ಕೇಳಿದ್ಯಾ? ಸರಿ ಹೇಳ್ಬೇಕು ನಿಮ್ಗೆ. ಸುಳ್ಳು ಹೇಳಿ ಯಾಕೆ ಮದುವೆ ಮಾಡಿಸ್ಬೇಕು ನನ್ನ? ಗಲ್ಫಿಗೆ ಹೋಗಲ್ಲ ಅಂತ 100 ಸಲ ಹೇಳಿದೆ ನಿಮ್ಗೆ. ನನಗೆ ಮದುವೆನೂ ಬೇಡ. ಅಪ್ಪ ಬಂದಾಗ ವಿಷಯನ ಹೇಳಿ ಅವರಿಗೆ. ಏನೋ ಈಗ್ಲೂ ಬಾನುನೇ ನೆನ್ಸ್ಕೋತಾ ಇದ್ಯಾ? ಹಾಗಾದ್ರೆ ಅವಳನ್ನೇ ಮನೆಗೆ ಕರ್ಕೊಂಡ್ ಬರ್ಬೋದಲ್ಲ? ಏನು ಹೇಳೋದು ಇವನ್ಗೆ? ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಕೊರೋನಾ ಬರಲ್ಲ. ಕೊರೋನಾದಿಂದ ದೂರ ಇರ್ಬೋದು. ಅಣ್ಣ ಅದ್ ಬೇರೆ ತಿಂದು ತಿಂದು ಬೇಜಾರಾಗಿದೆ. ಬೇಗ ಸರಿ ಸರಿ ಕೊಡ್ತೀನಿ. ಕ್ಲೀನ್ ಮಾಡ್ಕೊಡಾಯ್ತಾ? ಒಳ್ಳೇದ್ ಹಾಕೊಟ್ಟಿದ್ದೀನಿ, ಹುಷಾರಾಗಿ ತಗೊಂಡೋಗಿ. ತಗೊಳ್ಳಿ. ಬನ್ನಿ 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 ಬನ್ನಿ, ತಾಜಾ ತಾಜಾ ಮೀನು ಬನ್ನಿ, ಎಲ್ಲ ಬನ್ನಿ. ಹೇಳಿ ವಿಜೇಶ್ ಭಾಯ್. ಏನಪ್ಪ? ತಗೊಳ್ಳಿ, ಈ ಮೀನ್ ತುಂಬಾ ಫ್ರೆಶ್ ಆಗಿದೆ. ನೋಡಿದ್ರೇನೆ ಗೊತ್ತಾಗ್ತಿದೆ ಎಷ್ಟು ಫ್ರೆಶ್ ಅಂತ. ಮತ್ತೆ ಇದಕ್ಕೆಷ್ಟು? ಮತ್ ಏನ್ ಹೇಳಿ ವಿಜೇಶ್ ಭಾಯ್, ಲ್ಯಾಬ್ ಅಲ್ಲಿ ಇರೋರೆಲ್ಲ ಚೆನ್ನಾಗಿ ತಿಂತೀರಾ ನೀವು. ಕೊರೋನಾ ಟೆಸ್ಟ್ ಗೆ 1500 2000 ಚಾರ್ಜ್ ಮಾಡ್ತೀರಾ ನೀವು. ಆ ದುಡ್ಡೆಲ್ಲ ನಮಗೆಲ್ ಬರುತ್ತೆ ಹೇಳಿ? ಅರ್ಧ ಕೆಜಿ ಬಂಗಡೆ ಹಾಕಪ್ಪ. ಪ್ಯಾಕ್ ಮಾಡಪ್ಪ. ಆಯ್ತು. ಶಕೀರಣ್ಣ ಹೇಗಿದ್ದೀರಾ? ಯಾವಾಗ ನಿನ್ ಕೆಲ್ಸ ನೋಡ್ಕೋಕ. ದೂರ ಇರಿ, ಕೊರೋನಾದಿಂದ ದೂರ ಇರಿ. ಫಿಶ್ ತಗೊಳ್ಳುವಾಗ ಮಾಸ್ಕ್ ಹಾಕಿ, ಆದ್ರೆ ಫಿಶ್ ತಿನ್ನುವಾಗ ಮಾಸ್ಕ್ ತೆಗಿರಿ. ದೂರ ಇರಿ. ಸಿಗಡಿ ಚೆನ್ನಾಗಿದೆ. ಇನ್ನು ಬೇಕಾ? ಹಾಕ್ಲಾ? ಇನ್ನೊಂದು ಸ್ವಲ್ಪ. ಬನ್ನಿ ಅಣ್ಣ. ಮೀನಾ ಬರ್ತೀನಾ? ಹೀರಾ ಮಜೋ. 12 ಗಂಟೆ ಆದ್ಮೇಲೆ ಮೀನ ಟ್ರೈ ಒಳಗೆ ಇಟ್ಬಿಡು. 12 ಗಂಟೆ ಒಳಗ ಫೈನ್ ಕಟ್ಬೇಕಾಗುತ್ತೋ? ಸ್ವಲ್ಪ ಬೇಗ ಬರ್ತೀಯ ನೀನು? ಆಯ್ತಿರೋ, ಬರ್ತೀನಿ. ಬೇಗ ಕೊಡಿ ಅಣ್ಣ, ಅದನ್ನೆಲ್ಲ ಸರಿಯಾಗಿ ಕ್ಲೀನ್ ಮಾಡ್ಕೊಡಿ. ನಾನು ಹೋಗಿ ಬರ್ತೀನಿ. ಸರಿ ಅಣ್ಣ. ಅದೊಂದೆರಡು ಕೊಡಿ ಅಣ್ಣ. ಇಲ್ಲಿ ತಗೊಳಪ್ಪ. ತಗೊಳ್ಳೋ ಕೇಳಲ್ಲ. ಇದೇನಾ? ಕೊಡು. ಎಷ್ಟಲ್ಲಿ ಕಾಲ್ ಮಾಡೋದು? ಲೋಡ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೋಡು. ಅಲ್ಲಿದ್ದಾರಾ? ಅಲ್ಲೇ ಇದಾರೆ. ಏನಾಯ್ತು? ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಕೋಪದಲ್ಲಿದ್ದಾರಾ? ತುಂಬಾ ಕೋಪದಲ್ಲಿದ್ದಾರೆ. ನಾನು ಮಾತಾಡ್ಲಾ? ಬೇಡ.
ಸರಿ, ನೀವು ಒಂದು ಕೆಲಸ ಮಾಡು, ಎಲ್ಲದನ್ನು ಅನ್ಲೋಡ್ ಮಾಡ್ಬಿಡು. ನಾ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಎಲ್ಲ ಲೋಡ್ ಮಾಡಿಟ್ಟಿದ್ದಾರೆ. ಸುಮ್ಮನೆ ಹೇಳ್ದಾಗ ಮಾಡು. ರಾಜೇಶ್ ಅಣ್ಣ, ತಮ್ಮ ಒಂದು ಚೇರ್ ಕೊಡು. ಅಣ್ಣ ಏನಣ್ಣ ಇದು? ಕೊಡೋ, ಒಂದು ಚೇರ್ ತಾನೆ. ಸಾಲಿ ರಾಜೇಶ್ ಅಣ್ಣ ಒಂದು ಸ್ಟ್ರಾಂಗ್ ಟೀ ತಗೊಂಬಾ. ಏನೋ ಇದೆಲ್ಲ ತಮಾಷೆ ನನಗೆ. ಏನ್ ನಗ್ಬೇಡ್ವಾ? ಅಲ್ಲ, ಯಾಕೆ ಹಾಗೆಲ್ಲ ಹೇಳ್ತಿದ್ದೀರಾ? ನಾನೇನು ಗೊತ್ತಿಲ್ಲದೆ ಇರೋಣ? ನಾನು ಚಿಕ್ಕವನಿದ್ದಂಗಿಂದ ನನ್ನ ಬಗ್ಗೆ ನಿಮ್ಗೆಲ್ಲ ಗೊತ್ತು. ಅದೇ ಕಾರಣದಿಂದ ನೀನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿ ಅಂತ ನಾನು ದುಡ್ಡು ಕೊಟ್ಟಿದ್ದೆ. ಈಗ 4 ತಿಂಗಳಾಯ್ತು, ಬಡ್ಡಿನೂ ಇಲ್ಲ, ದುಡ್ಡು ಇಲ್ಲ, ಏನೂ ಇಲ್ಲ. ಅವಸರ ಯಾಕೆ ಮಾಡ್ತೀರಣ್ಣ? ಈ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಪೇಷನ್ಸ್ ಇದ್ರೆ ಡಬಲ್ ಲಾಭ ಮಾಡ್ಬೋದು. ಈ ಕೋವಿಡ್ ಲಾಕ್ಡೌನ್ ಎಲ್ಲ ಸ್ವಲ್ಪ ದಿನದಲ್ಲಿ ಮುಗ್ದೋಗುತ್ತೆ, ಆಮೇಲೆಲ್ಲ ಸರಿ ಹೋಗುತ್ತೆ ಬಿಡಿ. ಏನ ಮಾತಾಡ್ತೀಯ ನೀನು? ನಿನ್ ನ್ಯೂಸ್ ನೋಡಿದ್ಯಾ? WHO ಏನ್ ಹೇಳ್ತಾರೆ ನಿಂಗೆ ಗೊತ್ತಾಯ್ತೀಯಾ? ಕೋವಿಡ್ ಅನ್ನೋದು ನಮ್ಮ ದೇಶ ಬಿಟ್ಟು ಹೋಗಲ್ಲ. ಇದೆಲ್ಲ ಹೊಸದು. ಇದನ್ನೆಲ್ಲ ಇವಾಗ್ಲೇ ಮಾರ್ಕೊಂಡ್ರೆ ಸ್ವಲ್ಪ ದುಡ್ಡು ಸಿಗುತ್ತೋ? ಮುರುಗ ಮುಗೀತೇನಲ್ಲಿ. ರಾಜೇಶ್ ಅಣ್ಣ, ಅದು ಏನು ಮಾತಾಡ್ಬೇಡ ನೀನು. ಮದುವೆ ಗಿದ್ವೆ ಕಾರಣ ಎಲ್ಲ ನನಗೆ ಕೊಡಕ್ ಹೋಗ್ಬೇಡ ನೀನಪ್ಪ. ನಾನು ಅದನ್ನೇ ಹೇಳ್ತಿರೋದು. ಈ ಮದುವೆ ಕರ್ಮಗಳಿಗೆಲ್ಲ ಕೊನೆನೇ ಇಲ್ಲ, ಆದ್ರೆ ಈ ಕೋವಿಡ್ಗೆ ಖಂಡಿತ ಕೊನೆ ಇದೆ. ನೀವು ಸ್ವಲ್ಪ ಯೋಚನೆ ಮಾಡಿ. ಅನ್ಸಾರಿ ಅಂಗಡಿ ಕೂಡ ಮುಚ್ಚಿದೆ, ಅಜ್ಮೀರ ಪಂಡಲ್ ವರ್ಕು ಅದು ಕೂಡ ಮುಚ್ಚಿದ್ದಾರೆ, ಸಿತಾರ ಅಂಗಡಿ ಕೂಡ ಇನ್ನೇನು ಮುಚ್ತಾರೆ. ಬಾಕಿ ಇರೋದು ಯಾರ್ದು ಹೇಳಿ? ನಮ್ಮ ಅಂಗಡಿನೇ ತಾನೆ. ಸ್ವಲ್ಪ ಯೋಚನೆ ಮಾಡಿ ಅಣ್ಣ. ಇದರಲ್ಲಿ ನಿಮಗೆ 5% ಪ್ರಾಫಿಟ್ ಸಿಗೋ ಹಾಗೆ ಮಾಡ್ತೀನಿ. 2 ತಿಂಗಳು ಟೈಮ್ ಕೊಡಿ, ಆಮೇಲೆ ಬಂದು ನೀವೇ ನನ್ನ ಹತ್ರ ಹೇಳ್ತೀರಾ, ಬಚ್ಚು ನೀನು ಹೇಳಿದೆಲ್ಲ ಸರಿ, ಕೋವಿಡ್ ಎಲ್ಲ ಹಳೆ ಕತೆ ಆಗಿದೆ ಅಂತ. ನಾನು ಹೇಳಿ ಸ್ಟ್ರಾಂಗ್ ಟೀ ಬರುತ್ತಾ? ಬರುತ್ತೆ. ಬಂದ್ಮೇಲೆ ನೀನೇ ಕುಡಿ, ಸ್ವಲ್ಪ ಕೂಲ್ ಆಗಪ್ಪ. ಟೀ ಬಿಸಿಯಾಗಿರುತ್ತಣ್ಣ. ಬಚ್ಚು, ನಿಂಗೆ 2 ತಿಂಗಳು ಮಾತ್ರ ಟೈಮು. ಇದು ನಮ್ಮ ಮದ್ವೆಗೋಸ್ಕರ ನಿಮ್ಮಪ್ಪ ಕೊಟ್ಟಿರೋ ಚೀಪ್ ಚೇರಲ್ಲ, ಸಿಂಹಾಸನ. ಇದು ಸಿಂಹಾಸನ. ಅಯ್ಯೋ ಬೇಡ ಸ್ವಾಮಿ, ನೀವು ಕೂತ್ಕೊಳ್ಳಿ. ಬಚ್ಚು, 2 ತಿಂಗಳು ಹಣ ಬಂದಿಲ್ಲ ಅಂದ್ರೆ ನಾನೇ ಬರ್ತೀನಿ, ಇಲ್ಲಿಗಲ್ಲ ನಿಮ್ಮನೆಗೆ. ಮುರುಗ, ಸಾಮಾನಲ್ಲಿ ಎತ್ತೇಡ. ಸರಿ ಅಣ್ಣ. ಇವ್ರನ್ನ ಬಿಟ್ಟು ಹೋದ್ರೇನೆ ಅವ್ನ ಜೀವನದಲ್ಲಿ ಮುಂದೆ ಬರೋದು. ನಸೀರಣ್ಣ, ನಜರಣ್ಣ ಹೋಗ್ ಬೆಲ್ಲುಡಿಯ. ಅಲ್ಲಿದೆ ನೋಡು. ಬಚ್ಚು, ಎಲ್ಲಿ? ಇಲ್ಲಿ ಮೇಲೆ. ಹಲೋ, ಇನ್ನೆಷ್ಟು ದಿನ ಈ ಜೈಲು? ಜೈಲಂತ ಹೇಳ್ಬೇಡ್ವೋ, ಬೆಂಗಳೂರು ಇದ್ರಕ್ಕಿಂತ ಕೆಡ್ದಾಗಿದೆ. ಸರಿ, ಕ್ಲಾಸ್ ತಗೋಬೇಡ, ವಿಶ್ವಕ್ ಬಾ ಮೊದಲು. ನಿಮಗ್ ಬೇಕಾಗಿರೋ ವಸ್ತು ಅಲ್ಲಿ ಕೆಳಗಡೆ ಮನೇಲಿದೆ, ತಗೊಂಡೋಗಿ. ಅಮ್ಮ, ಅವೆಲ್ಲ ಬಿಡು, ಮೊದಲು ಲೇಟೆಸ್ಟ್ ಹೇಳು. 1 ಲಕ್ಷ, ಪೀಸಿಗೆ ₹1, ಒಟ್ಟಿಗೆ 3 ಲೇಯರ್ ಇದೆ. ಮತ್ತೆ ಬಚ್ಚು, ಅವಾಗಿನ ತರ ಅರ್ಧ ದುಡ್ಡು ಕೊಟ್ರೆ ಎಲ್ಲ ನಡೆಯಲ್ಲ ಇವಾಗ. ರಾಜೇಶ್ ಅಣ್ಣಂಗ್ ಬೇಕಾದ್ರೆ ಹಾಗೆಲ್ಲ ಮಾಡು, ನನಗ್ ಫುಲ್ ಅಡ್ವಾನ್ಸ್ ಬೇಕು. ನಾನೇನ್ ಮೋಸ ಮಾಡ್ತೀನಾ? ಒಳಗ್ ಬನ್ನಿ. ನೀನು ಅಲೈಮಾನ್ ಮಗ ಅಜಿ ಅಲ್ವಾ? ಅದೇ ನಾವೇ. ನಿಮ್ದು ಊಟ ಆಯ್ತಾ? ಆಯ್ತು. ಹೇಗೆ, ಟೇಸ್ಟ್ ಎಲ್ಲ ಏನೂ ಇಲ್ಲ ಅಲ್ಲ? ಚೆನ್ನಾಗಿತ್ತು. ಅಲ್ಲ, ವಾಸನೆ ಗೊತ್ತಾಗ್ತಿತ್ತಾ? ಸ್ಮೆಲ್ ಬರ್ತಾ ಇದೆ. ಗೊತ್ತಾಗ್ತಿತ್ತ? ಹಾಗಾದ್ರೆ ಮಾಸ್ಕ್ ತೆಗೆದು ಒಳಗಡೆ ಬನ್ನಿ. ಬನ್ನಿ, ನೋಡಿ, ಎಲ್ಲ ಇಲ್ಲೇ ಇದೆ, ಎಲ್ಲ ನೋಡ್ಕೊಳ್ಳಿ. ಇದೆ ಅಲ್ವಾ? ಅವನ್ ಸಂಬಳದ ಬದಲಿಗೆ ಕಂಪ್ನಿ ಇದನ್ನ ಕೊಡ್ತು. ನಮ್ಗೆ ಯೂಸ್ ಇಲ್ಲ. ಎಲ್ಲ ಸರಿ ಇದೆಯಲ್ಲ? ಆಟ ಆಡದೆ ಬರ್ಕೊಳೆ. ಇದನ್ ಬರ್ದಿದ್ದೀನಲ್ಲ, ಇದನ್ ಬರ್ದಿಲ್ವಾ? ಇದನ್ನು ಬರ್ದಿದ್ದೀನಲ್ಲ, ಮತ್ತಿನ್ನೇನ್ ಬರಿ ಅಂತ್ಯಾ? ಸ್ವಲ್ಪ ಕೂಡ ಬ್ರೇಕ್ ಕೊಡಲ್ವಾ? ಪಾತು ಬರಿ. ಅದೇ ಬುಷ್ರಾ ವಿಷಯಕ್ಕೆ ಬೇಜಾರು. ಅದನ್ನ ಇನ್ನೂ ತಳ್ಕೊಂಡು ಹೋದ್ರೆ ಸರಿ ಇರಲ್ಲ. ನೀವು ಬಚ್ಚು ಹತ್ರ ಹೇಳಿ ಅಳಿಯಂದ್ರ ಜೊತೆ ಹೋಗಿ ಮಾತಾಡಿ. ನೀವು ಹೇಳಿದ್ರೆ ಒಂದು ಗೌರವ ಇರುತ್ತೆ. ನಾನು ಹೇಳ್ತೀನಿ ನಬೀಸು, ಹೋಗಿ ಬಂದುಟಿ ಕಾಲ್ ಕೊಡು. ಇದ್ದಾಳೆ, ಕೊಡ್ತೀನಿ. ನಾನಿದನ್ನ ಚಾರ್ಜ್ಗೆ ಇಟ್ಟಿದ್ದೆ. 1 ನಿಮಿಷ. ನೀನ್ ಬರೀ, ಅವಳು ಇಲ್ಲಿ ಬರೀತಾ ಇದ್ದಾಳೆ. ಹೌದಾ? ಮಗಳೇ,
ತಾತ ಮಾತಾಡ್ಬೇಕಂತೆ. ಹಾ ಹಲೋ ತಾತ. ಬಾತುಟಿ ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ ತಾತ. ನೀವು ಬರೋವಾಗ ಆ ಮಿಕ್ಕಿ ಮೌಸ್ ಡಾಲ್ ಇದೆಯಲ್ಲ ಅದನ್ನ ತರೋದನ್ನ ಮರಿಬೇಡಿ, ಓಕೆನಾ? ಇಲ್ಲಮ್ಮ ಮರ್ತೋಗಿಲ್ಲ, ನಾನು ಆಲ್ರೆಡಿ ನಿಂಗೋಸ್ಕರ ತಗೊಂಡಿದ್ದೀನಿ. ಅವನ್ ಬಂದ ನೋಡಿ, ಅವನ ಹತ್ರ ಒಂದ್ಸಲ ಹೇಳಿ. ಮಗ್ನೆ ಅಪ್ಪ ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಪ್ರತಿ ಸಲನೂ ಹಠ ಹಾ ಹೇಳಿ. ಮಗ ಹೇಗಿದ್ಯಾ? ಹಲೋ ಹಲೋ. ಹಾ 21ನೇ ತಾರೀಕು ಬರೋದು. 21ಕ್ಕೆ ಬರ್ತೀನಿ, ಆದ್ರೆ ಒಂದೇ ಭಾರತ್ ಫ್ಲೈಟ್ ಗೊತ್ತಲ್ವಾ? ಏರ್ಪೋರ್ಟಿಗೆ ಹೋಗಿ ತುಂಬಾ ಜನ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಸ್ವಲ್ಪ ಅಳಿಯನ ಹತ್ರ ಮಾತಾಡ್ಬೋದಾ? ಬುಷ್ರನ್ ಸಮಸ್ಯೆ ಸ್ವಲ್ಪ ಬೇಗ ಬಗೆಹರಿಸ್ಬೇಕು. ಏನ್ ನಾನು ಲೇಟ್ ಮಾಡ್ತಿರೋದು? ಎಷ್ಟ್ ಸಲ ಹೇಳಿದೀನಿ ಅವನ್ಗೆ? ಹಾಗಲ್ಲಪ್ಪ, ನಾವು ಹೆಣ್ಣಿನ ಕಡೆಯವರು, ಅವಳನ್ನ ನೋಡ್ಕೊಳ್ಳೋದು ನಮ್ದೇ ಜವಾಬ್ದಾರಿ. ಹಾ ಗೊತ್ತಾಯ್ತು, ಅಮ್ಮ ಕೊಡ್ತೀನಿ ಫೋನು. ಪರವಾಗಿಲ್ಲಪ್ಪ, ಸ್ವಲ್ಪ ತಾದ್ಮೇಲೆ ಕಾಲ್ ಮಾಡ್ತೀನಿ, ನಂಗೆ ಸ್ವಲ್ಪ ಕೆಲಸ ಇದೆ. ಸರಿ ಫೋನ್ ಇಟ್ಟು. ಸರಿ ಇಡ್ತೀನಿ. ಸರಿ. ಇದೊಂದು ಪ್ಯಾರ ಅಷ್ಟೇ. ಸರಿ ಸರಿ, ನೀವ್ ಅರ್ಜೆಂಟ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲಮ್ಮ. ನನಗೆ ಯಾವಾಗ ಬೇಕು ಅವಾಗ ಹೋಗ್ತೀನಿ. ಇದನ್ನು ಬರ್ದ್ಬಿಡು, ಮುಗ್ದೆ ಹೋಗುತ್ತೆ. ನೀನು ಕೇಳೋ. ಹೋಗೋ, ನೀನೇ ಕೇಳೋ. ಅಳದ್ ನಿಲ್ಸೋ, ನನಗೆ ಗೊತ್ತು ನೀನ್ ಹುಡುಗಿ ಕೈ ಕೊಟ್ಲು ಅಂತ. ಬಾ ಪುಟ್ಟ ಇಲ್ಲಿ, ನನ್ ಮೇಲೆ ಕೋಪ ಮಾಡ್ಕೋಬೇಡ. ಸುಮ್ಮನೆ ಏನೇನೋ ಮಾತಾಡ್ಬೇಡ. ಲಾಕ್ಡೌನ್ ಇದ್ರು ನಿನಗೆ ಊಟ ತರ್ತಾ ಇದ್ದೀನಿ, ಆದ್ರೆ ಬರ್ಬೇಕಾದ್ರೆ ಪೊಲೀಸರು ನನ್ನ ಹಿಡಿದಿದ್ರು, ಏನೂ ಮಾಡಕ್ಕಾಗ್ಲಿಲ್ಲ. ನನ್ನ ಕ್ಷಮಿಸು. ಹಾ, ಒಂದ್ ಕೆಲಸ ಮಾಡ್ತೀನಿ, ನಿಂಗೋಸ್ಕರ ಹೊಸ ಹುಡುಗಿ ಹುಡ್ಕೊಡ್ತೀನಿ. ಇಲ್ಲಿ ನೋಡಿಲಿ, ಚೆನ್ನಾಗಿದೆಯಲ್ಲ. ಅಲ್ಲಿವರೆಗೂ ಲಾಕ್ಡೌನ್ ಇದನ್ನ ಬಿಡಲ್ಲ ಕಣಪ್ಪ. ಆಯ್ತಾ ಬಚ್ಚೋ? ನಿನ್ ಬಾನು ಬರ್ತಾ ಇದ್ದಾಳಲ್ವಾ? ಹಾ, ಅದಲ್ಲ ನನ್ನ ಸಮಸ್ಯೆ. ಮೊದಲು ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಸುಮ್ಮನೆ ಹತ್ರ ಇರೋ ಚಿನ್ನ ಮಾರಿದ್ರೆ ನಾವು ಒಂದ್ 4 ದಿನ ಬದುಕ್ಬೋದು. ನೋಡು ಬಚ್ಚು, ನೀನ್ ಇಲ್ಲಿ ಕಷ್ಟಪಡೋದ್ ಬದಲು ನೀನ್ ಅಪ್ಪನ ಜೊತೆ ಗಲ್ಫಿಗೆ ಹೋಗ್ಬೋದು ತಾನೆ. ಇಸ್ಮೈಲ್ ಅನ್ನೋ ಕಂಪ್ನಿಯಲ್ಲಿ ಒಳ್ಳೆ ಆಫರ್ ಬಂದಿದೆ, ಮತ್ತೆ ಯಾಕಪ್ಪ ಕಷ್ಟಪಡ್ತೀಯ? ಅದು ಸರಿನೇ. ಸರಿ, ಒಂದ್ ಮಾಸ್ಕ್ಗೆ ಎಷ್ಟು ಕೇಳ್ತೀಯಾ? 15 ರೂಪಾಯಿ. ಸರಿ, ನೀನು? 10. ಆದ್ರೆ ನಮಗ್ ಸಿಗ್ತಾ ಇರೋದು 1 ರೂಪಾಯಿಗೆ. ಲಾಭ ಎಷ್ಟಾಗ್ಬೋದು ಕಂಡಿಡೀರಿ. ಈ ಸೀಸನ್ ಅಲ್ಲಿ ಮಾಡಕ್ಕೆ ಪರ್ಫೆಕ್ಟ್ ಬಿಸ್ನೆಸ್ ಇದು. ಇದನ್ನಷ್ಟೇ ನಾನು ಹೇಳ್ತಾ ಇರೋದು, ಅರ್ಥ ಮಾಡ್ಕೊಂಡ್ರು. ಆಮೇಲೆ ನಾನು ಅಪ್ಪನ ಮುಂದೆ ತಲೆ ಎತ್ಕೊಂಡು ತಿರುಗ್ಬೋದು. ಆದ್ರೆ ನಾವು ಒಟ್ಟಿಗೆ ಕೆಲಸ ಮಾಡ್ಬೇಕು. ನಾನೇ ಅವಳ ಹತ್ರ ಮಾತಾಡ್ತೀನಿ. ಅಷ್ಟ್ ಸಾಕ್ಬಿಡು. ನೀನ್ ಮಾಡ್ತೀಯ ಅಂದ್ರೆ ಕೆಲಸ ಆಯ್ತು ಅಂತಾನೆ ಅರ್ಥ. ಏನಾಯ್ತು? ಏ ಕಫ ಕಾಣಲ್ಲೋ. ಸುಮ್ಮಿ, ಹೊಟ್ಟೆ ತುಂಬಾ ದೊಡ್ಡದಾಗಿದ್ಯಮ್ಮ. ಹಾಗಾದ್ರೆ ಖಂಡಿತ ಟ್ವಿನ್ಸ್ ಇರ್ಬೇಕು ಅಂತ ನನ್ಗನ್ನಿಸ್ತಾ ಇದೆ. ನನಗೆ 7 ತಿಂಗಳಿದ್ದಾಗ ಇಷ್ಟು ದೊಡ್ಡ ಹೊಟ್ಟೆ ಇರ್ಲಿಲ್ಲ, ಅಂದ್ಮೇಲೆ ಇದು ಟ್ವಿನ್ಸೇ. ನೀವು ಸ್ವಲ್ಪ ಸುಮ್ನಿರಿ. ಮಗ್ಳೆ ಸುಮ್ಮಿ, ನೀನ್ ಅಲ್ಲಿ ಕೂತ್ಕೋ. ಸುಮ್ನೆ ಅವಳಗ್ ಟೆನ್ಷನ್ ಕೊಡ್ತೀರಾ. ಇದೇನೋ ಅವಳಿ ಜವಳಿ ಅಲ್ಲಪ್ಪ, ಮಗು ಚೆನ್ನಾಗಿ ಬೆಳೆದಿದೆ ಅಷ್ಟೇ. ನನ್ಗೇನ್ ಗೊತ್ತಾಗಲ್ವಾ? ನಾನು ಮಗು ಹೆತ್ತಿರೋಳೆ. ಇದು ಮೊದಲನೇ ಮಗು ಅಲ್ವಾ? ಅವ್ಳ್ ವಯಸ್ಸನ್ನ ದಾಟಿ ನೀವು ಅಲ್ಲಿ ಬಂದಿರೋಳು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೇಡಿ. ನಾನು ಕಬೋರ್ಡ್ ಅಲ್ಲಿ ಇಟ್ಟಿದ್ದೀನಿ, ಹೋಗ್ ತಗೊಳ್ಳಿ. ಏನ್ ವಿಷಯ ಅಳಿ ಅಂದ್ರೆ? ಏನಿಲ್ಲ, ಏನೂ ಇಲ್ಲ. ಜೀವನದಲ್ಲಿ ಕಷ್ಟ ಅನ್ನೋದಿರುತ್ತಲ್ವಾ? ಅಜಿ ಕಾಕ, ಅಜಿ ಇಲ್ವಾ? ಎಲ್ಲೋ ಅವ್ನು ಒಳಗಿದ್ದಾನೆ. ನಿಮ್ಮಪ್ಪ ಬರ್ತೀನಿ ಅಂತ ಹೇಳ್ತಾನೆ ಇದ್ದಾನೆ, ಆದ್ರೂ ಯಾಕೆ ಬಂದಿಲ್ಲ ಅವನು? ಒಂದ್ ನಿಮಿಷ. 21ಕ್ಕೆ ಬರ್ತಾ ಇದಾರೆ. ಏನ್ ಬೀಡಿ ಬೋರ್ ಆಗೋಯ್ತಾ? ಸುಮ್ನಿರ. ಸುಮಿ ಸೀಮಂತ ಇತ್ತು, ಯಾಕೆ ಬರ್ಲಿಲ್ಲ ನೀನು? ಎಲ್ಲಿಗೋಗ್ಲಿ, ಇಲ್ಲೇ ಇರ್ತೀನಲ್ಲ. ಇವಾಗ ಎಲ್ಲಿಗೋ ಹೋಗ್ತಿದ್ಯಾ? ನೀನ್ ಸ್ವಲ್ಪ ಸುಮ್ನಿರಮ್ಮ, ಎಲ್ಲ ಹೇಳ್ಬೇಕು ಇವಳಿಗೆ. ಇವನೊಬ್ಬ ಯಾವಾಗ್ಲೂ ಸಮಸ್ಯೆ ಇಟ್ಕೊಂಡೇ ಆಚೆ ಹೋಗ್ತಾನೆ. ಅಪ್ಪ, ಮನೆ ಒಳಗೆ ಹೋಗಿ ನೆಂಟ್ರಿದ್ದಾರೆ. ಮನೇಲಿ ಎಲ್ರಿಗೂ ಒಂದೊಂದು ಕಂಪ್ನಿ ಇದೆ, ನನಗ್ ಮಾತ್ರ ಇಲ್ಲ. ಸ್ವಲ್ಪ ಕಿಸಿಯದ್ ನಿಲ್ಲಿಸ್ತೀಯಾ? ಅವಳ ಮನೆಯವ್ರು 14ನೇ ತಾರೀಕಿಗೆ ಕರ್ಕೊಂಡು ಹೋಗಕ್ ಬರ್ತಾ ಇದ್ದಾರೆ. ನಮ್ಗೆ ಇನ್ನು ಅದಕ್ಕೆ 10-15 ದಿನ ಬಾಕಿ ಇದೆ ಅಲ್ವಾ? 1 ವಾರದೊಳಗೆ ಕೊಟ್ರಾಯ್ತು. ನೀನ್ಯಾಕೆ ಬುಷರನ್ನೇ ಕೇಳಬಾರ್ದು? ಅವಳ ಚೈನಿಂದ ಆಗಿರೋ ಸಮಸ್ಯೆ ಇದೆಯಲ್ಲ, ಮೊದ್ಲು ಅದನ್ನ ಸರಿ ಮಾಡಬೇಕು. ಸರಿ, ಹೊರಡು. ಬರ್ಲಾ? ಹುಡುಗಿ ಚೆನ್ನಾಗಿದ್ದಾಳೆ, ಪ್ರೀತಿಯಾಗಿದೆ. ಹುಡುಗಿ ಚೆನ್ನಾಗಿದ್ದಾಳೆ, ಪ್ರೀತಿಯಾಗಿದೆ. ಮಾಸ್ಕ್ ಎಲ್ಲ ಇಟ್ಬಿಟ್ಟಿದ್ಯಾ? ನನಗೂ ಒಂದು 10 ಕೊಡಪ್ಪ. ಅದೆಲ್ಲ ಓಕೆ, ಆದ್ರೆ ಅದಕ್ಕೆಲ್ಲ ಕಾಸು. ಏನಪ್ಪ ಹಿಂಗ್ ಕೇಳ್ತೀಯ? ಮೊದ್ಲೇ ನೀನ್ ನನ್ನ ಹತ್ರ ಕಾಸು ತಗೊಂಡಿದ್ಯಾ ತಾನೆ? ಅದಕ್ಕೆ ನೀನ್ ಕಾಸು ಕೊಡ್ಬೇಕು ಅಂತ ಹೇಳಿದ್ದು. ನನ್ ದುಡ್ಡು ತಗೊಂಡು ನಂಗೆ ಕೊಡ್ತೀಯಾ? ಅಯ್ಯಯ್ಯೋ ದೇವ್ರೆ, ರೋಡೇ ಬ್ಲಾಕ್ ಮಾಡಿದಾರಲ್ಲಪ್ಪ. ಇದು ಬೇರೆ, ಇವ್ರಿಗೆ ಬೇರೆ ಕೆಲಸ ಇಲ್ಲ, ಬರೀ ಇದೇ ಆಗೋಯ್ತು. ಇದನ್ನ ಹಾಕಿದ್ರೆ ಕೊರೋನಾ ಬರಲ್ವಾ? ನೀ ಮನಮ್ಮ ಹೋಟೆಲ್ ತಾನೇ ಹೋಗ್ತಿರೋದು? ಅಂತ ಊರಿಗೆ ಹೋಗಕ್ಕೆ ಎಷ್ಟೋ ಶಾರ್ಟ್ ಕಟ್ಗಳಿದಾವೆ, ನಮ್ಮಂತ ಡ್ರೈವರಿಗೆ ಗೊತ್ತಿರಲ್ವಾ?
യുവാക്കൾ പൊറാട്ടിച്ചിടുകയാണ്. അവർ മൈദയെടുക്കുകയാണ്, മൈദയെടുത്ത് കുഴക്കുകയാണ്. അത് കുഴച്ച് അത് ഉരുട്ടി പിന്നെ അത് പരത്തി ആ മൈദ പൊറാട്ടയാക്കുകയാണ്. പൊറാട്ട മൈദ പൊറാട്ട, ഇക്ബാലിന്റെ പൊറാട്ട, റൂബിയുടെ പൊറാട്ട, അമീർ യൂസുഫിന്റെ പൊറാട്ട. ഹോട്ടലിൽ പൊറാട്ട ചുടുന്ന പുണ്ടാരി നിങ്ങൾ കണ്ടിട്ടുണ്ടോ? ಏನಪ್ಪ ಇದು, ಈ ಹೋಟೆಲ್ ಲಾಕ್ಡೌನ್ ಮಾಡಿಬಿಟ್ಟಿದ್ದಾರೆ. ಒಂದ್ ನಿಮಿಷ ತಡೆಯಪ್ಪ. ಏನಣ್ಣ ಇದು ಕಂಟೈನ್ಮೆಂಟ್ ಝೋನ್ ಹಾಕಿದಾರೇನು? ಅದು ಬಿಡು, ಈ ರೋಡ್ ಇದೆಯಲ್ಲ ಅದ್ರ ಆ ಕಡೆ ಹೋದ್ರೆ 55 ವಾರ್ಡ್, ಅದು ಕಂಟೈನ್ಮೆಂಟ್ ವಾರ್ಡ್. ಇದು 56. ಇಲ್ಲಿ ಕಂಟೈನ್ಮೆಂಟ್ ಇಲ್ಲ. ಏನಣ್ಣ ವಾರ್ಡ್ ವೈಸ್ ಕೊರೋನಾ ಸ್ಪ್ರೆಡ್ ಆಗ್ತಿದೆಯಾ ಈಗ? ಅದನ್ನ ಹೋಗಿ ನೀನು ಗವರ್ಮೆಂಟ್ ಹತ್ರ ಕೇಳ್ಬೇಕು. ಅಣ್ಣ ಜೋರಾಗಿ ಉಸಿರು ತಗೋ, ಅಷ್ಟೇ ಜೋರಾಗಿ ಉಸಿರು ಬಿಡು. ನೋಡೋಣ ಹೆಂಗ್ ರೆಡಿ ಆಗ್ಬಿಟ್ಟೆ. ಒಂದ್ ವಾರದಲ್ಲಿ ಹೋಗ್ಬಿಡತ್ತೆ. ಮಾಮ ಏನ್ ಬಾವಾ, ಏನ್ ಕಾರ್ಬಾರ್ ನಡೆಸ್ತಿದ್ಯಾ? ಯಾಕೆ ಮಾವ ಇನ್ನು ಮನೆಗೆ ಬಂದಿಲ್ಲ ನೀನು? ಲಾಕ್ಡೌನ್ ಶುರುವಾಗಿದೆ ತಾನೆ? ಯಾವ ಲಾಕ್ಡೌನ್ ಆದ್ರೂ ನಿನ್ನ ಅಕ್ಕ ಬೇರೆ ಎಲ್ಲ ಕಡೆ ತಿರುಗ್ತಾಳಲ್ಲ, ಅದು ಓಕೆ ಅಲ್ವಾ? ಹೇಳ. ನಿನಗೆ ನಿಜ ಏನು ಅಂತ ಗೊತ್ತಲ್ಲ? ಗೊತ್ತು, ನನಗೆಲ್ಲ ಗೊತ್ತು. ಜನರು ಏನು ಹೇಳಿದ್ರು ನಾನು ಅವಳನ್ನ ಬಿಟ್ಕೊಡ್ಲಿಲ್ಲ ಅಲ್ವಾ? ಹೌದು ತಾನೆ? ಸುಮ್ಮನೆ ಈ ಥರ ಎಲ್ಲ ಮಾತಾಡಬೇಡಿ. ನಡೆದಿರೋದೆಲ್ಲ ಗೊತ್ತೇ ಇಲ್ಲ ಅನ್ನೋ ಥರ. ನೀವು ಆದಷ್ಟು ಬೇಗ ಒಂದು ತೀರ್ಮಾನ ತಗೊಳ್ಳೇಬೇಕಾಗತ್ತೆ. ಅದೇನು ಅಂತ ಬೇಗ ಹೇಳಿ. ನಾನು ಹೇಳದ್ನ ಇಲ್ಲಿ ಬರೋದಕ್ಕೆ ಬಂದ್ಬಿಟ್ಟ ತಲೆ ತಿಂತಾನೆ. ಅಲ್ಲ ಏನ್ ಬಚ್ಚು, ಅದನ್ನ ಅಲ್ಲಿ ಇಡ್ತಿದ್ಯಾ? ಮಾಮನ್ ನೋಡ್ ಬಂದೆ. ಇನ್ಮೇಲೆ ಸ್ವಲ್ಪ ಹುಷಾರಾಗಿರು. ಹುಷಾರ. ನಾನೇನ್ ನೋಡೋದು? ಎಲ್ಲ ಗೊತ್ತಿದ್ದು ನನ್ ಮೇಲೆ ಡೌಟ್ ಬಂದು ಇಲ್ಲಿಂದ ಹೋಗಿದ್ದಲ್ವಾ? ಈಗ ನಾನ್ ಹೋಗಿ ಅವ್ರ ಕಾಲು ಹಿಡಿಬೇಕಾ? ನೀನೇ ಹೋಗು. ಅದಕ್ಕೆಲ್ಲ ನಾನು ಯಾಕೆ ಹೋಗ್ಬೇಕು? ಯಾವಾಗ ಬೇಕಾದ್ರೂ ನೀನು ಎಲ್ಲಿ ಬೇಕಾದ್ರೂ ಹೋಗು. ಬಚ್ಚು, ಮೀನ್ ತಗೊಂಬಂದ್ಯೇನೋ? ಅಪ್ಪ ಮತ್ತೆ ಕಾಲ್ ಮಾಡಿದ್ರು. ನಿಮ್ಮ ಮಾಮ ಅವರು ಇಬ್ರು ಫೋನಲ್ಲೇ ಜಗಳಾಡ್ತಿದ್ರು. ಅದಕ್ಕೆ ಅವರು ಕೋಪದಲ್ಲಿದ್ದಾರೆ. ಅಪ್ಪ ಚಿಂತೆ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಮಾಮನ್ ಜಾಗದಲ್ಲಿದ್ದರೆ ಎಲ್ಲರೂ ಹಾಗೆ ಮಾಡಿರೋರು. ಅಂತ ತಪ್ಪೇನೋ ಮಾಡ್ದ ಅವನು? ನಾವು ಚಾಟ್ ಮಾಡೋವಾಗ ನಾವು ಹೇಳಿದ್ದೆ ಆ ಕಡೆಯವ್ರಿಗೆ ಅರ್ಥ ಆಗುತ್ತಾ? ಆಗತ್ತೆ. ನೀನ್ ಅದನ್ನ ಸೈಲೆಂಟ್ಗೆ ಹಾಕು, ಮಗಳು ಹೇಳ್ತಾಳೆ. ಮಾಮ ಬರಲ್ವಾ? ಬರಬಹುದು, ಆದ್ರೆ ಇನ್ ಮುಂದೆ ಮೊದ್ಲಿನ ತರ ಬರಲ್ಲ, ಅದಂತೂ ಖಂಡಿತ. ಅದನ್ನ ನೀನು ಇಲ್ಲೇ ಬಿಟ್ಬಿಟ್ಟು ಹೋಗು ಬಚ್ಚು. ಸರಿ, ನಾನೇನು ಹೇಳಲಿಲ್ಲ. ಇದು ಖಾಲಿ ಆದ್ಮೇಲೆ ಕಾಲ್ ಮಾಡು. ಆಕ್ಸ್ಫರ್ಡ್ ವ್ಯಾಕ್ಸಿನ್ ಬಂದಿದೆ ಅಂತ ನಾನು ಕೇಳಿದ್ದೀನಿ. ಅದೇನಾದರೂ ಬಂದರೆ ಇದೆಲ್ಲ ಸ್ಟಾಕ್ ಆಗಿಬಿಡುತ್ತೆ ಕಣೋ. ನಾನು ಈ ಬಿಸ್ನೆಸ್ನ ಇವಾಗ ತಾನೇ ಸ್ಟಾರ್ಟ್ ಮಾಡಿನಣ್ಣ. ಅಷ್ಟು ಬೇಗ ನೆಗೆಟಿವ್ ಆಗಿ ಹೇಳಿದ್ರೆ ಹೆಂಗೆ? ಸರಿ, ಮೊದಲು ನಂಗೆ ಕಾಸು ಕೊಡು. ಮಾರಿದ ನಂತರ ದುಡ್ಡು ಕೊಡ್ಬೋದಾ? ಸುಮ್ಮನೆ ಏನೇನೋ ಹೇಳ್ಬೇಡ. ಇದರಿಂದ ನಿಂಗೆ ಎಷ್ಟು ಲಾಭ ಸಿಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸರಿ, ತೊಗೊಂಡು ಹೋಗು. ಏನೋ ಒಂದು. ಇನ್ನೇನಾದ್ರು ಬಾಕಿ ಇದೆಯಾ? ಎಲ್ಲಿಗೆ ಹೋಗ್ತಿದ್ಯಾ? ಶರತ್ ಮದುವೆ ಹೋಗ್ತಾ ಇದೀವಿ. ಯಾವ ಷರತ್ತು? ಅದೇ ಕೊಯ್ಕಲ್ ಅವನು 20 ಸೇರ್ತಾನೆ. ಹೌದು, ಮತ್ತೆ ನಾನೇನು ಪ್ರೋಟೋಕಾಲ್ ಫಾಲೋ ಮಾಡೋದು ಅನ್ಕೊಂಡಿದ್ಯಾ? 3, 6, 9, 12, 15, 18, 19, 20, 21, 22 ತಲೆ ಮೇಲೆ ಹೊಡಿತೀನಿ ನಿಂಗೆ. ನಿನಗೇನು ಜೈಲಿಗೆ ಹೋಗ್ಬೇಕು ಅಂತಿದ್ಯಾ? 2 ಚೇರ್ ತೆಗ್ದಿಡಲಿ.
ಸರಿ ತೆಗಿತೀನಿ, ಎಲ್ರ ಮುಂದೆ ನನ್ನ ಅವಮಾನ ಮಾಡಬೇಡ ಪ್ಲೀಸ್. ಮೊದಲು ತೆಗ್ದಿಟ್ಟು ಚೇರ್ನ, ಆಮೇಲೆ ಮಾತಾಡು. ಈಗ ಮಗನೇ ಬಾರ ಇಲ್ಲಿ, ಚೇರ್ನ ಸರಿಯಾಗಿ ಇಡ್ಬೇಕು ತಾನೆ. ನಾನಲ್ಲ, ಏನೇನೋ ಹೇಳ್ಬೇಡ. ನನಗೆ ಹೇಳ್ಬೇಡ. ತಗೋ ಇಟ್ಕೋ, ಹುಷಾರ ತಗೊಂಡೋಗು. ಸರಿ ಕೊಡು. ಮುಂದಿನ ಸಲ ಬಂದಾಗ ಬಿರಿಯಾನಿ ಮಾಡ್ಕೊಡಿ ಆಯ್ತಾ? ಮೀನ್ ತುಂಬಾ ಚೆನ್ನಾಗಿದೆ. ಟೀನ ಪಾಯಸನ. ಏ ಅಜೇಣ, ತಗ ಟೀ ಕುಡಿತೀಯಾ? ನನಗ್ ಬೇಡ, ಮೂಡಿಲ್ಲ. ಬಚ್ಚೋ, ಸ್ವಲ್ಪ ಹುಷಾರಾಗಿ ಕುತ್ಕೊಳಾಯ್ತಾ? ಇದ್ರ ಬಾಗ್ಲು. ಬರೀ 100-200 ಮಾಸ್ಕ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಬಚ್ಚು. ನಮ್ಮ ಬಿಸ್ನೆಸ್ಸಿಗೆ ಬಂದು ಎಷ್ಟು ವರ್ಷ ಆಯಿತು? ಇಲ್ಲಿವರೆಗೂ ನಾವು ಅನ್ಕೊಂಡಿರೋ ಥರ ಏನಾದರೂ ಆಗಿದೆಯಾ? ಒಂದು ಬಲ್ಕ್ ಆಫರ್ ಬಂದಿದೆ. ನೀನು ಏನು ಎಡ್ವರ್ಟ್ ಮಾಡಿಲ್ಲ ಅಂದರೆ ಇದಾಗುತ್ತೆ. ಸುಮ್ಮಿ ಚಿನ್ನನ್ನು ವಾಪಸ್ ತಗೋಬೋದು. ನಾನೇನು ಮಾಡಲಿ ಇದರಲ್ಲಿ? ಬಿಸ್ನೆಸ್ ತಾನೇ ಇದು. ಅಲ್ಲ, ಹಾಗಲ್ಲ. ಬಚ್ಚೋಣ, ಹೋಗ್ಬರ್ಲಾ? ಸರಿ ಹೋಗ್ಬಾ, ಜಾಗ್ರತೆ ಆಗಿರು. ಓಕೆ ಅಣ್ಣ. ಸುನ್ನಿ ಬೇಗ ಹೋಗೋ. ನಮ್ಮ ವಿಜೀಶ್ ಇದಾನಲ್ಲ, ವಿಜೀಶ್ ದಾಮೋದರನ್, ಅವನೇ ಇದ್ರ ಬಗ್ಗೆ ಹೇಳಿದ್ದು. ಯಾವ ವಿಜೇಶು? ಬುಷ್ರನ್ ಕ್ಲಾಸ್ಮೇಟಾ? ಅವ್ರ ಹತ್ರ ಹೋಗಿ ಬೇಡಬೇಕಾ? ಹಾಗೆಲ್ಲ ಏನೂ ಇಲ್ಲ ಕಣ, ನೀನು ಸುಮ್ಮನೆ ಇರ್ಬೇಕಷ್ಟೇ. ನಮಗೆ ಮ್ಯಾನೇಜರ್ ಮೀಟ್ ಮಾಡಿಸ್ತಾನೆ, ಆಮೇಲೆ ಕಮ್ಮಿ ಅಂದ್ರೂ 3,000-4,000 ಪೀಸ್ ಮಾರ್ಬೋದು, ಸಾಕಲ್ವ? ನೀನು ಏನು ಯೋಚನೆ ಮಾಡಬೇಡ, ಬಾ, ಏನೂ ಆಗಲ್ಲ, ಬಾ. ಏಯ್, ಸ್ವಲ್ಪ ಜೋಶಲ್ಲಿರೋ. ನಿನ್ನ ಅಪ್ಪನ ಮುಂದೆ ನೀನು ಏನು ಅಂತ ತೋರಿಸ್ಬೇಕಲ್ವಾ? ಸರ್, ನಾನು ಇವ್ರ ಬಗ್ಗೆ ಹೇಳಿರೋದು ಸರ್. ಹಸಿ ಬ್ರೋ, ಬಿಸ್ನೆಸ್ ಮ್ಯಾಟ್ರ್ ಅಲ್ವಾ, ಫೇಸ್ ಟು ಫೇಸ್ ಮಾತಾಡೋಣ, ಅದಕ್ಕೆ ತಾನೇ ನಿಮ್ಮ ಕರ್ಸಿರೋದು. ಪರವಾಗಿಲ್ಲ. ವಿಜೇಶು ಎಲ್ಲ ಹೇಳಿದಾರೆ ತಾನೆ? ಎಲ್ಲ ಹೇಳಿದ್ದಾರೆ. ₹3.50 ಅಷ್ಟಕ್ಕೆ ಬಿಲ್ ಮಾಡ್ಕೊಡ್ತೀನಿ. ಓಕೆ. ನಿಮ್ಗೆ ₹3 ಸಿಗುತ್ತೆ. ಇನ್ನ ಗೊತ್ತಲ್ಲ ನಿಮ್ಗೆ? ನಂಗೆಲ್ಲ ಗೊತ್ತಲ್ವಾ. ಮೊದಲು ನೀವು ಎಷ್ಟು ಪೀಸ್ ಬೇಕು ಹೇಳಿ, ಆಮೇಲೆ ನೋಡೋಣ. ನೀವ್ಯಾರು? ಇವನೇ ಬಚ್ಚು, ಇವನ ಹತ್ರನೇ ಎಲ್ಲ ಇರೋದು. ಬಚ್ಚು ಬ್ರೋ. ವಿಜೇಶ್, ಹಾಗಾದ್ರೆ ಇಲ್ಲತ್ತು ಅಲ್ಲತ್ತು ಎಲ್ಲ ಸೇರಿ ಒಂದು 50,000 ಪೀಸ್ ಕಣ. ಸರಿ ಆಗ್ಬೋದು. ಒಂದು 50,000 ಪೀಸು. 50,000? 50,000 ಆಯ್ತು. 10 ದಿನ ಆದ್ಮೇಲೆ ಮತ್ತೆ ಆರ್ಡರ್ ಮಾಡ್ಬೋದಲ್ಲ? ಹಾಗಾದ್ರೆ ಮಾಡ್ಬಿಡಿ. ಐ ಗಾಟ್. ಹಾಗಾದ್ರೆ ನಾಳೆ ಓಕೆ ತಾನೆ? ಸರಿ ಸೆಟ್ ಆಯ್ತು. 50,000 ಅಲ್ಲ? ಹೌದೌದು, ಎಲ್ಲ ಸೆಟ್ ಆಗಿದೆ. ಸರಿ ಸರ್, ಬರ್ತೀವಿ. ಹೇಗಿತ್ತು? ತುಂಬಾ ಒಳ್ಳೆಯವನ್ ಗೊತ್ತಾ, ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದೆ. ಬಚ್ಚೋಡ, ಅದು ಈ ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ದುಡ್ಡಿನ ಸಮಸ್ಯೆ ಇತ್ತು, ಅದಕ್ಕೆ ಆವಾಗ ಬುಷ್ರಾನ್ ಚೈನ್ ಅಡ ಇಟ್ಟು ಹೆಲ್ಪ್ ಮಾಡಿದ್ರಿ. ಅದಾದ್ಮೇಲೆ ಈ ರೂಟ್ ಮ್ಯಾಪ್ ಎಲ್ಲ ಬಂದು ಎಲ್ಲ ಹಾಳಾಗೋಯ್ತು, ಅದಕ್ಕೆ ಹಾಗೆಲ್ಲ ಆಯ್ತು. ವಿಜೇಶಣ್ಣ, ರೂಟ್ ಮ್ಯಾಪ್ಗಿಂತ ಕೊರೋನಾನೇ ದೊಡ್ಡ ಪ್ರಾಬ್ಲಮ್ ಅಂತ ಗೊತ್ತಾಯ್ತಲ್ವಾ, ಅದಕ್ಕೆ ಸ್ವಲ್ಪ ಜೋಪಾನವಾಗಿರಿ, ಅದೇ ಮುಖ್ಯ ಅಲ್ವಾ? ಅಲ್ಲೇನಾ ಬರದಾ? ಸ್ವಲ್ಪ ಬೇಗ ತಿನ್ನು, ಎಷ್ಟೊತ್ತು ತಿಂತೀಯ? ತಗೋ ಮಗನೆ. ನಾನು ಇದನ್ನ ಕೇಳಿಲ್ವಲ್ಲ. ಮಕ್ಳೇನಾದ್ರೂ ಕೇಳಿದ್ರೆ ಮಾತ್ರನಾ ಅಮ್ಮ ಮಕ್ಳಿಗೆ ಮಾಡ್ಕೊಡೋದು? ಸುತ್ತೋ ಬದಲು ಮೊದಲು ವಿಷಯಕ್ಕೆ ಬಾಮ್ಮ. ನಾಳೆ ಬಾನು ಬರ್ತಿದ್ದಾಳೆ. ಅದಕ್ಕೆ ನಾಳೆ ನನ್ನ ಮದುವೆ ಮಾಡಿಸ್ತೀಯ? ಹೋಗೋ ನೀನು. ಅವಳ ಕೈಲಿ ಒಂದು ಬಾಕ್ಸ್ ಕಳಿಸ್ಕೊಟ್ಟಿದ್ದಾರೆ ಅಪ್ಪ. ಅದನ್ನ ಅವಳೆ ಯಾಕೆ ತಗೊಂಡ್ಬರ್ತಿದ್ದಾಳೆ? ಮುಂದಿನ ವಾರ ಅವ್ರು ಬರೋವಾಗ ತರ್ಬೋದು ತಾನೆ? ಅಪ್ಪ ವೀಸಾ ಕ್ಯಾನ್ಸಲ್ ಮಾಡಿ ಅಲ್ವಾ ಬರೋದು. ನೀನ್ ಮತ್ತೆ ಅಪ್ಪನ ಹತ್ರ ಹೋಗಿ ಇನ್ನೊಂದು ವರ್ಷ ಅಂತ ಹೇಳಿ ಅವ್ರು ವಾಪಸ್ ಹೋಗೋ ಥರ ನೀನ್ ಮಾಡಬೇಡ. ಪ್ರತಿ ವರ್ಷ ನಾನು ಹೇಳ್ದೆ ಅಂತ ಅವ್ರು ಗಲ್ಫಿಗೆ ಹೋಗ್ತಿದಾರಾ? ಅಲ್ವಾ, ನೀನ್ ಈ ತರ ಕೆಲಸ ಇಲ್ಲದೆ ಇಲ್ಲಿರೋವಾಗ ಅಪ್ಪ ಹೇಗೆ ಇಲ್ಲಿರಕ್ಕಾಗತ್ತೆ? ಅಪ್ಪ ನಿನಗೆ ಹೇಳಿದ್ರಲ್ವಾ, ಆ ಇಸ್ಮಾಯಿಲ್ ಹತ್ರ ಹೇಳಿ ಅದೇ ಕಂಪ್ನಿಯಲ್ಲಿ ನಿನಗೆ ಕೆಲಸ ಕೊಡಿಸ್ತೀನಿ ಅಂತ. ನೀನ್ ಒಪ್ಕೊಂಡ್ಯಾ? ನೋಡಮ್ಮ, ನಾನು ಹೇಳಿದ್ದನ್ನೇ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಗಲ್ಫ್ಗೆ ಹೋಗೋ ಅವಶ್ಯಕತೆ ಸದ್ಯಕ್ಕಿಲ್ಲ. ನೀನ್ ಇಷ್ಟು ಸಮಯ ಆಯ್ತು ಈ ವ್ಯಾಪಾರ ಶುರು ಮಾಡಿ, ಏನಾದ್ರೂ ಒಂದು ಉಪಯೋಗ ನಿನಗೋ ಈ ಕುಟುಂಬಕ್ಕೋ ಆಗಿದ್ಯಾ? ನೀನೇ ಹೇಳು. 26 ವರ್ಷದಿಂದ ಅಪ್ಪ ಗಲ್ಫಲ್ಲೇ ಇದಾರಲ್ಲ, ಅದರಿಂದ ಏನ್ ಸಿಕ್ಕಿದೆ ಹೇಳಿ? ಇದೊಂದು ಚಿಕ್ಕ ಮನೆ, ಬುಷಾರಕ್ಕನ್ ಮದುವೆ. ಶುರು ಮಾಡಿದ್ರೆ ಇಡೀ ದಿನ ಮಾತಾಡ್ಬೋದು. ತಗೋ. ನೈಸಲ್, ಹುಷಾರಾಗಿ ಓಡ್ಸೋ, ಬಾಕ್ಸ್ ಬಿದ್ದೋಗ್ಬಿಟ್ರೆ ಅಷ್ಟೇ. ಸ್ವಲ್ಪ ಲೂಸ್ ಬಿಟ್ಬಿಟ್ರೆ ತಲೆ ಮೇಲೆ ಕೂತ್ಕೊಬಿಡ್ತೀಯ. ಬಂದ್ಬಿಟ್ಟ ಹೋಗಲ್ಲಿ. ನೈಸಲಣ್ಣ, ಪುಷ್ಪ ಜಂಕ್ಷನ್ ಹತ್ರ ರೈಟ್ ತಗೊಳ್ಳಿ, ಅಲ್ಲೇ ಫಸ್ಟ್ ಬಿಲ್ಡಿಂಗು. ಹಿಂದೆನೆ ಫಾಲೋ ಮಾಡ್ಕೊಂಡ್ ಬರ್ತೀವಿ. ಪರ್ಫೆಕ್ಟ್. ಓಕೆ ಓಕೆ.
ಕೆಲಸ ಆಗುತ್ತೆ ಅಂತ ನಾನು ನಿಂಗೆ ಹೇಳಿದ್ದೆ ತಾನೆ. ಆಯ್ತಲ್ವಾ? ಒಂದು ನಿಮಿಷ ಇರು. ಲೋ, ಟೈಮ್ ಇಲ್ಲ ಕಣೋ, ಬ್ಯಾಂಕ್ ಮುಚ್ಚಿಬಿಡುತ್ತೆ. ಹೋಗಿ ಚಿನ್ನ ತಗೊಂಬರ್ಬೇಕು. ಅದಕ್ಕೆಲ್ಲ ಟೈಮ್ ಇದೆಯೋ? ಸ್ವಲ್ಪ ಆರಾಮಾಗಿರು. ಏನು ಎಣ್ಸೋ ಅವಶ್ಯಕತೆ ಇಲ್ಲ. ಹೇಳ್ದಂಗೆ 5% ಸೇರಿಸ್ಕೊಟ್ಟಿದ್ದೀನಣ್ಣ. ಏನಪ್ಪ, ನಷ್ಟ ಆಗಿರೋ ಬಿಸ್ನೆಸ್ಸಿಗೆ ಪಾರ್ಟ್ನರ್ ಮಾಡ್ಕೊಂಡೆ, ಲಾಭ ಬರೋ ಬಿಸ್ನೆಸ್ಸಿಗೆ ಹಾಕೊಂಡಿದ್ರೆ ನಾನು ಬದುಕೋತಿದ್ದೆ ತಾನೆ. ನಾನು ದುಡ್ಡು ಕೊಡ್ತೀನ. ಇನ್ವೆಸ್ಟ್ಮೆಂಟ್ ಇದ್ರೆ ಲುಧಿಯಾನದಿಂದ ಕಂಟೈನರಲ್ಲಿ ಗೂಡ್ಸ್ ತರ್ಬೋದು, ಅದು ಚೀಪ್ ರೇಟಿಗೆ. ಇನ್ಮೇಲಿಂದ ಇಡೀ ಜಗತ್ತಲ್ಲಿರೋರೆಲ್ಲ ಮಾಸ್ಕ್ ಹಾಕ್ಬೇಕಲ್ವಾ? ಅಲ್ಲಪ್ಪ, ನೀನ್ ತಾನೇ ಹೇಳ್ದೆ ಲಾಕ್ಡೌನ್ ಎಲ್ಲ ಮುಗ್ದು ಕೊರೋನಾ ಎಲ್ಲ ಹೋಗಿ ಮತ್ತೆ ಚೈನಾಕ್ ಹೋಗುತ್ತೆ ಅಂತ. ಇವಾಗೆಲ್ಲ ಮಾಸ್ಕ್ ಹಾಕ್ಬೇಕು ಅಂತ ಹೇಳ್ತಾ ಇದೀಯ. ಯಾವ್ದಾರು ಒಂದು ತೀರ್ಮಾನ ತಾಳತಾನೆ. ಸರಿ, ಏನಾರು ಇದ್ರೆ ಕಾಲ್ ಮಾಡು, ನನ್ ಕೆಲಸ ಇದೆ. ಓಕೆ, ಎಲ್ಲ ಡೀಟೇಲ್ ಆಗಿ ಪ್ಲಾನ್ ಮಾಡಿರ್ತೀನಿ, ಆಮೇಲೆ ಮಾತಾಡೋಣ. ಹೋಣ. ಏನ್ ಮಾಡ್ದೆ ನೀನು? ಯಾಕೆ ಅವ್ರಿಗೆಲ್ಲ ಇರೋ ದುಡ್ಡನ್ನು ಕೊಟ್ಟು ಬಂದೆ? ಚಿನ್ನ ಹೇಗೆ ತರ್ತೀಯ ಈಗ? ಸುಮಿದು ಚಿನ್ನ ವಾಪಸ್ ತಗೊಳ್ಳೋಣ. ಅವ್ನ ದುಡ್ಡನ್ನ ಅವ್ನಿಗೆ ವಾಪಸ್ ಕೊಟ್ಟಿದ್ವಲ್ವಾ? ಬಿಸ್ನೆಸ್ಗೆ ಇನ್ನೂ ಇನ್ವೆಸ್ಟ್ ಮಾಡ್ತಾನ ಅವನು. ಆವಾಗಲೇ ಬಿಸ್ನೆಸ್ ಬೆಳೆಯೋದು. ಬಿಸ್ನೆಸ್ಗೋಸ್ಕರ ಮಾಡಿರೋ ಸಾಲನ ದುಡ್ಡು ಬಂದ ತಕ್ಷಣ ತೀರ್ಸೋದು ಒಳ್ಳೆ ಬಿಸ್ನೆಸ್ ಮೇಲೆ ಲಕ್ಷಣ ಅಲ್ಲ. ನೀನ್ ಯಾಕೆ ಟೆನ್ಷನ್ ಆಗ್ತೀಯಾ? ಇಲ್ಲಿವರೆಗೂ ನಾನೇನಾದ್ರೂ ನಿಂಗೆ ಪ್ರಾಬ್ಲಮ್ ಮಾಡಿದಿನಾ? ಬಾ. ಇದನ್ನ ಹಾಕೊಂಡ್ರೆ ಉಸಿರಾಡಕ್ಕಾಗತ್ತಾ? ಅಯ್ಯೋ ಏನಮ್ಮ, ನಾವು ಉಸಿರು ಬಿಡಬಾರ್ದು ಅಂದ್ರೆ ಅದನ್ನ ಹಾಕೋಬೇಕು. ಪಾತು, ಒಳಗಡೆ ಬಾ. ನೀನ್ ಯಾಕೆ ಇದನ್ನ ತೆಗೆಸ್ಕೊಟ್ಟೆ? ಅವಳು ಒಳಗಡೆನೆ ಬರಲ್ಲ ನೋಡು. ಅದರಿಂದ ಯಾಕೆ ಇಳಿಬೇಕು? ಏನ್ ಪಾತಿಕುಟಿ? ಅಣ್ಣ ತಗೊಳ್ಳೋ, ಇದ್ರಲ್ಲಿ 10,000 ರೂಪಾಯಿ ಇದೆ. ಅದ್ ನಿಮ್ಮ ಅಮ್ಮನ ಕೈಗೆ ಕೊಡು. ಅಮ್ಮಂಗ ಕೊಡೆ ಹೇಳ್ತೀನಿ. ತಗೊಳಮ್ಮ. ಮನೆ ಬಿಟ್ಟು ಗಲ್ಫ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಇವಾಗ ಅರ್ಥ ಆಯ್ತಾ? ಈಗ ನನ್ ಮನ್ಸಿಗೆ ಅನ್ನಿಸ್ತಾ ಇದೆ ನೀನು ಬಿಸ್ನೆಸ್ ಅಲ್ಲಿ ತುಂಬಾ ಎತ್ತರಕ್ಕೆ ಹೋಗ್ತೀಯಾ ಅಂತ. ಅವ್ನು ಹೇಳೋದನ್ನ ಕೇಳಿಸ್ಕೋಬೇಡ, ಕ್ಷಣ ಕ್ಷಣಕ್ಕೆ ಮಾತು ಬದಲಾಯಿಸ್ತಾನೆ. ಇನ್ ಸಾಕು, ಬಾ ಒಳಗಡೆ ಬಾ. ಬಾ ನೀನು. ಆ ಇಸ್ಮಾಯಿಲ್ ಹತ್ರ ಹೋಗಿ ಸ್ವಲ್ಪ ಮಾತಾಡ್ಬೇಕು. ಸುಮ್ನೆ ಇಲ್ಲ ಅಂದ್ರೆ ಅಪ್ಪನ ಹತ್ರ ಗಲ್ಫ್ ಗಲ್ಫ್ ಅಂತ ಹೇಳ್ತಾನೆ ಇರ್ತಾನೆ. ಅಲ್ವಾ ಇಸ್ಮಾಯಿಲ್ ನಿನ್ನ ಒಳ್ಳೇದಕ್ಕಲ್ವೇನೋ ಹೇಳೋದು? ಇನ್ನು ಗಲ್ಫ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ನಿಮಗೆ ಗೊತ್ತಾಯ್ತಲ್ವಾ? ಇದನ್ನ ಅಪ್ಪಂಗೆ ಮತ್ತೆ ಇಸ್ಮಾಯಿಲ್ಗೆ ಅರ್ಥ ಮಾಡಿಸಿ. ಅಂದ್ರೆ ಇಸ್ಮಾಯಿಲ್ ಯಜಮಾನ್ರಿಗೆ ಮೊದಲು ಅರ್ಥ ಮಾಡಿಸಿ. ನಿನಗೆ ಇದೇ ರೀತಿ ಒಳ್ಳೆ ವ್ಯಾಪಾರ ಆಗ್ಲಿ. ಆಮೀನ್ ಆಮೀನ್. ಅಣ್ಣ, ಸುಮ್ನೆ ಹಿಂಗೆಲ್ಲ ಸುತ್ತಾಡ್ಬೇಡಿ, ಕರೋನಾ ಇದೆ. ಓ ಬಚ್ಚು, ನಮ್ಮಂತವ್ರಿಗೆ ಕೊರೋನಾ ಏನು ಮಾಡಲ್ಲ ಬಿಡು. ಮನೇಲಿ ಮಲ್ಕೊಳ್ಳೋದ್ ಬಿಟ್ಟು ಇನ್ನೇನ್ ಕೆಲ್ಸ ಇದೆ ನಿಮ್ಗೆ? ಬೀಚಲ್ಲಿ ಮಲ್ಗುವಾಗ ಸಿಗೋ ಸುಖ ಸ್ವರ್ಗಕ್ಕೆ ಹೋದ್ರೂ ಸಿಗಲ್ಲ, ಗೊತ್ತಾ? ವಯಸ್ಸಾಗಿರೋರು ಯಾವಾಗ್ಲೂ ಕರೋನಾ ಅಂದ್ರೆ ಭಯ ಪಡ್ತಾರೆ, ಆದ್ರೆ ನೀವೇಗಿದ್ದೀರಾ ನೋಡಿ. ನೀನ್ ಮೊದ್ಲಾಗ್ ಮಲ್ಕೊಳ್ಳೋ. ಹಾ, ಹಲೋ. ಹಲೋ, ಅಸ್ಸಲಾಂ ವಲೈಕುಂ. ವಾಲೇಕುಂ ಸಲಾಂ. ಕೇಳಿಸ್ತಾ ಇದೀಯಾ? ಹಾ, ಕೇಳಿಸ್ತಿದೆ ಹೇಳಿ. ಎಂತಾಯ್ತು, ಎಲ್ಲ ಮಲ್ಕೊಂಡ್ರ? ಹಾ, ಬಚ್ಚು ಊಟ ಮಾಡಿ ಮಲಗ್ದ. ಅವನೀಗ ವ್ಯಾಪಾರ ಮಾಡ್ತಿದ್ದಾನೆ. ಇವತ್ತು ಸ್ವಲ್ಪ ದುಡ್ಡು ತಗೊಂಡ್ ಬಂದ್ ಕೊಟ್ಟ. ಅದು ಒಳ್ಳೇದೇ ಆಯ್ತು. ಇನ್ನು ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತೇನಿಲ್ಲ, ನನಗೂ ದುಡ್ಡು ಕೊಡ್ತಾನ ಅವನು. ಅಲ್ಲ, ಅದು ನೀವ್ ಅಳಿಯಂದ್ರಿಗೆ ಕಾಲ್ ಮಾಡಿ ಏನಾದ್ರೂ ಹೇಳಿದ್ರ? ಅದನ್ನ ಹೇಳಕ್ಕಂತಾನೆ ಕಾಲ್ ಮಾಡಿದೀನಿ. ಅವನು ಮಸೀದಿಯಲ್ಲಿ ಕೂತ್ಕೊಂಡು ಮಾತಾಡ್ಬೇಕು ಅಂತಿದ್ದ. ಓ, ಅದಕ್ಕೇನು, ಅವ್ರು ಇರ್ಲಿ ಬಿಡಿ. ಅಲ್ಲಮ್ಮ, ನೀನ್ ಹೋಗಿ ಬಚ್ಚುಗ್ ಹೇಳು, ಹೋಗಿ ಅಳಿಯನ ಹತ್ರ ಮಾತಾಡು ಅಂತ ಕಾಲ್ ಮಾಡಿ. ನಾನ್ ಹೇಳ್ತೀನಿ, ಆದ್ರೆ ನೀವು ಒಂದ್ಸಲ ಹೇಳಿ. ಆಮೇಲೆ ಕಾಲ್ ಮಾಡ್ತೀನಿ. ನೋಡಿ, ಕೊರೋನಾ ಮುಗಿಯೋ ತನಕ ನೀವು ಕೆಲ್ಸಕ್ಕೇನು ಹೋಗ್ಬೇಡಿ. ನನಗೇನು ಆಗಿಲ್ಲಮ್ಮ. ನಾನ್ ನಿಜವಾಗ್ಲೂ ಹೇಳ್ತಿರೋದು. ಹುಷಾರಿಲ್ಲ ಅಂದ್ರೆ ಕೆಲ್ಸ ಕಮ್ಮಿ ಆಗುತ್ತೆ. ಅದ್ರ ಮುಂದೆ ಇದೆಲ್ಲ ಏನು? ನೀನ್ ನನಗೆ ಟೈಗರ್ ಬಾಂಬ್ ಹಚ್ಚೋದಕ್ಕೆ ಜೊತೆಲಿ ಇಲ್ವಲ್ಲ, ಅದೇ ಒಂದ್ ಸ್ವಲ್ಪ ಬೇಜಾರು. ನಿಮ್ಗೆ ಅದೇ ವಿಮಾನದಲ್ಲಿ ಬರಕ್ ಆಗತ್ತಲ್ವಾ? ಯಾವುದು ಒಂದೇ ಬರತ್ತಾ? ಸರಿ, ಸೀಟ್ ಸಿಕ್ಕದೆ ಇದ್ರು ನೇತಾಡ್ಕೊಂಡ್ ಬೇಕಾದ್ರೂ ಬರ್ತೀನಿ. ನಿಮ್ಗೆಲ್ಲ ತಮಾಷೆನೆ. 21ನೇ ತಾರೀಕಿಗೆ ಬರ್ತೀನಿ ನಾನು. ಇಲ್ಲಿ ನೋಡು,
ಗಂಡಗೆ ಗೊತ್ತಿಲ್ದಲ್ಲನೆ ಚಿನ್ನ ಬೇರೆಯವ್ರಿಗೆ ಕೊಡೋದು ಸರಿನಾ? ಈ ತಪ್ಪು ತಾನೆ? ಇವಾಗ ಅದಲ್ಲ ಮುಖ್ಯವಾದ ವಿಷಯ. ಲಾಕ್ಡೌನ್ ಟೈಮಲ್ಲಿ ಇಡೀ ಊರೇ ಕ್ವಾರಂಟೈನ್ ಆಗಿತ್ತು ತಾನೆ. ಹೀಗಿರುವಾಗ ಅವಳು ಬೇರೆ ಹುಡುಗನ ಮೀಟ್ ಮಾಡೋದು ಸರಿನಾ ಹೇಳು? ಅದಕ್ಕೆ ನಾನು ಅವಳನ್ನ ಕ್ಷಮಿಸ್ಬೇಕಾ ಹೇಳು? ಅಲ್ಲಣ್ಣ, ಇದ್ರ ಬಗ್ಗೆ ನಾವು ತುಂಬಾ ಸಲ ಮಾತಾಡಿದೀವಿ. ಈಗ್ಲಾದ್ರೂ ನಾವು ಅದನ್ನ ಬಗೆಹರಿಸ್ಬೇಕು ತಾನೆ ಹೇಳಿ. ಏನಂತೀರಾ ರಶೀದು? ಹೌದು, ಮತ್ತೆ ಇದೊಂದು ಹುಡುಗಿ ಭವಿಷ್ಯ ತಾನೆ. ಪುಷಾರ ನೀನ್ ಹೇಳತಾರೆ ಏನ್ ದೊಡ್ಡ ತಪ್ಪು ಮಾಡಿಲ್ಲಪ್ಪ. ಅದ್ ನಮ್ ರಶೀದ್ಗೂ ಗೊತ್ತಪ್ಪ. ಅವನಿಗೆ ಗೊತ್ತಿಲ್ದಲ್ಲೇ ಚೈನ್ ಅಡ ಇಟ್ಟಿರೋದು ಅದು ದೊಡ್ಡ ತಪ್ಪು. ಅದ್ ಹೇಗ್ ತಪ್ಪಾಗುತ್ತೆ? ಅದ್ ಹೇಗ್ ತಪ್ಪಾಗುತ್ತೆ? ಆ ಸರ ನಮ್ಮಪ್ಪ ನನಗ್ ಕೊಟ್ಟಿದ್ದಲ್ವಾ? ಮಾತಾಡ್ಬೇಡ ಬುಷ್ರಾ. ಅದು ನಿಮ್ಮಪ್ಪ ನಿನ್ ಗಂಡುಗೆ ಗಿಫ್ಟ್ ಕೊಟ್ಟಿರತ್ತಾನೆ. ಅಲ್ಲ, ಅದು ನಮ್ಮಪ್ಪ ನನಗ್ ಕೊಟ್ಟಿದ್ದು. ಎದ್ದೇಳಿ. ಹೆಣ್ಣಿನ ಮನೆಗ್ ಬಂದು ಮರ್ಯಾದೆನ ಕಳ್ಕೊಂಡು ಹೋದ್ರು ಅಂತ ಕೇಳೋ ಅವಶ್ಯಕತೆ ನಮಗಿಲ್ಲ. ನಾವಿಲ್ಲಿ ಸಮಾಧಾನವಾಗಿ ಮಾತಾಡಿ ಅಂತ ಹೇಳಿದ್ರಲ್ಲ, ಅವಳು ಹೇಗ್ ಮಾತಾಡ್ತಾಳ ನೋಡಿ. ಇದೆಲ್ಲ ನಮಗ್ ಬೇಕಾಗಿತ್ತ? ನೀನ್ ಇಷ್ಟೊಂದೆಲ್ಲ ಕೋಪ ಮಾಡ್ಕೊಂಡ್ರೆ ಹೆಂಗಪ್ಪ? ಆಯ್ತು, ಸುಮ್ನಿರಣ್ಣ ನೀನು. ಪುಷಾರ, ಈ ಸಮಸ್ಯೆನ ಬಗೆಹರ್ಸಕ್ ತಾನೆ ನಾವು ಬಂದಿರೋದು. ನೀನ್ ಈ ತರ ಮಾತಾಡಿರಿ ಹೆಂಗಮ್ಮ? ನನಗ್ ನನ್ ಗಂಡನ್ ಜೊತೆ ಸಪರೇಟ್ ಆಗಿ ಮಾತಾಡ್ಬೇಕು. ಅದೆಲ್ಲ ಆಗಲ್ಲ. ಇಲ್ಲಿ ಕೇಳು, ಹೋಗ್ ಮಾತಾಡ್ಕೊಂಡ್ ಬಾರೋ. ಹೋಗ್ಬಿಟ್ಟು ಬಾರೋ. ಹೋಗ್ ಮಾತಾಡು. ಹೋಗಪ್ಪ. ಅಲ್ಲ, ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಎದ್ದು ಹೋಗ್ತೀನಿ ಅಂತಿದೆಯಲ್ಲ, ಇದನ್ನೆಲ್ಲ ಸಮಾಧಾನವಾಗಿ ಮಾತಾಡಿಸ್ಬೇಕು. ನಿನಗೆ ಗೊತ್ತಾಗಲ್ಲ ನೋಡು. ಸುಮ್ಮನೆ ಸಿಟ್ಟಲ್ಲಿ ಏನೇನೋ ಹೇಳಿದ್ರೆ ಆಗೋಗುತ್ತಾ? ಏನಯ್ಯ ಬುಷಾರ, ಅದು ನೀವೇನು ಹೇಳ್ಬೇಡಿ. ವಿಜೀಶ್ ಯಾರು ಅಂತ ನಿಮಗ್ ಗೊತ್ತಿಲ್ವಾ? ನನಗೆ ಗೊತ್ತು. ಮತ್ತೆ ಯಾರು? ಅದು ನಿನಗೆ ಗೊತ್ತು. ಚಿಕ್ಕವರಿದ್ದಾಗಿಂದನು ಇದು ಕ್ಲಾಸ್ಮೇಟ್ ಆಗಿದ್ದ. 12th ಕ್ಲಾಸಲ್ಲೂ ಗ್ರೂಪಲ್ಲಿ ಮೇನ್ ಆಗಿದ್ದ. ಅವ್ರಿಗೇನೋ ಇದ್ದಕ್ಕಿದ್ದ ಹಾಗೆ ತೊಂದ್ರೆ ಅಂದಾಗ ಅವ್ರಿಗೆ ಸಹಾಯ ಆಗ್ಲಿ ಅಂತ ಸರ ಕೊಟ್ಟಿದ್ದಾನೆ. ಅದು ನನಗೆ ಗೊತ್ತು ಬುಷಾರ. ಆದ್ರೆ ಅವ್ರ ಹತ್ರ ನೀನು ಹಾಗೆ ಮಾತಾಡಬಾರ್ದಿತ್ತು. ಹೇಳ್ತೀನಿ, ನನ್ನ ಮೋಸಗಾತಿ ಅಂತ ಹೇಳಕ್ಕೆ ನಾನು ಯಾರಿಗೂ ಬಿಡಲ್ಲ. ಸರಿ, ಎಲ್ಲ ಮರ್ತ್ ಬಿಡು. ಹೌದಾ? ಆದ್ರೆ ನಾನಿನ್ನೂ ಬಿಟ್ಟಿಲ್ಲ. ನನ್ ಬಗ್ಗೆ ಡೌಟ್ ಪಟ್ಟಿದ್ದಕ್ಕೆ, ನನ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಕ್ಕೆ ಕ್ಷಮೆ ಕೇಳ್ಬೇಕು. ಬುಷಾರ, ಕ್ಷಮೆ ಕೇಳ್ಬೇಕು. ಬುಷಾರ, ಬಂದ್ಬಿಟ್ಟನ. ಮಾಮ ನಡಿ ಬಾ. ಏನಾಯ್ತು? ರಶೀದು, ಅವಳು ಸರಿ ಇಲ್ಲ ಹಸಣ. ಏನಾಯ್ತು? ಏನ ಹೇಳಿದ್ಲು? ಈ ಕೆಲಸ ಆಗಲ್ಲ ಅಂತ ನನಗೆ ಗೊತ್ತಿತ್ತು. ಬಾ ಹೋಗೋಣ. ಅವಳು ಹೇಗ್ ಮಾತಾಡ್ತಾಳ ನೋಡಿ. ನಾನು ಏನ್ ಹೇಳಿದ್ದೆ ನಿನಗೆ? ನಾನು ಹೇಳ್ದಾಗ ಸುಮ್ಮನಿರು. ನನಗೆ ಗೊತ್ತು ಅವಳು ಹೀಗೆ. ಇದೆಲ್ಲ ನಮಗೆ ಬೇಕಾಗಿತ್ತು. ನಾನು ಹೊರಟೆ. ನನ್ನ ಯಾರು ತಡಿಬೇಡಿ. ಹೋಗೋ, ಮಾತಾಡೋ. ತಡಿ ಅವ್ರನ್ನ. ನಡಿಯಪ್ಪ, ನಡಿಯ ಹೋಗೋಣ. ರಶೀದ, ಹುಷಾರ. ಎಲ್ರ ಮುಂದೆ ಅವಮಾನ ಮಾಡ್ತೀಯಾ? ಅವನ್ ಯಾಕೆ ನಿಂಗೆ ಕ್ಷಮೆ ಕೇಳ್ಬೇಕು? ನೀನ್ ತಪ್ಪು ಮಾಡಿದ್ದಕ್ಕೆ ಅವನ್ ಕ್ಷಮೆ ಕೇಳ್ಬೇಕಾ? ಬುಷ್ರಾನಿಗೆ ಹಾಗೆಲ್ಲ ಹೇಳ್ಬಾರ್ದಾಗಿತ್ತು ಬಚ್ಚು. ನೀನೇನು ಅವಳಿಗೆ ಸಪೋರ್ಟ್ ಮಾಡ್ಕೊಂಡ್ ಮಾತಾಡ್ತೀಯಾ? ಸಪೋರ್ಟ್ ಅಂತ ಏನು ಅಲ್ಲ ಕಣೋ. ಅವಳಿಗೆ ಬೇಜಾರಾಗಲ್ವೇನಾ? ಇದಕ್ಕೆಲ್ಲ ಅವಳು ತಾನೇ ಕಾರಣ. ನಾ ಎಲ್ಲ ಸರಿ ಮಾಡಕ್ ನೋಡ್ತಿದ್ರೆ ಇವಳು ಬೇರೆ ಅಹಂಕಾರ. ಹೇಳಿ ಪ್ರಯೋಜನ. ಮೀನು, ಇಟ್ಸ್ ಸಾಕ? ಇನ್ನೊಂದ್ ಬಾಕ್ಸ್ ಏನಾದ್ರು ಬೇಕಾ? ಇದನ್ ಮಾರಕ್ಕಾಗುತ್ತೋ ಇಲ್ವೋ ಅದೇ ಗೊತ್ತಿಲ್ಲ. ನಡಿ ಎತ್ತು. ಬಚ್ಚು, ನಾನು ಸಾಯಂಕಾಲ ಸಿಗ್ತೀನ. ಅಷ್ಟಪಣ್ಣ ಬಂದೇ ಇರಿ. ಅದನ್ನ ತಗೊಂಡು ಬರೋ. 2 ದಿನ ಸ್ವಲ್ಪ ಫ್ರೀ ಮಾಡ್ಕೋ ಆಯ್ತಾ? ಅವಳನ್ನ ಸ್ಕ್ಯಾನಿಂಗಿಗೆ ಕರ್ಕೊಂಡು ಹೋಗ್ಬೇಕು. ವಿನೋ ಹತ್ರ ಕಾರು ಕೇಳಿದ್ದೀನಿ. ಸರಿ, ನೀ ಕಾಲ್ ಮಾಡು. ವಿಜೀಶ್ ಫೋನು ಎತ್ತು ಫೋನ್ ಎತ್ತು. ಇನ್ನೂ ಮಾಸ್ಕ್ ಬೇಕನ್ಸುತ್ತೆ ಅವನಿಗೆ. ಸ್ಪೀಕರ್ ಆನ್ ಮಾಡು. ಹಲೋ ವಿಜೀಶಾ. ಅಜಿ, ಎಲ್ಲಿದ್ಯೋ ನೀನು? 2 ಸಲ ಕಾಲ್ ಮಾಡ್ದೆ ಗೊತ್ತಾ? ಏನಾಯ್ತು ವಿಜೀಶಾ ಹೇಳು. ಅಜೀಲ್ ದೊಡ್ಡ ಸಮಸ್ಯೆ ಆಗಿದೆ. ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡು. ಏನ್ ಸಮಸ್ಯೆನೋ? ಆದ್ರೆ ಏನು ಅಂತ ನಾನು ಹೇಳಕ್ಕಾಗಲ್ಲ. ಆದ್ರೆ ಇದ್ರಲ್ಲಿ ನಾನ್ ಸಹಾಯ ಮಾಡಕ್ಕಾಗಲ್ಲ ನಿಮಗೆ. ವಿಷಯಕ್ಕೆ ಬರೋ ವಿಜೀಶಾ. ಏನ್ ಹೇಳಿ, ನನಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ಲ್ಯಾಬಿಗೆ ಬೇಗ ಬಾ ಅಷ್ಟೇ. ಅಲ್ಲ, ಏನ್ ನಡೀತಾ ಇದೆ ಹೇಳು. ಹಲೋ ಹಲೋ. ಇಲ್ಲಿ ನೋಡಿ, ಇಲ್ಲಿರೋ ಮಾಸ್ಕಲ್ನೆಲ್ಲ ತಗೊಂಡೋಗಿ. ಇವಾಗ ನನ್ನ ದುಡ್ಡೆಲ್ಲ ವಾಪಸ್ ಬೇಕು. ಸರ್, ಪ್ರಾಬ್ಲಮ್ ಆದ್ರೆ ಸರಿ ಮಾಡ್ಬೋದಲ್ಲ? ಇವಾಗ ಸರಿ ಮಾಡ್ತೀರಾ? ಹೇಗ್ರು ಸರಿ ಮಾಡ್ತೀರಾ? ನೀನು 50,000 ಪೀಸ್ ರೆಡಿ ಮಾಡ್ಕೊಡೋದ್ರೊಳಗೆ ನಾನು ರಿಟೈರ್ಮೆಂಟ್ ಆಗಲ್ವಾ? ಹೇಳ ಅವರಿಗೆ. ಏನ್ ಮಾಡಕ್ಕಾಗಲ್ಲ. ಅದು ಇದು ಅಲ್ಲ ನೋಡಿ ಸರ್, ಫುಲ್ ದುಡ್ಡನ್ನ ವಾಪಸ್ ಕೊಡಕ್ಕಾಗಲ್ಲ. ಸ್ವಲ್ಪ ದುಡ್ಡು ಖರ್ಚಾಗ್ಬಿಟ್ಟಿದೆ. ಸ್ವಲ್ಪ ಸಮಯ ಕೊಡಿ, ಇದನ್ನೆಲ್ಲ ಸರಿ ಮಾಡಿ ನಿಮಗೆ ವಾಪಸ್ ಕೊಡ್ತೀವಿ. ಆಗುತ್ತೆ ಆಗಲ್ವಾ? ಮತ್ತೇನಾದ್ರು ಇದು ವಾಪಸ್ ತಗೊಂಡು ಬಂದ್ರೆ ಸರಿ ಇರಲ್ಲ.
ಸರ್ ಇದ್ರಲ್ಲಿ ನಾನೇನ್ ಮಾಡ್ದೆ ಇದೆಲ್ಲ ಅವರು ಬಾಯಿ ಮುಚ್ಕೊಂಡಿರು ನೀನು. ನೋಡ ಇಲ್ಲಿ ಇದನ್ನೆಲ್ಲ ತಗೊಂಡೋಗಿ ಮತ್ತೆ ಇದನ್ನ ತಗೊಂಡ್ ಬಂದ್ರೆ ನಾನು ಸುಮ್ನೆ ಇರಲ್ಲ. ಸರಿ ಹೇಳ್ಕೊ, ಮ್ಯಾನೇಜರ್ ಹತ್ರ ಹೋಗಿ ಒಂದ್ ಪೀಸಿಗೆ 50 ಪೈಸೆ ಕೊಟ್ಟು 25,000 ಸಂಪಾದನೆ ಮಾಡಿ ನಿಮ್ಗೆ ಮೋಸ ಮಾಡ್ದೆ ಅಂತ ಕರೆಕ್ಟ್ ಆಗಿ ಹೋಗಿ ಹೇಳು. ಸುಮ್ನೆ ಓವರ ಮಾತಾಡ, ನಂಗೂ ಕೋಪ ಬರುತ್ತೆ. ನಿನ್ ಕಾಸು ಎಲ್ಲೂ ಹೋಗಲ್ಲ ಬಾಸು. ಬರ್ತೀನಿ, ನಾನು ಬರ್ತೀನಿ. ಮ್ಯಾನೇಜರ್ ಸರ್. ಅಲ್ಲ ಸರ್, ಹೀಗ್ ಮಾಡೋದ್ರಲ್ಲ, ಏನಾದ್ರೂ ಐಡಿಯಾ ಬಂತಾ? ಹೇ ನಜೀರ್, ನಜೀರಣ್ಣ, 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 ಹೇ ನಜೀರ್. ಗಲಾಟೆ ನನ್ ಮಗ ಏನ್ ಮಾಡ್ತಾನೆ? ರಿಜೆಕ್ಟ್ ಆಗಿರೋ ಮಾಸ್ಕ್ ಕೊಟ್ಟು ಹೆಂಗೆ ಆಮಾರಿಸ್ದ ಅವನು? ಎಲ್ಲ ರಿಜೆಕ್ಟ್ ಆಗಿದೆ, ಯಾರು ತಗೋತಾ ಇಲ್ಲ. ಅವನಿಗೆ ಫೋನ್ ಮಾಡ್ರೆ ಫೋನ್ ಬೇರೆ ಎತ್ತಾ ಇಲ್ಲ. ಅಯ್ಯೋ, ಇವನಿಗೂ ಗೊತ್ತಾಗ್ಬಿಡ್ತು. ಹಗ್ಗ ಕಟ್ಟ ಆಯ್ತಾ? ಅಲ್ಲಪ್ಪ, ಎಲ್ಲಾ ಮಾಸ್ಕನ ಎಳ್ದ್ ನೋಡು, ಹಗ್ಗ ಕಟ್ಟ ಆಗತ್ತಾ ಅಂತ. ಅಲ್ಲ ನೋಡಪ್ಪ, ಅವ್ನ ಆಚೆ ಬರಕಾಗ್ದೆ ರೂಮಲ್ಲೇ ಮಲ್ಕೊಂಡಿದ್ದಾನೆ. RT-PCR ಮಾಡಿಸಿದಾಗ ನೆಗೆಟಿವ್, ಆಂಟಿಜೆನ್ ಮಾಡಿಸಿದಾಗ ಪಾಸಿಟಿವ್. ಅದಕ್ಕೆ 14 ದಿನ ಒಳಗಡೆನೆ ಇರ್ಬೇಕು. ಅದ್ರ ಮಧ್ಯದಲ್ಲಿ ಇವನು ಹಗ್ಗದ ಸಮಸ್ಯೆ ತಗೊಂಡ್ಬಂದ. ನೀನ್ ಸುಮ್ನೆ ಹೋಗ್ತೀಯ ಇಲ್ಲಿಂದ? ಹಾಗಾದ್ರೆ ನನ್ ದುಡ್ಡು? ವ್ಯಾಪಾರ ಆದ್ಮೇಲೆ ಅದೆಲ್ಲ ಇರುತ್ತೆ, ನೀನ್ ಸುಮ್ನೆ ಹೋಗಪ್ಪ. ನಜೀರ್, ನನ್ನ ಮಗನೇ, ನನ್ನ ಯಾಮಾರ್ಸಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಸುಮ್ನೆ ಏನೇನೋ ಹೇಳ್ಬೇಡ, ಇರೋ. ಏನೋ ಅದು? ಏನ್ ನೀನ್ ಹೇಳಕ್ ಬಂದಿದ್ದು? ಅವ್ನ್ ಹುಷಾರಿಲ್ಲ ಅಂತ ಅಲ್ಲಿ ಮಲ್ಕೊಂಡಿದ್ದಾನೆ ಅಂತ ಗೊತ್ತಿಲ್ವಾ? ಮಗಂಗೆ ಯಾಮಾರ್ಸದ್ ಬೇಡ ಅಂತ ಹೇಳಿ ಒಂದಿನ ಆಚೆ ಬರ್ತಾನೆ. ಸರಿ ಆಯ್ತು, ಜೀವನ ಪೂರ್ತಿ ಒಳಗಡೆ ಇರ್ತೀಯಾ? ಆಯ್ತು, ಬಾರ ಬಾರ. ಒಂದಿನ ಆಚೆ ಬರ್ತಾನೆ, ಅವಾಗ ನೋಡ್ಕೋತೀನಿ. ಹೋಗಪ್ಪ, ಎಲ್ಲ ಹೇಳ್ಕೊಂಡು ಸುಮ್ನೆ ಹೋದ್ರೆ ಸರಿ. ಇವಾಗ ಬಂದ ಅವನೊಬ್ಬ ಸಮಸ್ಯೆ ತಗೊಂಡು. ನಮ್ ಸಮಸ್ಯೆನೇ ಜಾಸ್ತಿ ಆಗಿದೆ. ಇಲ್ಕೊಳ್ಳೋ, 14ನೇ ತಾರೀಕು ಸೋಮಿ ಮನೆಯವ್ರು ಬರ್ತಾ ಇದ್ದಾರೆ. ಏ ಅಪ್ಪ ಜಿ, ಇದನ್ನ ಫಸ್ಟ್ ಸರಿ ಮಾಡೋಣ ಬಾರಲ್ಲಿ. ಇಲ್ಲಿ ನೋಡೋ, ಇದು ನೀನ್ ಹೇಳ್ದಷ್ಟು ದೊಡ್ಡ ವಿಷಯ ಅಲ್ಲ. ಇಲ್ಲೊಂದು ಹುಲ್ಗೆ ಹಾಕಿದ್ರಾಯ್ತು, ಅಲ್ಲೊಂದು ಹಾಕಿದ್ರಾಯ್ತು. ಅಷ್ಟು ಮಾಡ್ರೆ ಸಾಕು. ಒಂದ್ ಕೆಲಸ ಮಾಡೋ, ಸ್ವಲ್ಪ ಉಷನ್ಗೂ ತಂಡ ಕೊಡು. ಬಾಕಿ ಎಲ್ಲ ನಮ್ಮ ಮನೆ ಏರಿಯಾದ ಹತ್ರ ಎಲ್ಲ ಮಿಷನ್ ಇದೆಯಲ್ಲ, ಅವ್ರಿಗೆ ಕೊಟ್ಬಿಡು. ಆಗ ಕೆಲಸ ಮುಗಿಸ್ಬೋದು. ಸರಿ ಆಯ್ತು, ಸರಿಯಾಗಿ ಸ್ಟಿಚ್ ಮಾಡ್ಕೊಡಿ, ಏನು ಕಂಪ್ಲೇಂಟ್ ಬರಬಾರ್ದು. ಇಲ್ಲ ಕಣಪ್ಪ, ಧೈರ್ಯವಾಗಿರು ನೀನು. ಈಗ ಇದಕ್ಕೆ 3-4 ಲಕ್ಷ ಖರ್ಚಾಗತ್ತಣ್ಣ. ಈಗ ಇದಕ್ಕೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಸರಿ, ಬರ್ತೀನಣ್ಣ. ನೀನೇನ್ ಹೆದರ್ಬೇಡ, ನಾನು ನಿನ್ ಹಿಂದೆನೇ ಇದ್ದೀನಿ. ನೈಸಲ್, ಬಾಕಿ ಇರೋದನ್ನ ಉಷಾಕಂಗಳು. ಸರಿ ಅಣ್ಣ, ನಾನು ಬರ್ತೀನಿ. ಹೋಗ್ಬರ್ಲಾ? ಸರಿ ಆಯ್ತು ಮಗನೇ. ಹಾ ಅಣ್ಣ ಅಣ್ಣ, ಇದನ್ನ ಹಿಡ್ಕೋ. ಯಾಕೆ? ಇದನ್ನ ಅಲ್ಲಿ ಹಾಕಿದ್ರೆ ನೀಟಾಗಿ ಕ್ಲೀನ್ ಮಾಡ್ಬೋದು. ಅಪ್ಪ ಬರ್ತಾರಲ್ಲ, ಬುಕ್ ಓದೋಕ್ಕೂ ಬೇಕಾಗತ್ತೆ. ಗಟ್ಟಿಗೆ ರೂಮ್ ಕ್ವಾರಂಟೈನು, ಅದಕ್ಕೆ 14 ದಿನ ಹೋಮ್ ಕ್ವಾರಂಟೈನ್ ಬೇರೆನಾ? ಸ್ವಲ್ಪ ಹುಷಾರು ನೋಡು. ಇದನ್ನೊಂದ್ಸಲ ತೆಗಿ, ಆ ಹೊದಿಕೆ ಬದಲಾಯಿಸ್ಬೇಕು. ಅಣ್ಣ, ಇದನ್ನ ಎತ್ತಿಟ್ಬಿಡು. ಅದ್ ಕೊಡು. ಇದನ್ನ ಹಿಡ್ಕೊ. ಬಚ್ಚು, ನೀನು ಸುಮ್ಮಿ ಚಿನ್ನ ತಗೊಂಡು ಅಡ ಇಟ್ಟಿದ್ಯಾ? ನಿನ್ ಹತ್ರನೇ ಕೇಳ್ತಾ ಇರೋದು. ನೀನ್ ಇಟ್ಟಿದ್ಯಾ? ಹೌದಮ್ಮ, ಇಟ್ಟೆ. ನಾನೇ ಅದನ್ನ ವಾಪಸ್ ಕೊಡ್ತೀನಿ. ನೋಡಿ, ಊರಿನ ಜನರಿಗೆ ಕಷ್ಟದಲ್ಲಿದ್ದಾಗ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ, ನಮಗೆ ಎಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದನ್ನೆಲ್ಲ ಮಾಡಿಕೊಟ್ಟವ್ರು ಈ ರಾಜೇಶ್ ಅಣ್ಣನೇ. ಮತ್ತೆ ಅದು ಅಲ್ದೇನೆ ಇವಾಗ ಅದಕ್ಕಂತಾನೆ ನಮ್ಮ ಊರಿನ ಈ ನೀರಿನ ಟ್ಯಾಂಕಿನ ಇನಾಗ್ರೇಷನ್ಗೆ ರಾಜೇಶ್ ಅಣ್ಣನೇ ಕರೆಸಿದ್ರು. ಎಲ್ಲರೂ ಅವರಿಗೆ ಸ್ವಾಗತಿಸಿ. ಅದಕ್ಕೆ ಸರಿ, ಬನ್ನಿ ಬನ್ನಿ, ಎಲ್ಲ ಸ್ವಲ್ಪ ಡಿಸ್ಟೆನ್ಸ್ ಇರಲಿ. ಸ್ವಲ್ಪ ಅಲ್ಲೇ ರಾಜೇಶ್ ಅಣ್ಣ, ಬನ್ನಿ ಬನ್ನಿ ಬನ್ನಿ. ನೀವೆಲ್ಲ ಕೈ ತೊಳೆಯಕ್ಕೆ ಟೈಮ್ ಇಲ್ಲ, ಮನೆಗೆ ಹೋಗಿ ತೊಳ್ಕೊಳ್ಳಿ. ಸರ್, ನನಗೆ ಕುಂಡಾಯ ತೋಡಲ್ಲಿ ಇನ್ನೊಂದು ಇನಾಗ್ರೇಷನ್ ಇದೆ, ನಾನು ಅಲ್ಲಿ ಸರಿ, ಹೋಗ್ಬಿಟ್ಟು ಆಮೇಲೆ ಸಿಗೋಣ. ಬರ್ತೀನಪ್ಪ, ಬರ್ತೀನಿ. ಬರೀ ಸರಿ ಸರ್. ಅಲ್ಲೆಲ್ಲ ಜನ ಎಲ್ಲ ಬರ್ತಾರ ತಾನೆ? ಫೋಟೋ ತೋರ್ಸ ಇಲ್ಲಿ. ಇಲ್ಲಿ ನೋಡಿ ಅಣ್ಣ. ನಾಳೆ ಸಿಗುತ್ತಲ್ಲ ಇದು? ಸಿಗುತ್ತಣ್ಣ. ಇನ್ನೊಂದು ತೋರ್ಸು ರಾಜೇಶ್ ಅಣ್ಣ. ಚೆನ್ನಾಗಿರೋ ಫೋಟೋ ಕಳ್ಸು. ರಾಜೇಶ್ ಅಣ್ಣ. ಬಚ್ಚೋ, ನಿನ್ಗೆ ಹೇಳೋದೆಲ್ಲ ಫೋನಲ್ಲೇ ಹೇಳ್ಬಿಟ್ಟೆ. ಅದಲ್ಲಣ್ಣ, ಮಾಸ್ಕ್ ರಿಜೆಕ್ಟ್ ಆಗಿದೆ ಅನ್ನೋ ವಿಷಯ ನಿಜನೇ. ಬಲ್ಕಲ್ ತರುವಾಗ ಇವೆಲ್ಲ ಸಹಜ ಅಲ್ವಣ್ಣ? ಈಗ ಎಷ್ಟು ಜೋರಾಗಿ ಹೇಳಿದ್ರು ಏನೂ ಆಗಲ್ಲಣ್ಣ. ಅಷ್ಟು ಚೆನ್ನಾಗಿ ರೆಡಿ ಮಾಡಿಸಿ ತಂದಿದ್ದೀನಿ. ಮತ್ತೆ ಇನ್ನೇನು ಸಮಸ್ಯೆ? ನೀನೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ತಾನೆ, ಅದಕ್ಕೆ ನಾನೇಕೆ? ಹಾಗಲ್ಲಣ್ಣ, ಅದು
ಕ್ವಾಲಿಟಿ ಇರೋ ಮಾಸ್ಕ್ ತಂದ್ರೆ ಅಲ್ವಾ ಕರೆಕ್ಟಾಗಿ ಸೇಲ್ ಆಗೋದು. ಅರೆ ಬಚ್ಚು, ನನ್ನ ಮಾತು ಕೇಳಿ ರಾಜೇಶ್ ಅಣ್ಣ. ಬಚ್ಚು ನೀನು ಹೇಳೋದನ್ನೇ ಸುಮ್ಮನೆ ಹೇಳಿ ಟೈಮ್ ವೇಸ್ಟ್ ಮಾಡಬೇಡ. ಆಲ್ರೆಡಿ ನಂಗೆ ತುಂಬ ಬಿಸ್ನೆಸ್ಗಳಿದ್ದಾವೆ. ಇನ್ನೊಂದು ಚಾನ್ಸ್ ಕೊಡಿ ಅಣ್ಣ. ಬೇರೆ ಏನಾದ್ರು ವಿಷಯ ಇದೆಯಾ? ನಂಗೆ ಸದ್ಯಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತಣ್ಣ. 1 ತಿಂಗಳಲ್ಲಿ ವಾಪಸ್ ಕೊಟ್ಬಿಡ್ತೀನಿ. ಟೀ ಬೇಕಾದ್ರೆ ನನ್ನ ಕೇಳು, ಅದಕ್ಕೆ ನಾನೇ ದುಡ್ಡು ಕೊಡ್ತೀನಿ. ಆದರೆ ಕಾಸೆಲ್ಲ ಕೇಳ್ಕೊಂಡು ಬರಬೇಡ. ಹಲೋ, ಹಲೋ, ಏನ್ ವಿಷಯಪ್ಪ ಹೇಳಿ. ಏನ್ ಮಾಡಕ್ ಹೋಗ್ತಾ ಇದೆಯಾ ನೀನು ಬಚ್ಚು? ಏನಾಯ್ತು? ನಿನಗ್ ದುಡ್ಡಿನ ಅವಶ್ಯಕತೆ ಇದ್ರೆ ನನ್ನನ್ನು ಕೇಳ್ಬೇಕು ತಾನೆ. ಸುಮಿ ಚಿನ್ನನ್ ಯಾಕೆ ಅಡ ಇಟ್ಟೆ ನೀನು? ಚಿನ್ನನ ಎಲ್ರು ಅಡಗ್ಸಿಡೋದು ಸಹಜ ತಾನೆ, ಅದಕ್ಕೇನಾಯ್ತು ಈಗ? ಅಡ ಇಟ್ಟಿದ್ಯಲ್ಲ, ಇವಾಗ ವಾಪಸ್ ಕೊಡ್ಲೇಬೇಕು ತಾನೆ. ಇನ್ನಿನ ಇದ್ದಿದ್ದೆಲ್ಲ ಸಾಕು. ಫ್ಲೈಟ್ ಹತ್ತಿ ಸೀದಾ ಇಲ್ಲಿಗೆ ಬಂದ್ಬಿಡು ನೀನು. ಸರಿ, ಬಂದ ನಿಮ್ ತರ ಅಲ್ಲಿ ಇಡೀ ಜೀವನ ಕಳೆದು ವೇಸ್ಟ್ ಮಾಡ್ಬೇಕಾ ನಾನು? ಅವಾಗ ನಿಂಗೆ ಖುಷಿ ಆಗತ್ತಲ್ಲ? ಇನ್ಶಾಲ್ಲ. ಸರಿ, ನಾಡಿಗೆ ಸಿಗ್ತೀನಿ ಬಚ್ಚು. ಬೇಜಾರೆಲ್ಲ ಮಾಡ್ಕೋಬೇಡ ಬಚ್ಚು. ನೀನು ಮೊದಲೇ ಸ್ವಾರ್ಥಿ. ನಿನ್ನ ತಂದೆ ಹತ್ರ ಹೀಗೆಲ್ಲ ಮಾತಾಡ್ಬೇಕಾಗಿತ್ತ ನೀನು? ಹೇಳು. ಅಪ್ಪನ ಮೇಲೆ ನಂಗೇನು ಕೋಪ ಇಲ್ಲ ಅಜಿ, ಆದ್ರೆ ಏನೋ ಗೊತ್ತಿಲ್ಲ, ಅವ್ರ ಹತ್ರ ಸರಿಯಾಗಿ ಮಾತಾಡಕ್ಕಾಗಲ್ಲ. ನಂಗೆ ಬೇಕಾದಾಗ ಅವ್ರು ಯಾವತ್ತೂ ಬರಲಿಲ್ಲ. 2 ವರ್ಷಕ್ಕೊಂದ್ಸಲ 1 ತಿಂಗಳು ಅಥವಾ ಜಾಸ್ತಿ ಅಂದ್ರೆ 2 ತಿಂಗಳು ಇರ್ತಾ ಇದ್ರು. ಅಪ್ಪ ಇದ್ರು ಅಂತಾನೆ ಅನ್ಸ್ಲಿಲ್ಲ. ಅದು ಅಲ್ಲದೆ ಊರಲ್ಲೆಲ್ಲರೂ ಸುಮ್ಮನೆ ಕಷ್ಟ ಯಾಕೆ ಬರ್ತೀಯ, ಅಪ್ಪ ಗಲ್ಫಲ್ಲಿದ್ದಾರೆ, ನೀನು ತುಂಬಾ ಲಕ್ಕಿ ಅಂತ ಹೇಳ್ತಾನೆ ಇರ್ತಾರೆ. ನನ್ನ ಹತ್ರ ಎಲ್ಲ ಇದೆಯಂತೆ, ಆದ್ರೆ ಅಪ್ಪ ಮಾತ್ರ ಇಲ್ಲ. ಎಲ್ಲರ ಕಥೆನೂ ಹಾಗೆ ಅಲ್ವಾ ಬಚ್ಚು? ಎಲ್ರಿಗೂ ಅವ್ರವ್ರದೇ ಸಮಸ್ಯೆ ಅಂತಿರುತ್ತೆ. ಭಾನು ವಿಷಯದಲ್ಲಿ ನೀನು ಹೀಗೆ ತಾನೇ ಮಾಡಿರೋದು? ಇನ್ನೇನು, ಅವಳು ಗಂಡನ ಜೊತೆ ಜಗಳ ಆಡಿ ಮನೆಗೆ ಬಂದು ಕೂತಿದ್ದಾಳೆ. ಮತ್ತೆ ಆ ಲ್ಯಾಬಿಂದ ಸಿಕ್ಕಿರೋ ದುಡ್ಡನ್ನ ಏನ್ ಮಾಡಿದೆ ನೀನು? ಸೀದಾ ರಾಜೇಶ್ ಅಣ್ಣಗೆ ಹೋಗಿ ಕೊಟ್ಟೆ. ಅದರಿಂದ ಸುಮಿತ್ ಚಿನ್ನನ್ ತೆಗಿಬೋದಿತ್ತು. ಅದನ್ನ ಬಿಟ್ಟಾಕು. ವಿಜೇಶ್ನ ಕತೆ ಹಾಗಲ್ಲ. ಅವನ ಕೆಲಸ ಕಳ್ಕೋತಾನೆ. ಅಷ್ಟೇ ಅಲ್ಲದೆ ಅವನ ಮೇಲೆ ಕೇಸ್ ಆಗುತ್ತೆ. ಅಜಿ, ಸುಮಿ ಮನೆಗೆ ಮಹಾರಾಣಿ ತರ ಹೋಗ್ಬೇಕು, ಮತ್ತೆ ವಿಜೇಶ್ ಕೆಲಸ ಕಳ್ಕೊಳಲ್ಲ. ಎಲ್ಲ ನಾನು ನೋಡ್ಕೋತೀನಿ. ಸಿಬೆ, ಇದನ್ನ ಇನ್ನೂ ಸ್ವಲ್ಪ ರುಬ್ಬೇಕು ಕಣ. ಸರಿ ಅಣ್ಣ, ಇನ್ನೂ ಮಾಡ್ತೀನಿ. ಇವಾಗ ನಿನಗೆ ಬುದ್ಧಿ ಬಂತು. ನಿನಗೆ ಬೇರೆ ದಾರಿ ಇಲ್ಲ. ಬಾ, ಅದಕ್ಕೆ ನನ್ನ ಹತ್ರ ಬಂದಿದ್ಯಾ ಅಲ್ವಾ? ಸರಿ ತಾನೆ? ಲ್ಯಾಬಿಂದ 1.5 ಲಕ್ಷ ತಗೊಂಡಿದ್ಯಾ, ಮತ್ತೆ ಗೋಲ್ಡನ್ನ ವಾಪಸ್ ತರೋದಕ್ಕೆ 1 ಲಕ್ಷ ಇನ್ನೂ ಬೇಕು. ಇನ್ನೇನು ಇಲ್ವಲ್ಲ? ಮತ್ತೆ ಎಲ್ಲ ಸೇರಿ 2.5 ಲಕ್ಷ ರೂಪಾಯಿ ಆಯ್ತು. ನನ್ನ ಹತ್ರ ಈಗ ಸ್ವಲ್ಪ ದುಡ್ಡಿದೆ. ಆ ದುಡ್ಡನ್ನ ನೀನು ನಿನ್ನ ಹತ್ರನೇ ಇಡ್ಕೊ. ಲ್ಯಾಬ್ ಅವ್ರು ನಿನ್ನ ಮೇಲೆ ಕೇಸ್ ಹಾಕಿದ್ರೆ ತುಂಬಾ ದೊಡ್ಡ ತೊಂದರೆ ಆಗುತ್ತೆ. ಆದ್ರೆ ನನ್ನ ದುಡ್ಡು ಯಾವಾಗ ಕೊಡ್ತೀಯ ಅಂತ ನೀನು ಹೇಳಲೇ ಇಲ್ವಲ್ಲ? ಅಲ್ಲಿ ಹೋಗೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಎಲ್ಲಿಗೆ ಹೋಗ್ತೀಯಾ? ಬಿಸ್ನೆಸ್ ಮಾಡೋ ಕನ್ಸನ್ನೇ ಬಿಟ್ಬಿಟ್ಯಾ? ಹೇಳು. ಈ ತೀರ್ಮಾನನ ನೀನು ಮೊದಲೇ ಮಾಡ್ಬೋದಿತ್ತು. ಅದನ್ನು ಬಿಟ್ಬಿಡು. ನಾನು ನಿನಗೆ ನಿನ್ನ ಅಪ್ಪನ ಕೆಲಸ ಕೊಡ್ತಾ ಇರೋದಲ್ಲ, ಕಂಪ್ನಿಯಲ್ಲಿ ಮ್ಯಾನೇಜರ್ ಕೆಲಸ ಕೊಡ್ತಾ ಇದ್ದೀನಿ. ನೀನು ಓದಿದ್ಯಾ? ಈಗ 1 ಲಕ್ಷ ಕೊಡ್ತೀನಿ, ಉಳಿದಿದ್ದು 1 ವಾರ ಆದ್ಮೇಲೆ ಕೊಡ್ತೀನಿ. ಓಕೆ ಅಲ್ವಾ? ಅಪ್ಪಂಗಿದು ಯಾವುದನ್ನು ಹೇಳಕ್ ಹೋಗ್ಬೇಡೋಣ. ಕಬಾರಿಗೆ ಹೇಳಿದೆ ನಾನು ಏನೂ ಕೆಲಸ ಮಾಡಲ್ಲ ಅಂತ ನಿನಗೆ ಗೊತ್ತು. ನಿನ್ನ ಅಕೌಂಟ್ ಡೀಟೇಲ್ನ ನನಗೆ ವಾಟ್ಸಪ್ಪಲ್ಲಿ ಕಳಿಸು, ಸರಿನಾ? ಓಕೆ. ಫ್ಲೈಟ್ ಎಲ್ಲ ಮುಂದಿನ ತಿಂಗಳಿಂದ ಶುರು ಆಗುತ್ತಂತೆ. ಪಾಸ್ಪೋರ್ಟ್ ರೆಡಿ ಮಾಡಿ ಇಟ್ಕೋ, ಅಲ್ಲಿಗೆ ಹೋಗಕ್ ರೆಡಿ ಆಗಿ ನೀನು. ಹುಷಾರಾಗಿ ಬಾ. ಕಾಲು ಕಾಲು.
ಏನು ಸಂತೋಷನಾ? ಈಗಾದ್ರೂ ನೆಮ್ಮದಿಯಾಗಿರ್ತೀಯ ತಾನೆ? ಸುಮ್ಮನೆ ಹೋಗು. ಮಗು ಗುಂಡ್ಗುಂಡುಕಿದೆ, ತುಂಬಾ ಮುದ್ದಾಗಿದೆ ಅದು. ನಿನ್ ಮಗು ದಪ್ಪ ಇರಲ್ವಾ? ನೀನ್ ದಪ್ಪ ಇಲ್ವಾ? ಅದು ಸರಿನೇ. ಇನ್ಮೇಲೆ ಚಿನ್ನದಿಂದ ಏನು ಸಮಸ್ಯೆ ಬರಲ್ಲ ತಾನೆ? ಮತ್ತೆ ನೀನ್ ಯಾವಾಗ ಹೋಗ್ತೀಯಾ? ಎಲ್ಲಿಗೆ? ನೀನ್ ಗಲ್ಫ್ ಹೋಗ್ತೀನಿ ಅಂದಲ್ಲ. ಗಲ್ಫಿಗೆ ನಾ ಹೋಗಲ್ಲ. ಮತ್ತೆ ಇಸ್ಮಾಯಿಲ್ ಅಣ್ಣಂಗೆ ನೀನ್ ಯಾಕೆ ಹೋಗ್ತೀನಿ ಅಂತ ಹೇಳ್ದೆ? ನಿನ್ ಚಿನ್ನನ ವಾಪಸ್ ತರಬೇಕಿತ್ತಲ್ವಾ? ಲ್ಯಾಬಿನ ದುಡ್ಡು ಕೊಡ್ಬೇಕಾಗಿತ್ತಲ್ವಾ? ಅವ್ರು ದುಡ್ಡು ಕೊಡಬೇಕು ಅಂತ ಇದನ್ನೆಲ್ಲ ಅವ್ರಿಗೆ ಹೇಳಿದ್ದು. ಮುಂದಿನ ತಿಂಗಳು ಏರ್ಪೋರ್ಟ್ ಓಪನ್ ಆಗೋ ಮುಂಚೆ ಅವ್ರಿಗೆ ದುಡ್ಡು ವಾಪಸ್ ಕೊಡ್ತೀನಿ. ಏನೇ ಆದ್ರೂ ನಾನು ಗಲ್ಫ್ಗೆ ಹೋಗಲ್ಲ. ಏನ್ ಮಾಡ್ತೀಯೋ ನೀನು ನಿನ್ ಯೋಚನೆಗಳು. ಸೈಡಿಗೆ ಬನ್ನಿ, ಸೈಡಿ ನಿಲ್ಸಿ, ಸೈಡಿ ನಿಲ್ಸಿ. ಎಲ್ಲಿಂದ ಬರ್ತಿದ್ದೀರಾ? ಸ್ಕ್ಯಾನ್ ಮಾಡಿಸ್ಕೊಳಕ್ ಹೋಗಿದ್ವಿ ಸರ್. ಸಾರ್ ಎಲ್ಲ ಮಾಸ್ಕ್ ಎಲ್ಲ ಹಾಕೋದಿಲ್ಲ. ಅಲ್ಲ ಸರ್, ಕಾರ್ ಒಳಗಿದೀವಲ್ಲ. ಕಾರ್ ಒಳಗೆ ಕೂತ್ಕೊಂಡ್ರೆ ಮಾಸ್ಕ್ ಎಲ್ಲ ಹಾಕ್ಬಾರ್ದಾ? ಕಾರ್ ಒಳಗೆ ಕೂತಿರೋವಾಗ ಯಾಕೆ ಸರ್ ಮಾಸ್ಕ್ ಹಾಕ್ಬೇಕು? ಅದು ಸರಿ. ಹಾಗಾದ್ರೆ ಕಾರ್ ಒಳಗೆ ಕೂತ್ಕೊಂಡ್ರೆ ಕಾರಲ್ಲೇ ಕೂತಿರ್ತೀಯ, ಹೊರಗಡೆ ಬರೋದೇ ಇಲ್ವಾ? ಅಲ್ಲಪ್ಪ, ಕಾರ್ ಓಪನ್ ಮಾಡಿ ವಿಂಡೋ ತೆಗೆದ್ರೆ ಕೊರೋನಾ ಬಂದ್ರೆ ಏನಪ್ಪ ಮಾಡ್ತೀರಾ ಹೇಳು? ಬಾಗಿಲು ತೆಗಿಬೇಕು ಅಂತ ಕರೋನಾ ಏನ್ ಕಾಯ್ತಾ ಇರತ್ತ ಸರ್? ಹೋಗಿ ಸರ್. ಏನ್ ತಮಾಷೆ ಆಡ್ತಿದ್ದೀರಾ? ನಾನೇನ್ ಹೇಳಿದೆ ಸರ್? ಸರಿ ಅಪ್ಪ, ನೀನ್ ಕಾರ್ ಹಿಡಿದು ಹೊರಗಡೆ ಬಾ. ಇಲ್ಲಿ ಕೈಯಲ್ಲಿ ಬುಕ್ಕು ಪೇಪರ್ ಇಟ್ಕೊಂಡು ಅಲ್ಲಿ SSR ಈ ತರ ಹೋಗಿ ನೋಡೋಗು. ತಲೆಯಾಟೆ ಮಾತಾಡ್ತಾ. ಅಲ್ಲ ಸರ್, ಅದು ಏಯ್, ನೀ ಇಲ್ಲೇ ಕುತ್ಕೊಂಡು ಹೋಗಿ ಬರ್ತೀನಿ. ಬಾ 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 ಪೇಪರ್ಸ್ ಕೊಡು ಸರ್. ಇವನೇ ನೋಡಿ ಸರ್. ನಾವೇನ್ ಮುಟ್ಟೋಳು ಅನ್ಕೊಂಡಿದ್ಯಾನೋ? ನಾವೇನ್ ಸುಮ್ಮನೆ ಕೆಲಸ ಮಾಡ್ತಿದೀವಾ? ಅವ್ರು ಏನೇನೋ ಮಾತಾಡಿದ್ರು, ನನಗೆ ಅದಕ್ಕೆ ನಗು ಬಂತು. ನಗು ಬಂತ? ನಾವ್ ಹೇಳೋದಕ್ಕೆ ನಗು ಬಂತ ನಿನ್ಗೆ? ಆಗಲ್ಲ ಸರ್, ಮುಟ್ಟಾಳಂತರ ಮಾತಾಡಿದ್ರೆ ಇನ್ನೇನು ಹೇಳೋದು? ನೋಡ್ಕೊಂಡು ಮಾತಾಡೋ. ಕಾರಲ್ಲಿ ಮಾಸ್ಕ್ ಹಾಕ್ಬೇಕಂತೆ. ಮಾಸ್ಕ್ ಬೇರೆ ಕೆಲ್ಸ ಇಲ್ಲ. ಮಾಡಕ್ ಬಂದಿದ್ದೀಯಾ ಇಲ್ಲಿ? ಸುಮ್ಮನೆ ನಿನ್ ಮಂಗಾಟ ಎಲ್ಲ ಮಾಡ್ಬೇಡ ಇಲ್ಲಿ. ನಮ್ಮ ಹತ್ರ ಗೌರ್ಮೆಂಟ್ ರೂಲ್ಸ್ ಮಾಡಿರೋದೇನು ಸುಮ್ಮನೆನಾ? ತಮಾಷೆ ಅಲ್ಲ. ಏನಾಯ್ತು? ಬಾಚು ಅಪ್ಪನ್ ಬಾಸ್ ಫೋನ್ ಮಾಡ್ತಿದ್ದಾರೆ. ಅವರಿಂದನೇ ಬಾಚುಕ್ ದುಡ್ಡು ಸಿಕ್ಕಿರೋದು. ನೀವು ರಿಸೀವ್ ಮಾಡಿ. ಬೇಡ ಬೇಡ, ಯಾಕೆ? ಫೈನ್ ಹಾಕಿದ್ರೆ ಎಷ್ಟಾಗ್ತೀನಿ ಗೊತ್ತಾ? ಅವ್ರಿಗೆ ಇವ್ನು ಏನೇನ್ ಸುಳ್ಳು ಹೇಳಿದಾನೋ ಯಾರಿಗ್ ಗೊತ್ತು. ಹಿಂಗಾಗ್ಲಿ ಬಿಡು. ಹಾ ಸರ್, ಸ್ವಲ್ಪ ಸರಿಯಾಗಿ ಮಾತಾಡಿ. ನಾನ್ ನಿನ್ನ ಹತ್ರ ಕರಿಬೇಕಾಯ್ತನಾ? ಕೊಡೋ ನಿನ್ನ ಹೆಸರು, ಅಡ್ರೆಸ್ ಕೊಡೋ. ಏನ್ ಹೆಸರು ನಿಂದ? ಬಚ್ಚು, ಬಶೀರುದ್ದೀನ್ ಪಿಪಿ. ನೀವು ಫೋನ್ ರಿಸೀವ್ ಮಾಡಿ. ಹಲೋ ಬಚ್ಚು. ಇಸ್ಮಾಯಿಲ್ ಅಣ್ಣ, ಇದು ಅಸ್ಸಿ, ಬಚ್ಚುನ ಫ್ರೆಂಡು. ಅವನೆಲ್ಲಿ? ಅವನ ಆಚೆ ಇದ್ದಾನೆ, ಬಂದ್ಮೇಲೆ ಫೋನ್ ಮಾಡಕ್ ಹೇಳ. ಅದಲ್ಲ ಕಣಪ್ಪ, ಬೇರೆ ವಿಷಯ ಇದೆ. ನೀನ್ ಎಲ್ಲಿದೀಯ ಈಗ? ಟೌನಲ್ಲಿ. ಅದು ಬಚ್ಚನ ಅಪ್ಪ ಇವತ್ತು ಹೋಗ್ಬಿಟ್ರು. ಏನಂದ್ರೆ? ಸ್ವರ್ಗಸ್ಥರಾದ್ರಪ್ಪ, ಹಾರ್ಟ್ ಅಟ್ಯಾಕ್ ಆಗಿ. ದೇವ್ರೆ. ಅಪ್ಪನ ಹೆಸರು ಹೇಳ. ಕಮರುದ್ದೀನ್. ಏನಾಗೋಯ್ತಪ್ಪ? ಒಂದೇ ಭಾರತಿಗೆಲ್ಲ ಟಿಕೆಟ್ ಬುಕ್ ಮಾಡಿದ್ರಪ್ಪ. ಯಾಕೆಲ್ಲ ಆಗಿತ್ತು? ನನಗೆ ಅರ್ಧ ಗಂಟೆ ಮುಂಚೆ ಗೊತ್ತಾಗಿತ್ತು. ಅವರಿಗೆಲ್ಲೂ ಕೊರೋನಾ ಏನೂ ಇಲ್ಲ. ನಡಿ, ಬಚ್ಚು ಬಂದ. ಬಚ್ಚು ಆಮೇಲೆ ಫೋನ್ ಮಾಡ್ತೀನಿ. ಬಚ್ಚು, ನೀನಪ್ಪ ಬಿಟ್ಟೋಗ್ಬಿಟ್ರು ಕಣೋ.
ನಾನು ಅಪ್ಪ. ಸಾಲಿ ಮುಂದುವರ್ಸೋ. ಉನ್ಯಣ್ಣ, ಇಲ್ಲೆಲ್ಲ ನೀವು ಕಟ್ಟಿದಿರ್ತಾನೆ? ಸರಿ, ಹಾಗೆ ಕಟ್ಬಿಡು. ಇನ್ನೂ ಸ್ವಲ್ಪ ಗಟ್ಟಿಯಾಗಿರ್ಲಿ. ಸರಿ ಅಣ್ಣ. ಇಲ್ಲ, ಸಾಯಿನ ಕರ್ಕೊಂಡೋಗು, ಅವನು ಹತ್ತಿ ಕಟ್ಬಿಡ್ತಾನೆ. ಸರಿ ಆಯ್ತಾ? ಆದ್ಮೇಲೆ ಕರಿ ಅಂತೆ. ಇನ್ನು ಕಟ್ಟೋದಕ್ಕೆ ಹಗ್ಗ ಏನಾದ್ರು ಬೇಕಿದ್ರೆ ಹಸಿ ಅಂಗಡಿಗೆ ಹೋಗ್ಬಾ. ಹಾ ಸರಿ ಅಣ್ಣ. ಅಲ್ಲೇ ಇರುತ್ತೆ. ನಾಳೆ ಅವನು ಬರ್ಬೇಕಾಗಿತ್ತು. ಅವನು ಗ್ರಾಚಾರ ನೋಡು ಹೇಗಿದೆ. ಏನು ಮಾಡಕ್ಕಾಗಲ್ಲ. ನೀವು ರಶೀದಿಗೆ ಎಳಿತೀರಾ? ವಿವಿಧೆಡೆ ಕೊರೋನಾ ಸಾಂಕ್ರಾಮಿಕ ರೋಗ ಹರಡುತ್ತಿರುವ ಕಾರಣ ಏಯ್ ಹೇಳೋಣ. ಅರಿಶಿನ ಕೊಡ. ಅರಿಶಿನ. ಅಷ್ಟನಾ? ಹಾ, ಅರಿಶಿನ ಜಾದ ಆಡಲ್ಲ. ಜಾದ ಆಡಲ್ಲ. ಅಷ್ಟು ಜಾದ ಅಲ್ಲ ಮಾರಾಯ. ಎಲ್ಲಿಂದ ಬರ್ತೀರೇನ ನೀವು? ಇದೊಂದು ಮೊಬೈಲ್. ಹಾಗೂ ಇನ್ನು 150 ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಲೋ ಕೌನ್? ಎಲ್ಲ ಕಡೆಯಲ್ಲಿಯೂ ಲಾಕ್ಡೌನ್ ಹಾಗೂ ಸೀಲ್ ಡೌನ್ ಅನ್ನ ಅಲ್ಲ. ಏ ಅಜಿಯಾ, ಸ್ವಿಚ್ ಹಾಕೋ. ಸರಿ ಆಯ್ತು, ಅಲ್ಲೇ ಕಟ್ಬಿಡು. ಅಸ್ಸಲಾಮಲೈಕುಂ. ವಲೈಕುಂ ಸಲಾಂ. ನೌಷದ್, ನಾನು ಇಲ್ಲೇ ಇದ್ದೀನಿ. ಹಾ ಬಿಜ್ಜು, ನೌಷದ್ ಇದ್ದಾನೆ. ಹೇಳಿ ಮಾಮ. ಬಜ್ಜು, ಹೇಗಿದೆಯೋ? ಅಸ್ಸಲಾಮಲೈಕುಂ. ವಾಲೇಕುಂ ಅಸ್ಸಲಾಂ. ನೋಡು, ನೀನು ಧೈರ್ಯವಾಗಿರೋ. ಏನೂ ಆಗಲ್ಲ. ಅಲ್ಲಿ ಸಿಚುವೇಶನ್ ಹೇಗಿದೆ? ಎಲ್ಲ ಸರಿಯಾಗಿ ಇತ್ತಲ್ವಾ? ಮತ್ತೆ ಅದು ನಿನಗೆ ಗೊತ್ತಲ್ವಾ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಇದೆಲ್ಲ ದೇವರಿಗೆ ಬಿಟ್ಟಿದ್ದು. ಅಪ್ಪ ಹಾಸ್ಪಿಟಲ್ ಇದ್ದಾರೆ. ಸದ್ಯಕ್ಕೆ ಕೊರೋನಾ ಪಾಸಿಟಿವ್ ಏನಿಲ್ಲ. ಆದರೆ ಈ ಪ್ರೊಸೀಜರ್ ಮೊದಲಿನಕ್ಕಿಂತ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಇನ್ಶಾಲ್ಲ ಎಲ್ಲದನ್ನ ಸರಿ ಮಾಡಿ ನಾನು ನಿಮಗೆ ನಾಳೆ ಕಾಲ್ ಮಾಡ್ತೀನಿ. ಬಚ್ಚು, ಸಲೆ ಗಟ್ಟಿಯಾಗಿ ಕಟ್ಟಲು. ಕಟ್ತೀನಿ ಇದು. ಅಜಿ ಇಟ್ಕೊಳ್ಳೋ. ಹಾ ಹೇಳಿ ಅಣ್ಣ. ಏ ಮದುಮಗ ಬಂದ್ಬಿಟ್ಟು ನೋಡ. ಏ ಅಜ್ಜಿ, ಹಾ ಸ್ವಲ್ಪ ಚಾ ಮಾಡಕ್ ಹೇಳು. ಬ್ಲ್ಯಾಕ್ ಟೀ. ಹಾಂ ಓಕೆ. ಸಾಲಿಯಾ, ಬಚ್ಚನ ಅಂಗಡಿಯಿಂದ ಒಂದಿಷ್ಟು ಚೇರ್ ತಗೊಂಬಾ. ಹಾಂ ಹಾಂ ಹಾ, ಬೇಗ ಹೋಗಿ ತಗೊಂಬಾ. ಹಾಂ. ಬಚ್ಚು, ಬುಷಾರ ಒಳಗಿದ್ದಾಳೆ. ಈ ಮುಂದಿನ ಕಾರ್ಯಕ್ರಮ ಎಲ್ಲ ಯಾರು ನೋಡ್ಕೊಳ್ಳೋದು? ನೌಷದ್ ಮಾಮ ಇದ್ದಾರೆ. ಹಾ, ಅಳಿಯಂದ್ರು ಬಂದ್ರು. ಮಗಳಲ್ಲಿ ನೀನು ನನ್ನನ್ನು ಕ್ಷಮಿಸಲ್ವಾ? ಕ್ಷಮಿಸಲ್ವಾ?
ಸರಿ, ಆದರೆ ಸಜಾನ್, ಬೇರೆ ದಾರಿ ಏನಾರು ಇದ್ರೆ ನೋಡಿ ಹೇಳ್ಬೋದಾ? ಅಲ್ಲ, ದಯವಿಟ್ಟು ಟ್ರೈ ಮಾಡಿ. ನಾನು ಟ್ರೈ ಮಾಡ್ತೀನಿ. ಸರಿ ಬಜ್ಜು, ಒಂದು ಸಣ್ಣ ಪ್ರಾಬ್ಲಮ್ ಇದ್ದವ. ಊರಿಗೆ ಕರ್ಕೊಂಡ್ ಬರಕ್ ಆಗ್ಲಿಲ್ವಮ್ಮ? ಅದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲಮ್ಮ. ಏಯ್, ನಬೀಸಾಗೆ ಒಂದ್ ಟೀ ಕೊಟ್ಟು ಬಾ, ಐಶಾಗೂ ಕೊಡು. ಪುಟ್ಟ, ನಿನಗ್ ಟೀ ಬೇಕೇನು? ನನಗೆ ಬೇಡಮ್ಮ, ಅವ್ರಿಗೆ ಕೊಡು. ಏನ್ರಿ, ಇದನ್ನ ಅವ್ರಿಗೆಲ್ಲ ಕೊಟ್ಬಿಡಿ. ನೋಡು, ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋ, ಆಯ್ತಾ? ಹಾ, ನೋಡ್ಕೊತೀನಿ. ಗಲ್ಫಿಂದ ಜನ ಇಲ್ಲಿಗೆ ಬರೋದು ತುಂಬಾ ಸಮಸ್ಯೆ ಇದೆ. ನಿಮ್ಮ ಅಳಿಯನೇ ನೋಡಿ, ಒಂದೇ ಭಾರತ್ ಫ್ಲೈಟ್ ಟಿಕೆಟ್ ತಗೊಂಡಿದ್ದೀರಾ, ಆದ್ರೆ ಅವನೇ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದಾನೆ. ಅಲ್ಲವನ್ನೇ, ಲಾಕ್ಡೌನಲ್ಲಿ ಶವ ತರೋದು ಅಷ್ಟೊಂದು ಕಷ್ಟ ಆಗುತ್ತಾ? ಲಾಕ್ಡೌನ್ ಮುಂಚೆ ಎಷ್ಟು ಸುಲಭವಾಗಿ ತರಿಸ್ತಾ ಇದ್ರು. ಅಲ್ಲ, ಒಂದು ಬಾಡಿ ತರೋದಕ್ಕೆ ಇಷ್ಟು ಕಷ್ಟ ಪಡ್ಬೇಕಾ? ಏನು ಹೇಳ್ತಾ ಇದೆಯಾ ರಶೀದ್? ನೌಶಾದ್ ಮತ್ತು KMCCಯ ಶ್ಯಾಮ್ವಾಸು ಅವ್ರ ಕೈಲಾದಷ್ಟು ಮಾಡ್ತಾ ಇದ್ದಾರೆ ತಾನೆ. ನಾವು ಅವ್ರಿಗೆ ಸಪೋರ್ಟ್ ಕೊಡಬೇಕಲ್ವಾ? ಅವರು ಮಾರನೇ ದಿನ ಪರ್ಮಿಷನ್ ಕೊಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಅದನ್ನು ಮತ್ತೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಆ ದೇವರಿಗೆ ಗೊತ್ತು. ಅಲ್ಲ ಇಸ್ಮಾಯಿಲ್ ಅಣ್ಣ, ಅವನನ್ನು ಇಲ್ಲಿ ಕರ್ಕೊಂಬಂದ್ರೆ ಅಟ್ಲೀಸ್ಟ್ ನಮ್ಮ ಜೊತೆಗಾದ್ರೂ ಇರ್ತಾನಲ್ವಾ? ಆದರೆ ಅದಕ್ಕೋಸ್ಕರ ಇಲ್ಲಿವರೆಗೂ ಕರ್ಕೊಂಬರ್ಬೇಕಲ್ಲಪ್ಪ. 2 ದಿನದಲ್ಲಿ 25 ಜನ ಸತ್ತೋಗಿದ್ದಾರೆ. ಏರ್ಪೋರ್ಟಲ್ಲಿ ಬಾಡಿಗಳು ತುಂಬ್ಕೊಂಡಿದ್ದಾವಂತೆ. ಅದ್ರ ಮಧ್ಯೆ ನಮ್ಮ ಕಮರು ಕೂಡ ಸಿಕ್ಕಾಕೊಂಡಿದ್ದಾನೆ. ಅಲ್ಲ, ಆ ಕಾರ್ಯಕ್ರಮವನ್ನು ತೀರ್ಮಾನ ಮಾಡೋದಕ್ಕೆ ಇಲ್ಲಿ ಕೂತ್ಕೊಂಡಿರೋದಲ್ವಾ? ಏನೇ ಇದ್ರೂ ನಮ್ಮ ಗೌರ್ಮೆಂಟ್ ಕೈಯಲ್ಲೇ ಇರುತ್ತೆ. ಲೇಟ್ ಆಗ್ಬೋದು, ಆದರೆ ತೀರ್ಮಾನ ಬೇಗ ತಗೊಂಡ್ರೆ ಅಲ್ಹಮ್ದುಲಿಲ್ಲ. ಆದರೆ ಬಾಡಿ ಅಲ್ಲೇ ಇದ್ರೆ ನಿನಗೆ ಸರಿ ಅನ್ಸುತ್ತಾ? ಹೇಳು ಹೇಳು. ಯಾರು ಸತ್ತೋದ್ರೂ ಮಣ್ಣು ಮಾಡೋದು ಅವರಿಗೆ ಮರ್ಯಾದೆ ತೋರಿಸ್ದಂಗೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದಾ? ಮತ್ಯಾಕೆ ಹಾಗೆ ಮಾಡ್ತಿಲ್ಲ? ಅಷ್ಟು ವರ್ಷದಿಂದ ಅವನಲ್ಲೇ ಇದ್ನಲ್ಲ. ಬಚ್ಚು ಬಾ. ನಿನ್ ತಂದೆನ ಏರ್ಪೋರ್ಟಲ್ಲೇ ಇಡೋ ಬದಲು ಅಲ್ಲೇ ಮಣ್ಣು ಮಾಡ್ಬೋದಲ್ವ? ನಿನ್ನ ಅಮ್ಮನ ಕೇಳು. ಅಮ್ಮ, ಅಮ್ಮ, ಇದನ್ನ ನೀನ್ ತಗೋ. ನಾಳೆ ಅವ್ರು ಬರ್ಬೇಕಾಗಿರೋ ಫ್ಲೈಟಲ್ಲೇ ಬರ್ತಾರಲ್ವಾ? ಅಮ್ಮ, ಕೊರೋನಾ ಇರೋದ್ರಿಂದ. ಆದ್ರೆ ನಿಮ್ಮಪ್ಪನ್ಗೆ ಕೊರೋನಾ ಇರ್ಲಿಲ್ವಲ್ಲ, ಇಲ್ಲಿಗೆ ಬರೋರಿದ್ರಲ್ವಾ? ಅದಲ್ಲಮ್ಮ, ಅದು ನನಗ್ ಗೊತ್ತಾಯ್ತು. ಊರವ್ರಿಗೆ ಮೊದ್ಲಿನ ತರ ನೋಡಕ್ ಆಗಲ್ಲ ಅಂತ ತಾನೆ. ಪರವಾಗಿಲ್ಲ, ನಾನ್ ನೋಡ್ಬೋದಲ್ವಾ? ಅದೇನಂದ್ರೆ ಶವನ ಫ್ಲೈಟಲ್ಲಿ ತರಕ್ಕೆ ಅವ್ರು ಬಿಡ್ತಾ ಇಲ್ಲ. ಪರ್ಮಿಷನ್ ಹೇಗೆ ತಗೊಳ್ಳೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಉಸಿರು ಇಲ್ದಿರೋ ಶರೀರನ ಎಷ್ಟು ದಿನ ಅಂತ ಇಡ್ತಾರೆ? ಯಾವತ್ತಾದ್ರೂ ಅದನ್ನ ಮಣ್ಣು ಮಾಡ್ಬೇಕಲ್ವಾ? ಅದಲ್ಲಮ್ಮ, ಅದರಿಂದ ಅಪ್ಪನ್ನ ಅಲ್ಲೇ ಮಣ್ಣು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
ನೀನ್ ನಿಜವಾಗ್ಲೂ ಮನುಷ್ಯನೇನಾ? ನಿನಗೆ ಹೀಗೆ ಹೇಳಕ್ಕೆ ಹೇಗ್ ಮನ್ಸ್ ಬಂತು? ಅವತ್ತು ಹುಷಾರಿಲ್ದೆ ಅವ್ರು ಬಂದಾಗ ನಿನ್ನತ್ರ ಎಷ್ಟು ಹೇಳಿದ್ರು ನೀನ್ ಹೋಗು ಅಂತ. ಈಗ ನೋಡು, ನೀನ್ ಅವತ್ತೇ ಅದಕ್ಕೆ ಒಪ್ಕೊಂಡಿದ್ದಿದ್ರೆ ಅವ್ರು ಇಲ್ಲಿವತ್ತು ಜೀವಂತವಾಗಿ ಇರ್ತಿದ್ರಲ್ವಾ? ಬಚ್ಚು, ನಾನ್ ನೋಡ್ಬೇಕು, ನಿಮ್ಮಪ್ಪನ ದೇಹನ ನಾನ್ ನೋಡ್ಲೇಬೇಕು. ಅಮ್ಮ, ಅಮ್ಮ ಏನಂದ್ರು? ಅವ್ರನ್ನ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ಹೆಂಗೆ ಬಚ್ಚು ಇದು? ನಂಗೇನು ಗೊತ್ತಾಗ್ತಿಲ್ಲ ಮಾಮ. ಈಗೇನ್ ಮಾಡೋದು? ಅವನ್ನ ಕರ್ಕೊಂಡು ಬರ್ಬೋದಾಗಿತ್ತಲ್ಲ. ಅದು ಒಳ್ಳೇದೇ ಆಯ್ತು ಬಿಡು. ಇಲ್ಲಿದ್ಕಿಂತ ಜಾಸ್ತಿ ಅಲ್ಲೇ ಕೇಸ್ ಅಂತೆ. ಅದು ಅಲ್ಲದೆ ಬಾಡಿಯಿಂದನೂ ಕೊರೋನಾ ಸ್ಪ್ರೆಡ್ ಆಗುತ್ತಂತೆ. ನಿಮ್ಮ ಕೈ ತೋರಿಸಿ. ಕೈ ತೋರಿಸಿ. ಉಚ್ಕೊಳ್ಳಿ. ಬಚ್ಚೆಯಲ್ಲಿ ಅವನು ಫೋನಲ್ಲಿ ಮಾತಾಡ್ತಾ ಇದ್ದಾನೆ, ಅಲ್ಲಿದ್ದ ನೋಡಿ. ನಿಮ್ಮ ಕೈಲಿ ಏನಾದರೂ ಮಾಡೋಕ್ಕಾಗತ್ತಾ ನೋಡಿ? ನಾ ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ತೀನಿ. ಬಚ್ಚೋ, ನಾನು ಹೋಗಿ ಬರ್ತೀನಿ. ನಂಗೆ ಸ್ವಲ್ಪ ಕೆಲಸ ಇದೆ. ಏನಾಯ್ತು? ನೌಶೀದ್ ಮಾಮನ ಹತ್ರ ಮಾತಾಡಿದ್ದೀನಿ. ಒಂದಿನ ವೆಯ್ಟ್ ಮಾಡಕ್ಕೆ ಹೇಳಿದ್ದಾರೆ. ನೌಷಾದ್ ಏನಂದ? 2 ದಿನ ಹಾಸ್ಪಿಟ್ಲಲ್ಲಿ ಬಾಡಿ ಇಡಬಹುದು ಅಂತ ಹೇಳಿದ್ದಾರೆ. ಆದರೆ ತುಂಬ ಹೊತ್ತು ಕಾಯೋದು ಬೇಡ. ನಿನ್ನ ಅಮ್ಮನ ಇಚ್ಛೆ ಅಲ್ವಾ? ನಾಳೆವರೆಗೂ ಕಾಯೋಣ. ಅಮ್ಮ ಆಸೆ ಪಟ್ಟಂಗೆ ನಡಿಲೇಬೇಕು ಅಣ್ಣ. ಕಾಯೋಣ. ಇನ್ಶಾಲ್ಲ. ಏನೇ ಇದ್ರೂ ಕಾಲ್ ಮಾಡು. ಅಣ್ಣ. ಏನು? ನೀನು ಗಲ್ಫಿಗೆ ಹೋಗಲ್ವಲ್ಲ? ಚೆನ್ನಾಗೆ ಗೊತ್ತು ಬಿಡು. ಇಲ್ಲಿ ಕೇಳಿ, ನೀವು ಈ ಮನೆಗೆ ಸೇರಿದವ್ರು ತಾನೆ? ಏನು ಬೇಕು? ನಾವು ಹೆಲ್ತ್ ಡಿಪಾರ್ಟ್ಮೆಂಟಿಂದ. ಸತ್ತಿರೋರು ಗಲ್ಫ್ನವ್ರು ತಾನೆ? ಅಲ್ಲ, ಕತಾರು. ರಶೀದು ಯಾರ್ಯಾರು ಗೊತ್ತಿದ್ದವ್ರು ಬಂದಿದ್ದಾರಂತೆ. ಬಾ ಇಲ್ಲಿ, ಇವ್ರ ಹತ್ರ ಮಾತಾಡುವ. ನಾನು ಆಮೇಲೆ ಮಾಡ್ತೀನಿ. ಏನು ಸರ್? ಇಲ್ಲಿ 20 ಜನ ಯಾರು ಸೇರೋ ಹಾಗಿಲ್ಲ. ಕಲೆಕ್ಟ್ರದು ಸ್ಟ್ರಿಕ್ಟ್ ಆರ್ಡರ್. ಇವತ್ತು 20 ಜನ ಒಳಗಡೆ ಇದ್ದೀವಿ. ನಾಳೆ ಎಷ್ಟಾಗತ್ತೆ ಅಂತ ಗೊತ್ತಿಲ್ಲ ಸರ್. ಇದು ನೀವು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳೇಬೇಕು. ಅಲ್ಲಿ ನೋಡಿ, ಎಷ್ಟು ಜನ ಮಾಸ್ಕ್ ಹಾಕೊಂಡೇ ಇಲ್ಲ. ಗುಂಪಲ್ಲಿ ಸೇರಿದ್ರೆ ತುಂಬ ಡೇಂಜರ್ ಇದೆ, ಹುಷಾರಾಗಿರಿ. ಈ ಸಮಯದಲ್ಲಿ ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡೋದು ತುಂಬ ಕಷ್ಟ ಆಗತ್ತೆ ಅಂತ ಅನ್ಸುತ್ತೆ ಸರ್. 2 ವಾಚ್ಮ್ಯಾನ್ ಇಟ್ಬಿಡಿ, ಇಲ್ಲೊಂದು ಅಲ್ಲೊಂದು. ನೋಡಿ, ನೀವು ತಮಾಷೆ ಮಾತಾಡ್ಬಿಡಿ ಆಯ್ತಾ? ಇದು ಇಂಪಾರ್ಟೆಂಟು. ತಮಾಷೆ ಮಾಡ್ತಾ ಇಲ್ಲ, ಹುಷಾರಾಗಿರ್ತೀವಿ ಸರ್. ಹಾಗಾದ್ರೆ ನೀವು ಈ ಸಾವಿನ ಬಗ್ಗೆ ಹೆಲ್ತ್ ಆಫೀಸರ್ ಇನ್ಫಾರ್ಮ್ ಮಾಡಲೇಬೇಕು ಆಯ್ತಾ? ಹಾಂ. ಒಂದು ವೈಟ್ ಪೇಪರಲ್ಲಿ ಬರೆದು ಅದನ್ನ ಸಬ್ಮಿಟ್ ಮಾಡಬೇಕು. ಹಾಂ, ಆಯ್ತು. ಸರಿನಾ? ಸರಿ. ಆ ಮಾಸ್ಕ್ ಎಲ್ಲಿ ಇಟ್ಕೊಂಡಿದ್ದೀರಾ? ಅದನ್ನ ಹಾಕೊಡ್ರ ಮುಸುಡಿಗೆ. ಮಾಸ್ಕ್ ಇದೆಯೇನೋ? ಮಾಸ್ಕ್ ಎಲ್ಲಿ ಬಿಟ್ಟು ಬಂದಿದ್ದೇನೆ ಗೊತ್ತಾಗ್ತಾ ಇಲ್ಲ. ಹಲೋ ಬಚ್ಚು, ಪೇಪರ್ ಮತ್ತೆ ವೆರಿಫಿಕೇಶನ್ ಎಲ್ಲ ರೆಡಿ ಆಗಿದೆ, ಏನು ತೊಂದರೆ ಇಲ್ಲ. ಆದರೆ ನೀನು ಅಲ್ಲಿಂದ ಒಂದು ಮೇಲ್ ಕಳಿಸ್ಬೇಕು, ಕನ್ಸಲ್ಟ್ ಲೆಟ್ರು. ಆದರೆ ನಾವು ಅದನ್ನ ಎಲ್ಲಿಂದ ಬೋರ್ಡ್ ಮಾಡ್ತಿದ್ದಾರೆ ಅಂತ ನೋಡ್ಕೋಬೇಕಾಗುತ್ತೆ. ಎಲ್ಲ ಸ್ಟೇಟಿಂದನೂ ಪ್ರೆಷರ್ ಇದೆ, ಮತ್ತೆ ಜಾಸ್ತಿ ಪ್ರೆಷರ್ ಇದ್ದರೆ ಅವರು ಕೇಳಲೇಬೇಕಾಗುತ್ತೆ. ಸರಿ, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡು. ಇದ್ರ ಮೇಲೆ ತುಂಬ ಡಿಪೆಂಡ್ ಆಗಬೇಡ ಬಚ್ಚು. ನಮ್ಮ ಗೌರ್ಮೆಂಟ್ ಏನು ಮಾಡತ್ತೆ ಅನ್ನೋದು ನಿನಗೆ ಗೊತ್ತು ಅಲ್ವಾ? ಇವ್ರು ಏನು ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಗಲ್ಲ. ನಾಳೆಗೆ ಒಂದು ದಿವಸ ಆಗತ್ತೆ ಅವ್ರು ತೀರೋಗಿ. ಏನಾರು ಒಂದು ಮಾಡಲೇಬೇಕೀಗ. ಇಲ್ಲ, ನಾಳೆ ತನಕ ನಾವು ವೆಯ್ಟ್ ಮಾಡೋಣ. ಆಯ್ತು, ಸರಿ. ಬಚ್ಚು. ಓಹ್ ವಿಜಿಶ್, ಬಾ ಕೂತ್ಕೋ. ನಾನು ಹೋಗಿ ಒಂದು ಟೀ ತಗೊಂಡ್ಬರ್ತೀನಿ. ಅಲ್ಲಲ್ಲ, ನೀ ಕೂತ್ಕೋ. ಕೂತ್ಕೊಳ್ಳ. ನನಗೀಗ ತಾನೇ ಸುದ್ದಿ ಬಂತು.
ನಾಳೆ ಬರೋನಿದ್ದಂತೆ. ಬುಷ್ರಾ, ಬಾಡಿನ ಇಲ್ಲೇ ತರ್ತಾರಲ್ವಾ? ಆದರೆ ಈ ಸಿಚುವೇಶನಲ್ಲಿ ಗೊತ್ತಿಲ್ಲ ವಿಜೇಶ್. ಅಮ್ಮ ನೋಡ್ಬೇಕು ಅಂತ ಹೇಳಿದ್ರು. ಬಚ್ಚು ಯಾರ್ಯಾರಿಗೋ ಕಾಲ್ ಮಾಡ್ದ, ಆದ್ರೆ ಏನೂ ಆಗಿಲ್ಲ. ಅವನ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸಮಾಧಾನ, ನೀನೊಂದ್ಸಲ ಹೇಳ್ ನೋಡು. ಅಳ್ಬೇಡ, ರಿಲ್ಯಾಕ್ಸ್ ಆಗು. ನಾನು ಅವನ ಹತ್ರ ಮಾತಾಡ್ಕೊಂಡ್ಬರ್ತೀನಿ, ನೀನು ನೋಡ್ಕೊ. ಸರಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಜಿ. ಈಗ ಯಾರನ್ನ ಕರೆಯೋದು? ತುಂಬ ಟೆನ್ಷನ್ ಮಾಡ್ಕೋಬೇಡಿ, ಏನೂ ಆಗಲ್ಲ. ಅಜಯಣ್ಣ, ಹಾಂ ವಿಚಿಷಣ, ಬಚ್ಚು ಏನಾಯ್ತು? ಅವನ್ನ ಕರ್ಕೊಂಬರ್ಬೋದಾ? ಪರ್ಮಿಷನ್ ಇಲ್ದೇನೆ ಸೌದಿಯಿಂದ ವಯನಾಡಿಗೆ ಬಾಡಿ ತಂದ್ರಂತೆ. ಇನ್ಫ್ಲುಯೆನ್ಸ್ ದುಡ್ಡಿದ್ರೆ ಯಾರನ್ನ ಬೇಕಾದರೂ ಕರ್ಕೊಂಬರ್ಬೋದು. ನಿಜ ಹೇಳ್ತಿದ್ಯಾ? ಹೌದು, ಅದನ್ನೇ ಹೇಳಿದ್ದು. ಒಂದು ನಿಮಿಷ. ಹಲೋ ಅಜಯಣ್ಣ, ನಾನು ಮೇಲೆ ಹಾಕ್ಬಿಟ್ಟು ಬರ್ತೀನಿ. ನಾನೇ ಮಾತಾಡ್ತಾ ಇರೋದು ವಿಜೇಶ್. ಇಲ್ಲಿ ಕೇಳಿ, ಅದು ಏನಾಯ್ತು? ವಿಜೇಶ್ ಏನೋ ಕಾಲ್ ಮಾಡ್ತೀಯಾನೆ, ನೋಡಬೇಕು. ಹೌದಾ ಸರ್? ನೋಡಿ ಸರ್. ಹಲೋ ಸರ್. ಓಕೆ ಸರ್. ಹೌದಾ ಸರ್? ಓಕೆ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಬಚ್ಚೋಣ, ನಾಳೆ ಒಬ್ಬ MP ಹತ್ರ ಹೋಗಿ ಮಾತಾಡೋಣ. ನಮ್ಮ ಬಾಸ್ನ ಸಂಬಂಧಿಕರಂತೆ. ಅವ್ರು ನಮಗೆ ಹೆಲ್ಪ್ ಮಾಡ್ತಾರಲ್ವಾ? ನನ್ನ ಕೈಲ ಆದಷ್ಟು ಟ್ರೈ ಮಾಡ್ತೀನಪ್ಪ. ಏಯ್, ಸಿಗರೇಟ್ ಕೊಡು. ಹಾಗಾದ್ರೆ ಅಲ್ಲಿಗೆ ಬೆಳಗ್ಗೆನೇ ಹೋಗ್ಬೋದಾ? ಅದನ್ನು ಮಾಡು. ಮಗ ಬಚ್ಚು, ಮನ್ಸಿಗೆಲ್ಲ ತಗೋಬೇಡ. ನಾನು ಕೋಪದಲ್ಲಿ ಹೇಳ್ದೆ ಅಷ್ಟೇ. ಸರಿ ಬಿಡು. ನೋಡು, ನಾನು ಭಾನು ಹತ್ರ ಒಂದಿಷ್ಟು ವಸ್ತುಗಳನ್ನ ನಿನಗೆ ಅಂತ ಕಳ್ಸಿದೀನಿ. ಮತ್ತೆ ಅಮ್ಮನಿಗೆ ಒಂದು ಫೋನ್ ಕೂಡ ಕಳ್ಸಿದೀನಿ, ಅದನ್ನು ತಗೋ ಆಯ್ತಾ? ಈಗಿರೋ ಫೋನಲ್ಲಿ ಅವಳ ವಾಯ್ಸ್ ನನಗೆ ಕೇಳಿಸೋದೇ ಇಲ್ಲ. ಸರಿ, ಇನ್ಶಾಲ್ಲಾ ನಾಳೆ ಸಿಗೋಣ ಆಯ್ತಾ? ಬಚ್ಚು, ಎಲ್ಲ ಮುಗ್ದೋಯ್ತಾ? ಯಾಕಮ್ಮ? ನಿಮ್ಮಪ್ಪನ ಹೆಸರನ್ನ 3 ಸಲ ಹೇಳ್ಬೇಕು ಕಣೋ.
ಬಚ್ಚು ಅಣ್ಣ ಸ್ವಲ್ಪ ನಿಲ್ಸಿ. ಎಲ್ಲಿ ಹೋಗ್ತಿದ್ಯಾ? MP ಹತ್ರ ಮಾತಾಡಕ್ ಹೋಗ್ತಾ ಇದ್ದೀನಿ. ಅವ್ರನ್ನ ಕರ್ಕೊಂಬರಕ್ ಪರ್ಮಿಷನ್ ಇನ್ನೂ ಸಿಕ್ಕಿಲ್ಲ. ಅಪ್ಪ ಹೇಳಿದ್ರು, ಚಿಂತೆ ಮಾಡ್ಬೇಡ, ಪರ್ಮಿಷನ್ ಸಿಗತ್ತೆ. ಅಮ್ಮಿ ಬಚ್ಚು, ಸರಿ ನೀವು ಮನೆಗೆ ಹೊರಡಿ, ನಾ ಅವ್ರ ಹತ್ರ ಮಾತಾಡಿ ಬರ್ತೀನಿ. ಅಜಿನ್ ಕರ್ಕೊಂಡು ಹೋಗ್ಬೋದಿತ್ತಲ್ವಾ? ಅವನು ಅಲ್ಲೇ ಸಿಗ್ತಾನೆ. ಸರಿ. ವಿಜೇಶಣ್ಣ, ಅಣ್ಣ ನಡೀರಿ. ನಾ ಇನ್ನೇನು ಬರ್ತಾ ಇದ್ದೀನಿ. ಅಲ್ಲೇಂದ್ರ, ನಮ್ಮ ಮೋಹನ್ ಜೊತೆ ಇದ್ದಿದ್ದ ಮೀಟಿಂಗ್ ಪೋಸ್ಟ್ಪೋನ್ ಮಾಡಿದ್ಯಾ? ಹೌದು, ಅದು ಪ್ರೋಟೋಕಾಲ್ ಫಾಲೋ ಮಾಡಬೇಕಲ್ವಾ ಸರ್. ಅದೇ ಹೇಳದ್ನಲ್ಲ ವಿಜೀಶ್ ಅಂತ. ಸಿಚುವೇಶನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಬನ್ನಿ ಹೇಳ್ತೀನಿ. ಈ ಥರ ನೋಟಿಫಿಕೇಶನ್ನು ಯಾವಾಗಲೂ ಇಶ್ಯೂ ಮಾಡೋಕ್ಕಾಗಲ್ಲ. ಅದು ಕೂಡ ಇದಕ್ಕಿದ್ದ ಹಾಗೆ ಅದಕ್ಕೆ ಮುಖ್ಯವಾದ ಕಾರಣ ಇರಬೇಕು. ಈಗ ನಮ್ಮ ಲಾಕ್ಡೌನ್ ಸಮಯದಲ್ಲಿ ಬಾಡಿಗಳನ್ನೆಲ್ಲ ತರೋದು ಇಲ್ಲಿಗೆ ಕಷ್ಟ ಆಗತ್ತೆ. ಆಮೇಲೆ ರಿಲೀಸ್ ಮಾಡಿದ್ವಿ. ಆದರೆ ಇದನ್ನು ಕೆಲವು ದಿನದಲ್ಲಿ ಸಾಲ್ವ್ ಮಾಡ್ಬೋದು. ಇದೆಲ್ಲ ಬದಲಾವಣೆ ಆಗತ್ತೆ, ಒಂದೆರಡು ದಿನದಲ್ಲಿ ಆಗ್ಬಿಡತ್ತೆ. ಮತ್ತು ನಾಳೆ ಇದ್ರ ಬಗ್ಗೆ ದೊಡ್ಡ ಚರ್ಚೆ ಇದೆ ಡೆಲ್ಲಿಲಿ. ಆದರೆ ಸಮಸ್ಯೆ ಏನಂದರೆ, ಏನು ಹೇಳಬೇಕು, ಏನು ಮಾಡ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಅರ್ಥ ಆಯ್ತಲ್ಲ? ಓ, ಇವ್ರ ತಂದೆ ಅಲ್ವಾ? ಹೌದು ಸರ್. ನೋಡಿ ಇವರೇ, ಬಾಡಿನ ಮನೆಗೆ ತರಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮತ್ತೆ ಇವೆಲ್ಲ ನೀವು ಡಿಸ್ಕಸ್ ಮಾಡೋ ವಿಷಯನೇ ಎಲ್ಲ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಬೇಕು. ಬರ್ತೀನಿ. ರಾಜೇಶಣ್ಣ, ಅದನ್ನ ಚಂದ್ರನ ಹತ್ರ ಕೊಡು. ಸರ್ ಸರ್ ಡೆಲ್ಲಿಗೆ ಕಾಲ್ ಮಾಡಿ ಏನಾದರೂ ವ್ಯವಸ್ಥೆ ಮಾಡ್ಬೋದಾ ಸರ್? ಮೀಡಿಯಾದವ್ರಿಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಾಗಲ್ಲ. ನೋಡಿ ಇವರೇ, ನಿಮ್ಮ ನೋವು ನನಗೆ ಅರ್ಥ ಆಗ್ತಾ ಇದೆ, ಆದರೆ ಇದೇ ರಿಯಾಲಿಟಿ. ಒಂದು ಕೆಲಸ ಮಾಡಿ, ನಾನು ಡೆಲ್ಲಿ ಹೋಗಿ ಕಾಲ್ ಮಾಡ್ತೀನಿ. ಏನಾದರೂ ಅಪ್ಡೇಟ್ ಇದ್ದರೆ ವಿಜೇಶಿಗೆ ಕಾಲ್ ಮಾಡ್ತೀನಿ, ನಿನಗೆ ಹೇಳ್ತೀನಿ. ಓಕೆನಾ? ಬರ್ತೀನಪ್ಪ. ಓಕೆ. ಸರಿ, ನಾನು ಹೋಗಿ ಬರ್ತೀನಿ. ನನ್ನ ಸಿಚುವೇಶನ್ ಗೊತ್ತಲ್ವಾ? ಹೋಗಿ ಬರ್ತೀನಿ. ಡೆಲ್ಲಿಂದನಾ? ಭಗವಂತ ನಿಮ್ಮ ಹೌದಾ? ಶಾಂತಿಯನ್ನು ನೀಡಲಿ. ಆ ದೇವರು ನಿಮ್ಮ ಸರಿ ಶಾಂತಿಯನ್ನು ನೀಡಲಿ. ಭಗವಂತ ನಿಮ್ಮ ಏನಾಯ್ತು? ಬಾ ಶಾಂತಿಯಿಂದ ಕಾಪಾಡಲಿ. ಕುಟುಂಬದವರಿಗೆ ನಿಮ್ಮ ಅಗಲಿಕೆಯ ನೋವನ್ನು ಭರಿಸುವಂತಹ ಶಕ್ತಿಯನ್ನು ನೀಡಲಿ. ಆ ದೇವರು ನಾಳೆ ಮೀಟಿಂಗ್ ಇರೋದಂತೂ ನಿಜ, ಆದರೆ ಏನು ತೀರ್ಮಾನ ತಗೊಳ್ತಾರೋ ಗೊತ್ತಿಲ್ಲ. ಇದು ಒಂದಿನ ಅಂತ ಹೇಳಿ ಹೇಳಿ ಮುಂದೆ ಹಾಕ್ತಾನೆ ಇರ್ತಾರೆ. ಈ ಬಚ್ಚು ಹೇಳಿದ ಒಂದು ಮಾತು ಕೇಳಲ್ಲ. ಏನ್ರಿ ರೀ? ಛೇ, ನೆಟ್ವರ್ಕು ಸಿಗ್ತಿಲ್ಲ. ಬರ್ತೀನಿ ಇರು. ತಡಿ. ಸರಿ, ನಾನು ನಾರ್ಕ್ ಆಫೀಸಿಗೆ ಹೋಗಿ ಬರ್ತೀನಿ. ಅವ್ರ ಹತ್ರ ಇನ್ಫಾರ್ಮೇಶನ್ ಇರ್ಬೋದೇನೋ. ಬಚ್ಚು ಬಂದ ಕೂಡಲೇ ಕಾಲ್ ಮಾಡ್ತೀನಿ. ಸರಿ, ಕಾಲ್ ಮಾಡು. ಏನು? ಏನಾಯ್ತು? ನಾಳೆ ಮೀಟಿಂಗ್ ಇದೆಯಂತ ಏನು ಹೇಳ್ತಾನೆ ಅಂತ ಕೇಳಿ ನೋಡಬೇಕು. ನೀನು ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೊತೀಯಾ? ಸರಿನಪ್ಪ, ನಾನು ಬರ್ತೀನಿ. ಸರಿ, ಆಯ್ತು. ಇನ್ಶಾಲ್ಲ. ಇದ್ರ ಮೇಲೂ ಆಗೋದಿಲ್ಲ ಅಂದ್ರೆ ಏನಪ್ಪ ಪ್ರಯೋಜನ? ಸಮಸ್ಯೆ ಇನ್ನೂ ದೊಡ್ಡದಾಗ ಆಗ್ಬಿಡುತ್ತೆ. ನನಗೆ ಕೆಲಸ ಇದೆ, ನಾನು ಬರ್ತೀನಪ್ಪ. ಬಾಡಿ ಯಾವಾಗ ಬರುತ್ತೆ ಅಂತ ವಿಚಾರಿಸಿ ಹೇಳು, ನಾನು ಅವಾಗ ಬರ್ತೀನಿ. ಸಣ್ಣ, ನಾನು ಹೋಗಿ ಬರ್ತೀನಿ. ನೀನೇನಾದ್ರೂ ತಿನ್ಬೇಕು, ಆಯ್ತಾ? ಎಲ್ಲ ದೇವ್ರು ಬರ್ದ ಹಾಗೆ ಆಗತ್ತೆ. ನಮ್ಮ ಕೈಲಿ ಏನಿದೆ? ನೀನು ಅಮ್ಮನ ಜೊತೆ ಯಾವತ್ತೂ ಇರಬೇಕು. ಅಳ್ಬೇಡ. ಎಲ್ರೂ ಇಲ್ಲ, ಅಮ್ಮ ಮಾತ್ರ ಹೋಗ್ತಾರೆ. ಸರಿ, ಹೋಗಿ ಬರ್ತೀನಿ. ಇದನ್ನ ಒಳಗೆ ಕೊಟ್ಬಿಡ. ಮಗುನ ಚೆನ್ನಾಗಿ ನೋಡ್ಕೊ. ನೀನ್ ಮೊದ್ಲು ಹೊರಡಮ್ಮ, ವೇಟ್ ಮಾಡ್ತಿದ್ದಾರಲ್ಲ. ನಿನ್ ನಿರ್ಧಾರದಲ್ಲಿ ಏನೂ ಬದಲಾವಣೆ ಇಲ್ಲ ತಾನೆ? ಖಂಡಿತ ಬರಲ್ಲ ಅಲ್ವಾ? ಇಲ್ಲಮ್ಮ, ನಾನು ಇಲ್ಲೇ ಇರ್ತೀನಿ.
ಹೋಗನ್ವಾ? ಟಾಟಾ ಮಾಡು. ಅದನ್ನ ಒಳಗಿಟ್ಟು ಬೇಗ ಬಾ ಇಲ್ಲಿ. ಹಲಿಮಮ್ಮ, ಏನಮ್ಮ ನೀನು ಹೋಗ್ಲಿಲ್ವಾ? ಒಳ್ಳೇದಾಯ್ತಮ್ಮ, ನೀನಿದ್ರೆ ಸ್ವಲ್ಪ ಧೈರ್ಯ. ಏನ್ ಮಾಡೋದು, ಅವನ್ ಸ್ವಲ್ಪ ಬೇಗ ಬಂದಿದ್ರೆ ಇಷ್ಟೊತ್ತಿಗೆ ನೀನು ಇಲ್ಲೇ ಇರ್ತಿದ್ದೆ. ನಾನು ಅಮ್ಮನ ನೋಡ್ಕೊಂಡು ಬರ್ತೀನಿ. ಅಲ್ಲಿಗೆ ಹೋಗಿ ರೆಸ್ಪೆಕ್ಟೆಡ್ ಹೆಲ್ತ್ ಆಫೀಸರ್. ಓಕೆ ಓಕೆ. ಬಚ್ಚೋ, ನೀನ್ ಲ್ಯಾಬಲ್ಲಿ ದುಡ್ಡು ತಗೊಂಡಿದ್ಯಲ್ವಾ? ಅದಕ್ಕೆ ಚಿನ್ನನ ಅಡ ಇಟ್ಟನಲ್ಲ. ಅದಲ್ಲ, ಆ ಮ್ಯಾನೇಜರ್ ಹುಡುಗರ ಜೊತೆ ಬಂದಿದ್ದಾನೆ ಸರ್. ಅದು ಈ ಸ್ಥಿತಿಯಲ್ಲಿ ಪಾಪ ಸರ್, ಬಿಟ್ಬಿಡಿ ಸರ್. ಅದು ಏ ವಿಜಯ್, ನಾನು ಅವನ ಹತ್ರ ಮಾತಾಡಕ್ ಬಂದಿರೋದು. ನಾನು ಅದನ್ನೇ ಮಾಡ್ತೀನಿ. ಬಂದ್ಬಿಟ್ರಾ? ನಿನ್ ಫೋನ್ ಅಂತೂ ಎತ್ತೋದಿಲ್ಲ, ಅದಕ್ಕೆ ನೀನು ನೇರವಾಗಿ ಬಂದ್ಬಿಟ್ಟೆ. ಏನಪ್ಪ ಮಾಡೋದು ಈಗ? ಯಾವಾಗ್ಲೂ ಇದನ್ನೇ ತಾನೇ ಮಾಡೋದು ನೀವು. ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ವಿಜಯ್, ನನಗೂ ಗೊತ್ತಪ್ಪ ಇವ್ರ ಸಿಚುವೇಶನ್ ಏನು ಅಂತ. ನನಗೂ ಗೊತ್ತಪ್ಪ, ನನಗೂ ಮನ್ಸಾಕ್ಷಿ ಅನ್ನೋದಿದೆಯಪ್ಪ. ಅದನ್ನೇ ಮಾತಾಡೋಣ ಅಂತ ಬಂದೆ. ಅದನ್ನ ಏನಾದರೂ ಮಾಡಿ ಸರಿ ಮಾಡೋಣ. ಸರ್, ನನಗೆ ಒಂದು ವಾರ ಟೈಮ್ ಕೊಡಿ, ಎಲ್ಲ ತೀರಿಸ್ತೀನಿ. ಒಂದು ವಾರ ವೆಯ್ಟ್ ಮಾಡ್ತೀನಪ್ಪ. ಅದ್ರ ಮೇಲೆ ನಾನು ವೆಯ್ಟ್ ಮಾಡೋಕ್ಕಾಗಲ್ಲಪ್ಪ. ಆಮೇಲೆ ಏನಾಗುತ್ತೆ ಅಂತ ನಿನಗೂ ಗೊತ್ತು ತಾನೆ. ಲೀಗಲ್ ನೋಟಿಸು, ಪ್ರೊಸೀಜರ್ ಇವೆಲ್ಲ ಆಗುತ್ತೆ ಅಂತ ಗೊತ್ತು ತಾನೆ. ಹಾರ್ಟಿ ಕಂಡೋಲೆನ್ಸ್. ಬರ್ತೀನಪ್ಪ ಸರ್. ನಿನ್ನೆ ಹೇಳ್ದೆ ಒಂದಿನ ಕಾಯೋಣ ಅಂತ. ಇವತ್ತೇನು ಹೇಳ್ತಿದ್ಯಾ? ಇವತ್ ಮೀಟಿಂಗ್ ಇದೆ, ತೀರ್ಮಾನ ಆಗತ್ತೆ ಅಂತ. ಇದು ಹೀಗೆ ಮುಂದಕ್ಕೆ ಹೋಗ್ತಾನೆ ಇದೆ. ಬಚ್ಚು, ನಮ್ಮಪ್ಪನ ಐಸ್ ಪೆಟ್ಟಿಗೆಯಲ್ಲಿಡಕ್ಕೆ ನಾನು ಒಪ್ಪಲ್ಲ. ಅದ್ ಯಾರು ಏನೇ ಹೇಳಿದ್ರು ಸರಿ. ಬುಷಾರ, ಸ್ವಲ್ಪ ಮೆತ್ತಗ್ ಮಾತಾಡೋ. ಇದು ತೀರ್ಕೊಂಡವ್ರ ಮನೆ. ಈ ಒಂದೇ ಹಠ. ಇದ್ದಕ್ಕಿದ್ದಾಗೆ ಅಪ್ಪನ ಹತ್ರ ಪ್ರೀತಿ ಹುಟ್ಬಿಡ್ತಾ? ಅಲ್ಲ, ಸತ್ ಮೇಲೂ ನಿನಗ್ ದ್ವೇಷ ಹೋಗಿಲ್ವಾ? ಸಾಕು, ನಿಲ್ಸು. ನೀನ್ ಇಲ್ಲೇ ಇರ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ಬಂದೆ. ಬೇಜಾರು ಮಾಡ್ಕೋಬೇಡ ಕಣೋ, ಅವ್ರ ಕೋಪದಲ್ಲಿ ಹಾಗೆ ಹೇಳಿದ್ರು. ದಿನ ಹೋಗ್ತಾ ಹೋಗ್ತಾ ಕಷ್ಟ ಆಗ್ತಾನೆ ಇದೆ. ಎಲ್ಲ ಹಾಳಾಗೋಗುತ್ತೆ ಅಂತ ಭಯ ಆಗ್ತಾ ಇದೆ. ಹಾಗೆಲ್ಲ ಏನೂ ಆಗಲ್ಲ ಕಣೋ. ಏನಾಗಬೇಕೋ ಅದನ್ನ ಆ ದೇವರೇ ನಿರ್ಧಾರ ಮಾಡಿರ್ತಾನೆ. ಎಲ್ಲ ಸರಿ ಹೋಗುತ್ತೆ. ಹೌದು, ನೀನ್ ನನ್ನ ಮಗನ್ ನೋಡ್ಲೇ ಇಲ್ಲ ಅಲ್ವಾ? ಎಲ್ಲಿ ನೋಡು ನೋಡು. ಎತ್ಕೊಳ್ಳೋ. ಇಲ್ಲ, ಬೇಡ ಬೇಡ. ಏನು ಪರವಾಗಿಲ್ಲ, ಎತ್ಕೋ. ನಮ್ಮಪ್ಪನ ಮೇಲೆ ನನಗೆ ಕೋಪ ಬಂದಾಗೆಲ್ಲ ಇವನ ಮುಖ ನೋಡಿದ್ರೆ ಆ ಕೋಪ ಹಾಗೆ ಹೊರಟೋಗತ್ತೆ. ಅವ್ರು ನಮ್ಮಿಬ್ಬರನ್ನು ಸಮುದ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಆ ಸಮುದ್ರ ನೋಡಿ ನಮಗೆ ಕತೆಗಳನ್ನ ಹೇಳ್ತಿದ್ರು. ಆಗೆಲ್ಲ ಸರಿ ಹೋಗ್ತಿತ್ತು. ಆದ್ರೆ ಎಲ್ಲ ಕತೆಲೂ ನಮ್ಮಮ್ಮನೇ ಹೀರೋಯಿನ್ ಆಗಿರ್ತಿದ್ಲು. ಕೆಲವೊಂದ್ಸಲ ನಿಮ್ಮಮ್ಮನ್ ನೋಡಿದ್ರೆ ನನಗೆ ಹೊಟ್ಟೆ ಉರಿ ಆಗ್ತಿತ್ತು. ನಾವಿಲ್ಲಿಗೆ ಬರೋಕ್ಕೂ ಮುಂಚೆ ನಾನು ಅಪ್ಪ ಇಬ್ರು ಶಾಪಿಂಗ್ ಹೋಗ್ಬಿಟ್ಟು ಬಂದ್ವಿ. ಆದ್ರೆ ಅಲ್ಲಿ ಯಾವುದು ನನ್ನ ಚಾಯ್ಸ್ ಆಗಿರ್ಲಿಲ್ಲ. ನಮ್ಮಮ್ಮನಿಗೆ ಏನ್ ಬೇಕು ಏನ್ ಬೇಡ ಎಲ್ಲ ಅಪ್ಪಂಗೆ ಕರೆಕ್ಟಾಗಿ ಗೊತ್ತು. ಅವ್ರಿಗಿಷ್ಟ ಆಗಿರೋದನ್ನ ಕೊಂಡ್ಕೊಳ್ಳೋದಿಕ್ಕೆ ತುಂಬಾ ಅಂಗಡಿಗಳಿಗೆ ಹೋದ್ವಿ. ಅದೆಲ್ಲ ಕೆಳಗಡೆ ಬಾಕ್ಸ್ ಅಲ್ಲೇ ಇದೆ.
ನನ್ನ ಬಗ್ಗೆ ಅವ್ರು ಏನಾದರೂ ಹೇಳಿದ್ರಾ? ನಿನ್ನ ಬಗ್ಗೆ ಏನೂ ಹೇಳಲಿಲ್ಲ ಅವರು. ಒಂದ್ ವೇಳೆ ನನಗ್ ಬೇಜಾರಾಗತ್ತೆ ಅಂತ ಅವ್ರು ಹೇಳಲಿಲ್ಲ ಅನ್ಸತ್ತೆ. ಏನಾಯ್ತು? ಆ ತರಕಾರಿ ಅಂಗಡಿ ಸುರೇಂದ್ರ ಇದ್ದಾನಲ್ಲ, ಅವನಿಗೆ ಕೊರೋನಾ ಅಂತೆ. ಅವನಿಗೆ ಗೊತ್ತಿದ್ರು ಎಲ್ಲ ಕಡೆ ಓಡಾಡಿದ್ದಾನಂತೆ. ಅವ್ರ ಮನೇಲಿ ಏನಾದ್ರು ಊಟ ಮಾಡಿ ಏನ್ ಬಂದಿಲ್ಲ ತಾನೆ? ಅವ್ನ ಅಂಗಡಿಗೆ ಯಾರೆಲ್ಲ ಹೋಗಿದಾರೋ ಅವರೆಲ್ಲ ಕ್ವಾರಂಟೈನ್ ಅಲ್ಲಿ ಇರ್ಬೇಕಂತೆ. ಹಾಗಾದ್ರೆ ಅವ್ರ ಮನೇಲಿ ತಿಂದವರಿಗೆಲ್ಲ ಇದೇ ಗತಿ ತಾನೆ? ಬಿಡಿ ಬಿಡಿ ಜಾಗ ಬಿಡಿ, ದಾರಿ ಬಿಡಿ, ಎಲ್ಲ ದಾರಿ ಬಿಡಿ. ಸೈಡ್ ಬನ್ನಿ, ಸೈಡ್ ಬನ್ನಿ, ಎಲ್ರು ಸೈಡ್ ಬಾ. ಬಿಡಿ, ಜಾಗ ಬಿಡಿ, ಈ ಕಡೆ ಬರಮ್ಮ. ಬಿಡಿ ಬಿಡಿ, ಹಿಂದೋಗಿ, ಹಿಂದೋಗಿ, ಸೈಡ್ ಹೋಗಿ, ಎಲ್ಲ ಹಿಂದೋಗಿ, ದೂರ ಹೋಗಿ, ಸೈಡ್ ಬರಮ್ಮ. ಹೋಗಿ ಬಾ, 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 ಈ ಕಡೆ ಬಾ. ಹೋಗಿ ಹೋಗಿ. ಇದು ರಾಜೇಶಣ್ಣು ಗಾಡಿ ತಾನೆ? ಅಯ್ಯಯ್ಯೋ, ಇವ್ರು ಕೂಡ ಇಲ್ಲೇ ಇದ್ದಾರಾ? ಬಚ್ಚು, ರಾಜೇಶಣ್ಣ ಅಲ್ಲೂ ಒಂದು ಸ್ವಲ್ಪ ಮಾತಾಡಬೇಕು. ವಿಷಯ ತಿಳಿದು ನಾನು ಹೀಗೆ ಬಂದೆ. ನಿನಗೆ ಶಿವ ಗೊತ್ತು ತಾನೆ? ಪಯಣ ಮೆತ್ತಲು ಶಿವ, ಅವನು ಬಾವಿಗೆ ಬಿದ್ದು ಸತ್ತೋದ. ಅಯ್ಯಯ್ಯೋ, ತೊಂದರೆ ಏನಿಲ್ಲ. ಇವಾಗ ಮನೆಗೆ ಹೋಗಿ ನೋಡ್ಕೊಂಡು ಬಂದೆ, ಆಮೇಲೆ ಇಲ್ಲಿ ಬಂದೆ. ಯಾವಾಗ ಬರೋದು? ಇವತ್ತೊಂದು ಮೀಟಿಂಗ್ ಇದೆ. ಇಲ್ಲ ಬೇಡ, ಇಟ್ಕೊಳ್ದು ಇಟ್ಕೊಳ್ಳೋ, ನೀನು ಇಟ್ಕೊಳ್ಳೋ, ಇಟ್ಕೋ. ನೀನು ಖರ್ಚಿಗೆ ಬೇಕಾದ್ರೆ ಇಟ್ಕೋ. ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ, ಸರಿನಾ? ಇದು ನಿಮ್ಮಪ್ಪನ ವಾಚು. ಇದನ್ನ ರಿಪೇರಿ ಮಾಡಿಸಿದ್ಮೇಲೆ ನಿನಗ್ ಕೊಡ್ಬೇಕು ಅಂತ ಅವರು ಪದೇ ಪದೇ ಹೇಳ್ತಿದ್ರು. ಮಾಮ, ಕಮರು, ಮೊದಲು ಇದನ್ನು ತಗೊಳ್ಳಿ ಮಾಮ. ಅವ್ರು ನಿಮ್ಮನ್ನು ಯಾವತ್ತೂ ಮರೆಯಲ್ಲ. ಹಾ ಮಾಮ. ಹಾ ಬಚ್ಚು, ಪರ್ಮಿಷನ್ ಸಿಕ್ಕಿದೆ. ಇವತ್ತು ರಾತ್ರಿ ಅವರನ್ನ ಫ್ಲೈಟಿಗೆ ಹಾಕ್ಬೋದು. ಮತ್ತೆ ಇದನ್ನ ಅಮ್ಮನಿಗೆ ಹೇಳ್ಬಿಡು, ಆಯ್ತಾ? ಹಾ, ಇನ್ನು ಟಿಕೆಟ್ ಒಂದು ವ್ಯವಸ್ಥೆ ಮಾಡ್ಬೇಕಷ್ಟೇ, ಏನೂ ಆಗಲ್ಲ. ನೀನೇನು ತಲೆ ಕೆಡಿಸ್ಕೋಬೇಡ, ಆಯ್ತಾ? ಅದನ್ನು ಕನ್ಫರ್ಮ್ ಮಾಡ್ಬಿಡಿ ಮಾಮ. ಇನ್ಶಾಲ್ಲ. ನಾನಿವಾಗ ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ಆಮೇಲೆ ಕಾಲ್ ಮಾಡಿದ್ದೀನಿ. ಮಾಮ, ಅವನು ಬರ್ತಾ ಇದ್ದಾನಲ್ವಾ? ಬಚ್ಚೋ,
ನೌಶದ್ ಕಾಲ್ ಮಾಡಿದ್ನಾ? ಹೌದಣ್ಣ. ಕಾಕ ಹಾಗಾದ್ರೆ ಎಲ್ಲ ಆದಷ್ಟು ಬೇಗ ರೆಡಿ ಮಾಡೋಣ. ನಮ್ಮ ಕಡೆಯಿಂದ ಅವ್ರಿಗೆ ಯಾವುದೇ ತೊಂದರೆ ಆಗ್ಬಾರ್ದು. ರಶೀದ, ಸೆಕ್ರೆಟರಿ ಸುಲೇಮಾನಿಗೆ ಕಾಲ್ ಮಾಡಿ ಬಾಕ್ಸಿಗೆ ರೆಡಿ ಮಾಡು. ಸರಿ, ಬೇಗ. ಅಣ್ಣ ಅವಾಗಲೇ ಟಿಕೆಟ್ ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳಿದ್ರು. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ರೆಡಿ ಮಾಡಿದ್ದೀನಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಇವರಿಗೆ ಬರಕ್ಕೆ ಹೇಳು ಅಷ್ಟೇ. ಅವ್ರ ಪ್ರೊಸೀಜರ್ ಏನು ಅಂತ ಗೊತ್ತಿಲ್ವಲ್ಲ. ಹಲೋ ಹಲೋ, 56 ವಾರ್ಡಲ್ಲಿ ಕೊರೋನಾ ಬಂದಿರೋದ್ರಿಂದ ಯಾರು ಕೂಡ ಹೊರಗಡೆ ಬರಬಾರ್ದು. ಹೊರಗಡೆ ಬಂದ್ರು ಕೂಡ ಮಾಸ್ಕ್ ಅನ್ನ ಹಾಕೊಂಡು ಹೊರಗಡೆ ಬರಬೇಕಾಗಿ ವಿನಂತಿ. ಹಾಗೂ ಇದನ್ನ ಕಂಟೈನ್ಮೆಂಟ್ ಝೋನ್ ಆಗಿ ಇಟ್ಟಿದ್ದೀವಿ. ಹಾಗೂ ಈ ಏರಿಯಾದಲ್ಲಿ ಓಡಾಡುವುದನ್ನು ನಿಷೇಧಿಸಲಾಗಿದೆ. ಯಾರಾದ್ರೂ ಬಂದ್ರೆ ಅರೆಸ್ಟ್ ಮಾಡಲಾಗುವುದು. ಮಾನ್ಯ ಜನತೆಗಳೇ, 56 ವಾರ್ಡಲ್ಲಿ ಕೊರೋನಾ ಬಂದಿರೋದ್ರಿಂದ ಯಾರು ಕೂಡ ಹೊರಗಡೆ ಬರಬಾರ್ದು. ಹೊರಗಡೆ ಬಂದ್ರು ಕೂಡ ಮಾಸ್ಕ್ ಅನ್ನ ಹಾಕೊಂಡು. ನಾಳೆ ಬೆಳಗ್ಗೆ ಫ್ಲೈಟ್ ಎಷ್ಟೊತ್ತಿಗೆ ಲ್ಯಾಂಡ್ ಆಗುತ್ತೆ? ಬೆಳಗ್ಗೆ 6-6:30 ಅಂತ ಹೇಳ್ತಾ ಇದ್ರು. ಸ್ಮಶಾನಕ್ಕೆ 5 ಜನಕ್ಕೆ ಪರ್ಮಿಷನ್ ಇರೋದು. ಮತ್ತೆ ಬಾಡಿ ನೋಡಕ್ಕೆ ಯಾರು ಬರ್ತಿದ್ದಾರೆ? ಬಚ್ಚು. ನಿಮ್ಮ ಹೆಸರು? ಬಶೀರುದ್ದೀನ್. ಏನು? ಬಶೀರುದ್ದೀನ್. ಈ ಕೋವಿಡ್ ಕೇಸ್ ಜಾಸ್ತಿ ಆಗಿದೆ, ಅದಕ್ಕೆ ವಾಲಂಟಿಯರ್ಸ್ಗಳು ಸಿಗ್ತಾ ಇಲ್ಲ. ಅದಕ್ಕೆ ನಿಮ್ಮ ಕಡೆಯಿಂದ 5 ಜನ ಬೇಕು. ಅದೇ ಈ ಬಾಕ್ಸನ್ನೆಲ್ಲ ಎತ್ತೋದಕ್ಕೆ ಜನ ಬೇಕಲ್ವಾ? ಅದ್ರೊಂದು ಸಮಸ್ಯೆ ಇದೆ. ಈ 5 ಜನನ ಸ್ಟ್ರಿಕ್ಟ್ ಆಗಿ ನೀವು ಕ್ವಾರಂಟೈನ್ ಮಾಡಬೇಕು 14 ದಿನ. ಅದನ್ನ ಮೀರಂಗಿಲ್ಲ, ಅದು ಪ್ರೋಟೋಕಾಲ್. ಅದನ್ನ ಗಮನದಲ್ಲಿಟ್ಟು 5 ಜನರನ್ನ ಆಯ್ಕೆ ಮಾಡಿ. 5 ಜನರಲ್ಲಿ ಯಾರು ಬರ್ತಾರೆ? ಬಚ್ಚು. ಯಾರದು? ನಾನೇ, ಬಶೀರುದ್ದೀನ್. ಬಚ್ಚು, ಅಬ್ದುಲ್ ರಶೀದ್. ಅಬ್ದುಲ್ ರಶೀದ್, ಅಜಿ. ಇಲ್ಲ, ಅಜಿ ಬೇಡ. ಸುಮಿ ಪ್ರೆಗ್ನೆಂಟ್ ಅಲ್ವಾ? ವಿನು ಸಾಲಿ. ವಿನು ಸಾದಿ. ಹಸನ್. ಹಸನ್. ನಾನು ಬಾಕ್ಸ್ ಎತ್ಬೋದು. 50 ವರ್ಷದ ಮೇಲಿನವರು ಹೋಗಂಗಿಲ್ಲ. ಸರ್, ವಿಜೀಶ್ ದಾಮೋದರನ್ PV. ಬಿಜೀಶ್ ದಾಮೋದರನ್ PV. ಸರಿ, ಅಷ್ಟೇ ಅಲ್ವಾ? ಓಕೆ, ನಾಳೆ ಏರ್ಪೋರ್ಟ್ ಅಲ್ಲಿ ಸಿಗೋಣ. ಬಾಕಿ ಪ್ರೊಸೀಜರ್ ಎಲ್ಲ ಅಲ್ಲೇ ಹೇಳ್ತೀನಿ. ಓಕೆ, ಸರಿ ಸರಿ. ಸರ್, ಮನೆಗೆ ಕರ್ಕೊಂಡ್ಬರ್ಬೋದಲ್ಲ ಸರ್? ಮನೆಗೆ ತರೋ ಹಾಗಿಲ್ಲ, ಕಂಟೈನ್ಮೆಂಟ್ ಝೋನ್ ಇದು. ಹಾಗೆಲ್ಲ ಹೇಳ್ಬೇಡಿ ಸರ್. ಅವ್ರನ್ನ ಜಾಸ್ತಿ ಹೊತ್ತು ಇಟ್ಕೊಳ್ಳಲ್ಲ ಸರ್. ಅಮ್ಮ ನೋಡಿದ್ರೆ ಸಾಕು. ಅದಲ್ಲ ಸಮಸ್ಯೆ. ಇವತ್ತೇ 215 ಕೇಸ್ ಆಗಿದೆ. ಅದರಲ್ಲಿ 184 ಎಕ್ಸ್ಪೋಷರ್ ಇಂದ ಸ್ಪ್ರೆಡ್ ಆಗಿದೆ. ಎಮೋಷನಲ್ ಆಗಿ ಯೋಚನೆ ಮಾಡಬೇಡ, ಎಲ್ಲ ಸುರಕ್ಷತೆ ಬಗ್ಗೆ ಯೋಚನೆ ಮಾಡು. ಅದಕ್ಕೆ ಅಲ್ವಾ ನಾವು ಕಷ್ಟಪಡ್ತಿರೋದು. ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳಲ್ಲ ಸರ್. ಪ್ಲೀಸ್ ಸರ್. ಬೇಕಾಗಿಲ್ಲ ಸರ್, ನಂಗೆ ಗೊತ್ತು ಸರ್. ಆದ್ರೆ ಯಾವ್ದಾರೊಂದು ದಾರಿ. ಇಡೀ ಕೇರಳದಲ್ಲೇ ಔಟ್ ಬ್ರೇಕ್ ಆಗಿದೆ. ಮತ್ತೆ ಈ ಝೋನ್ ಅಲ್ಲೇ 12 ಕೇಸ್ ಬಂದಿದೆ. ಈ ಟೈಮಲ್ಲಿ ಜನರ ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ಬೇಕು, ನಿನ್ನ ಎಮೋಷನಲ್ ಬಗ್ಗೆ ಅಲ್ಲ. ನಾವು ಪ್ರೋಟೋಕಾಲ್ ಫಾಲೋ ಮಾಡ್ಬೇಕಲ್ಲ. ಹಾಗಾದ್ರೆ ಅಮ್ಮನ್ನ ಸ್ಮಶಾನಕ್ಕಾದ್ರೂ? ಅಲ್ಲ, ಅವರು ವಯಸ್ಸಾಗಿರೋರು, ಅವ್ರನ್ನ ಹೇಗ್ ಕರ್ಕೊಂಡು ಹೋಗ್ತೀಯಾ? ಇದೆಲ್ಲ ಪ್ರೋಟೋಕಾಲ್ ಪ್ರಕಾರನೇ ಇರೋದು. ಬಾಡಿ ಹತ್ರ ಯಾರು ಹೋಗಕ್ಕೆ ಬಿಡಲ್ಲ. ಗಾಡಿ ತೆಗಿಯ ನೀನು. ಪ್ಲೀಸ್ ಸರ್. ಇಲ್ಲಪ್ಪ. ಇದೊಂದು ಮಣ್ಣಗಟ್ಟಿ ರೂಲ್ಸು. ಯಾರು ದೊಡ್ಡ ಮನುಷ್ಯ ಸತ್ತೋಗಿದ್ರೆ ಎಲ್ಲಿ ಬೇಕಾದ್ರೂ ತಗೊಂಡೋಗ್ತಿದ್ರು ಬಾಡಿನ. ಅದ್ಯಾವುದೋ ದೊಡ್ಡ ವ್ಯಕ್ತಿ ಬಾಡಿ ಅಂತೆ. ಅದೇ ಹೇಳಿದ್ದು, ಶ್ರೀಮಂತರಿಗೆ ಏನೂ ಬೇಕಾಗಲ್ಲ, ಎಲ್ಲ ಬಡವರಿಗೆ. ಯಾರನ್ನೇ ಕಾಲ್ ಮಾಡಿದ್ರು ಪ್ರೋಟೋಕಾಲ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಏನ್ ಮಾಡೋದು ಇವಾಗ? ಇಂಥ ಅವಸರದ ಟೈಮಲ್ಲಿ ಬೇರೆಯವ್ರಿಗೆ ಡಿಪೆಂಡ್ ಆಗೋದ್ ಬದಲು ನಾವೇ ಏನಾದ್ರೂ ಮಾಡ್ಬೋದಲ್ವಾ? ಇದ್ರ ಬಗ್ಗೆ ಏನೋ ಹೇಳ್ತೀರಾ? ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ. ಮಾಮ, ನೀವ್ ಏನ್ ಹೇಳ್ತಾ ಇದ್ದೀರಾ? ಇದೇ ರೋಡಲ್ಲಿ ಹೋಗ್ತಾ ಇದ್ರೆ ಸ್ಮಶಾನನೇ ಸಿಗುತ್ತಲ್ವಾ? ಬಚ್ಚು ನೋಡು, ಸುಮ್ಮನೆ ರಿಸ್ಕ್ ತಗೋಬೇಡ, ಸ್ವಲ್ಪ ಯೋಚನೆ ಮಾಡು. ಆಗಲ್ಲ, ಏನೂ ಆಗಲ್ಲ, ನಾನು ನೋಡ್ಕೋತೀನಿ. ಬಚ್ಚು, ಅಯ್ಯೋ ಬೇಡ ಬಚ್ಚು. ಅಮ್ಮ, ಅಪ್ಪ ನಾಳೆ ಬರ್ತಾ ಇದ್ದಾರೆ. ಅಮ್ಮನಿಗೆ ನೋಡಕ್ಕಾಗಲ್ವಾ? ನೋಡ್ಬೋದು, ದೇವರಿದ್ದಾನೆ.
ಮಾಮ ಕಮರು ಈಗ ಈ ಸಮುದ್ರದ ಮೇಲೆ ಹಾರ್ತಾ ಇರ್ಬೇಕಲ್ವಾ ಅಲ್ವಾ? ನಿನಗ್ ಕಲ್ಲೈ ನದಿ ಗೊತ್ತಾ? ನಾನು ಕಮರು ದಿನ ಅಲ್ಲಿಗೆ ಹೋಗಿ ಈಜು ಹೊಡಿತಿದ್ವಿ. ತುಂಬಾ ಮಜಾ ಮಾಡ್ತಿದ್ವಿ. ಅದಕ್ಕಂತಾನೆ ನಾವು ದಿನ ಹೋಗ್ತಿರ್ಬೇಕಾದ್ರೆ ಅವನಿಗೆ ಒಂದಿನ ನಿನ್ನ ಅಮ್ಮ ಸಿಕ್ಕಿದ್ಲು. ಲವ್ ಅಟ್ ಫಸ್ಟ್ ಸೈಟ್. ಬರ್ತಾ ಬರ್ತಾ ಅವನು ಒಬ್ನೇ ಅಲ್ಲಿಗೆ ಹೋಗ್ತಾ ಇದ್ದ ನನ್ನನ್ ಬಿಟ್ಟು. ಅವನು ತುಂಬಾ ಒಳ್ಳೆ ಮನುಷ್ಯ. ಮಾಮ, ಸಾಯೋ ಮುಂಚೆ ಅಪ್ಪಂಗೆ ನನ್ನ ಮೇಲೆ ಕೋಪ ಇತ್ತಾ? ತಂದೆಗೆ ತನ್ನ ಮಕ್ಕಳ ಮೇಲೆ ಒಂದು ಸ್ವಲ್ಪನೂ ಕೋಪ ಬರಕ್ ಸಾಧ್ಯನೇ ಇಲ್ಲ. ಅಪ್ಪ, ಅಪ್ಪ, ನಿಜವಾಗ್ಲೂ ಮನುಷ್ಯನೇ ಅಪ್ಪ. ಇದ್ದಕ್ಕಿದ್ದಾಗೆ ಅಪ್ಪನ ಹತ್ರ ಪ್ರೀತಿ ಹುಟ್ಬಿಡ್ತಾ? ಬಚ್ಚು, ನಾನು ಹೇಳಿದ ಬಗ್ಗೆ ಅಷ್ಟೆಲ್ಲ ತಲೆ ಕೆಡ್ಸ್ಕೋಬೇಡ. ಅಪ್ಪ, ಬಚ್ಚೋಡ, ಬಚ್ಚು ಬಾರೋ ಹೋಗೋಣ. ಮತ್ತೆ ಕನ್ಸೆಂಟ್ ಲೆಟ್ರು ಪಾಸ್ಪೋರ್ಟನ್ನ ತಗೊಂಡು ಹೋಗೋದಕ್ಕೆ ಮರಿಬೇಡ. ಬಾ. ಬಚ್ಚು ಹೋಗ್ಬಾ. ಬರ್ತೀನಿ. ಹೋಗ್ಬನ್ನಿ. ಸರಿ, ಹುಷಾರಾಗಿ ಹೋಗ್ಬನ್ನಿ. ಸರ್, ನಿಮ್ಮ ಹೆಸರು? ಶಹಾದ್. ಊರು ಸರ್? ಇಲ್ಲಿ ಹತ್ರ ಕಕ್ಕೋಡಿ. ಹೇಳಿ ಸರ್, ಒಂದು ವೇಳೆ ನೀವು ಪರ್ಮಿಷನ್ ಕೊಟ್ಟರೆ ಅಪ್ಪನ ಮನೆ ಕರ್ಕೊಂಡೋಗಿ ಬರ್ಬೋದಾ? ಅದ್ಯಾಕೆ? ಪ್ರೋಟೋಕಾಲ್ ಅನ್ನೋದು ಇರುತ್ತಲ್ವಾ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದು ಫಾಲೋ ಮಾಡಕ್ ತಾನೆ. ಕಂಟೈನ್ಮೆಂಟ್ ಝೋನ್ಗೆ ಡೆಡ್ ಬಾಡೀಸ್ನ ತೊಗೊಂಡು ಹೋಗಿಲ್ವಂತೆ. ನೀವು ಮನ್ಸು ಮಾಡಿದ್ರೆ ನಿಮ್ಮ ಕೈಲಾಗತ್ತೆ ಸರ್. ಇದಕ್ಕೆ ನಾನೇನು ಮಾಡೋಕ್ಕಾಗತ್ತೆ? ಶಹಾದ್, ಹಾಂ, ರೆಡಿ. ಒಪ್ಕೊಂಡ್ರಾ? ಏನು ಹೇಳಿದ್ರು? ಅದಕ್ಕಿನ್ನ ಟೈಮ್ ಇದೆಯಲ್ಲ. ಹಾಂ, ಇದನ್ನು ಹಾಕ್ಕೊಳಕ್ಕೆ ಹೇಳಿದ್ದಾರೆ.
ನಿಧಾನ ಹುಷಾರು ಮೇಲೆ ಒಂದ್ ಸ್ವಲ್ಪ ಹತ್ತದು ಮೇಲೆ ಎತ್ತೆತ್ತು ಮೇಲೆ ಹುಷಾರು ಸಾಕು 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 ಅಲ್ಲೇಡಿ ಅಲ್ಲೇಡಿ ಇನ್ನು ಸ್ವಲ್ಪ ಆಯ್ತು. ಅಲ್ಲ ಎಲ್ಲಿಗೆ ಹೋಗ್ತಿದ್ದೀರಾ? ನಾನು ಅಪ್ಪನ ಜೊತೆ ಈ ಗಾಡಿ ಇಲ್ಲ, ಆ ಗಾಡಿಲಿ ಬನ್ನಿ. ಸರ್ ಇಲ್ಲ ಈ ಗಾಡಿಲಿ ಬರ್ಕೊಡ್ದು, ಆ ಗಾಡಿಲಿ ಬನ್ನಿ. ಇಲ್ಲ ಇಲ್ಲ ನೀವು ಬರೋ ಹಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಪ್ರೋಟೋಕಾಲ್ ಅನ್ನೋದು ಇದೆಯಲ್ವಾ, ಅದನ್ನ ಫಾಲೋ ಮಾಡ್ಬೇಕು ತಾನೆ. ಸರ್ ಈ ಗಾಡಿ ತೆಗಿಯ. ಆಂಬ್ಯುಲೆನ್ಸ್ ಹತ್ತಕ್ಕೆ ಬಂದ, ನಾನೇನು ಮಾಡೋದು? ಪ್ರೋಟೋಕಾಲ್ ಇದೆಯಲ್ವಾ, ಎಷ್ಟು ಹೇಳಿದ್ರು ಮಾತು ಕೇಳಲ್ಲ ಅವರು. ನನಗೆ ಆಂಬ್ಯುಲೆನ್ಸ್ ಹತ್ತಕ್ಕೆ ಬಿಟ್ಟಿದ್ರೆ ಹೇಗಾದರೂ ಅವ್ರನ್ನ ಒಪ್ಪಿಸಿ ಮನೆ ಹತ್ರ ಕರ್ಕೊಂಡು ಹೋಗ್ತಿದ್ದೆ. ಇಲ್ಲಿ ಕೇಳ, ಮುಂದೆ ಪ್ಲಾನ್ ಏನು? ಹುಷಾರ. ಆ ಕಡೆ ತೆಗಿಯಪ್ಪ ಸ್ವಲ್ಪ, ನೋಡ ಆ ಕಡೆ. ಮೊದಲು ನಾವು ಹೋಗೋಣ, ಆಂಬ್ಯುಲೆನ್ಸ್ನ ಓವರ್ಟೇಕ್ ಮಾಡು. ಹಾ ಹಾ ವಿಜೇಶ್ ಮಾಸ್ಕ್ ಹಾಕೊಳ್ಳಿ. ಹಾ ಹಾಕ 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 ಹಾಕ. ಅವನ್ ಬಂದ್ಬಿಟ್ಟ. ಸರ್ ಇದೇ ನಮ್ಮ ಮನೆ. ಒಂದು 2 ನಿಮಿಷ ಮನೆಯವ್ರಿಗೆ ಅಪ್ಪ ನೋಡಕ್ ಬಿಡಿ ಸರ್, ಆಮೇಲೆ ಮುಂದೆ ಹೋಗೋಣ. ಅದೆಲ್ಲ ಆಗಲ್ಲ ಅಂತ ಹೇಳಿದ್ರು ಅರ್ಥ ಆಗಲ್ಲ ನಿನಗೆ. ಮನೆಯವರೆಲ್ಲ ಕಾಯ್ತಿದ್ದಾರೆ ಸರ್, ಹಾಗೆ ಹೇಳ್ಬೇಡಿ. ಯಾಕೆ ಹೇಳಿದ್ ಮತ್ತೆ ಅರ್ಥ ಮಾಡ್ಕೊಳ್ಳಲ್ಲ? ಪ್ರೋಟೋಕಾಲ್ ಅನ್ನೋದು ಇದೆಯಲ್ವಾ ಸರ್. ಸರ್ ನಾನು ಬೇಡ ಅಂತ ನಿಂಗೆ ಎಷ್ಟಲ್ಲಿ ಹೇಳೋದು ನಿಂಗೆ ಅರ್ಥನೇ ಆಗಲ್ವಲ್ಲ. ಸರ್ ಸರಿ ಜಾಗ ಬಿಡು, ಗಾಡಿ ನಿಲ್ತೀನಿ, ಜಾಗ ಬಿಡು. ಸರ್ ಪ್ಲೀಸ್ ಸರ್. ಏನ್ ಅನ್ಕೊಂಡಿರ ನೀವು? ಗಾಡಿ ತೆಗಿರಿ ಮೊದ್ಲು, ಗಾಡಿ ತೆಗಿರಿ. 2 ನಿಮಿಷ ನಿಲ್ಸಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಯಾಕೆ ಇಷ್ಟೊಂದು ಗಲಾಟೆ? ಹೇಳೋದು ನಿಮ್ಗೆ ಅರ್ಥನೇ ಆಗಲ್ಲ. 2 ನಿಮಿಷ ಕಣ್ರಿ. ಆ ಬಾಡಿ ಕಂಟಮಿನೇಟ್ ಆಗಿರುತ್ತೆ, ಕ್ವಾರಂಟೈನ್ ಎಲ್ಲ ಇರುತ್ತೆ, ಲಾಕ್ ಡೌನ್ ಇದೆ ಏರಿಯಾದಲ್ಲಿ. ಎಷ್ಟಲ್ಲಿ ಅಂತ ಹೇಳೋದು ನಿಮ್ಗೆ? ಏನು ಅದನ್ನೇ ಹೇಳ್ತಾ ಇದೆಯಲ್ಲ? ಪ್ರೋಟೋಕಾಲ್ ಅಂತ ಹೇಳ್ತಾ ಇದೀನಲ್ಲ. ಏನ್ ಪ್ರೋಟೋಕಾಲ್ ನಿಮ್ದು? ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಂಡ್ಬಿಡ್ತೀರಾ ಎಲ್ಲದನ್ನು. ನೋಡ್ತೀನಿ. ಏನ್ರು ಮಾಡ್ತಾ ಇದ್ದೀರಾ? ನಮಗೆ ಗೊತ್ತಿರೋ ತಾನೆ, ನಿಮಗೆ ಗೊತ್ತಿರೋ ರಾತ್ರಿ ಏನ್ರಿ ಮಾಡ್ಬೇಕು ತಾನೆ. ಗವರ್ಮೆಂಟ್ ಗೆ ಕೆಲವು ರೂಲ್ಸ್ ಗಳು ಮಾಡಿದ್ದಾರೆ. ಈಗ ಲಾಕ್ ಡೌನ್ ಇರುತ್ತೆ, ಪ್ರೋಟೋಕಾಲ್ ಇರುತ್ತೆ, ಅದೆಲ್ಲ ಇರುತ್ತೆ. ನಮ್ ಸೇಫ್ಟಿಗೋಸ್ಕರ ತಾನೇ ಇದನ್ನ ಮಾಡ್ತಿರೋದು. ಕಮರು ಕಮರು, ನಾನ್ ಕೂಡ ಹಸನು. ಕಮರು ಅವ್ನು ಸರಿಯಾಗಿ ಹೇಳ್ತಾ ಇದ್ದಾನಣ್ಣ. ಬಚ್ಚು ಏರ್ಪೋರ್ಟ್ ಇಂದ ಬೇಡ್ಕೋತಾ ಇದ್ದಾನೆ, ಆದ್ರೆ ಇವ್ನು ಪ್ರೋಟೋಕಾಲ್ ಅಂತಾನೆ ಹೇಳ್ತೀಯಾನೆ. ಪೊಲೀಸರ ಮಾತಾಡು ಬಾ. ಕಾಲ್ ಮಾಡೋ, ಯಾರಿಗೆ ಏನ್ ಹೇಳ್ಬೇಕು ಅಂತ ಹೇಳ. ಮಾಡ ನೀನು. ಬೇಡ ಸರ್ ಪ್ಲೀಸ್. ಬೇಡ, ಯಾರಿಗೆ ಫೋನ್ ಮಾಡ್ತಾನೋ ಮಾಡ್ಲಿ, ನಾನು ನೋಡೇ ಬಿಡ್ತೀನಿ. ಯಾರಿಗೆ ಮಾತಾಡ್ತಾನೋ ಮಾಡು ಮಾಡು ಮಾಡು. ಮಾಡು, ಯಾರಿಗೆ ಮಾಡ್ತೀಯ ಮಾಡು, ಏನ್ ಬೇಕಾದ್ರೂ ಮಾಡ್ಕೋ. ಅವ್ರು ಕರ್ಕೊಂಡು ಹೋಗ್ಲಿ ಮಗ್ನೆ.
ಎಲ್ರು ಹಿಂದೆ ನಿಂತ್ಕೊಳ್ಳಿ. ಹೋಗಿ ಬಾ, ನೀನು ಈ ಕಡೆ ಬಾ. ಯಾರ್ದಾದ್ರೂ ಪ್ರಾರ್ಥನೆ ಇದ್ದರೆ ಮಾಡ್ಕೋಬೋದು. ನಮ್ಮಪ್ಪ ಈಗ ನಮ್ಮ ಜೊತೆ ಇಲ್ಲ. ಅವ್ರ ಇಡೀ ಆಸ್ತಿ ಜವಾಬ್ದಾರಿನ ಅವ್ರ ದೊಡ್ಡ ಮಗ ಬಶೀರುದ್ದೀನ್ ಆದ ನಾನು ಇದೆಲ್ಲವನ್ನು ವಹಿಸ್ಕೊತಾ ಇದ್ದೀನಿ. ನನ್ನ ಅಪ್ಪ ಗೊತ್ತಿದ್ದು ಗೊತ್ತಿಲ್ಲದಿರೋ ಮಾಡಿರೋ ಪಾಪಗಳನ್ನೆಲ್ಲ ದಯವಿಟ್ಟು ಕ್ಷಮಿಸಿ. ಅಲ್ಲಾಹು ಅಕ್ಬರ್. ಅಲ್ಲಾಹು ಅಕ್ಬರ್. ಅಲ್ಲಾಹು ಅಕ್ಬರ್. ಅಲ್ಲಾಹು ಅಕ್ಬರ್. ಅಸ್ಸಲಾಮು ಅಲೈಕುಂ. ಬನ್ನಿ ಹಿಂದೆ. ಇಲ್ಲ ಸರ್, ಬೇಡ ಸರ್, ಬೇಡ ಪ್ಲೀಸ್ ಸರ್. ಅಲ್ಲ ಅದು ಬೇಡ ಸರ್. ಸರ್ ಪ್ಲೀಸ್. ಮಿಕ್ತವರೆಲ್ಲ ಹಿಂದೆ ಬನ್ನಿ. കറുക